ಕಥನ ಮತ್ತು ಕಲೆ ಮತ್ತು ತಂತ್ರ ಈ ಒಂದು ವಿಚಾರವನ್ನು ಹೇಳಲು ಈ ಒಂದು ಡಾಕ್ಟರ್ ಗೋವಿಂದರಾಜ್ ಸರ್ ಹೇಳಲು ಬಯಸುತ್ತೇನೆ. ಶೀಲವಾಗಿರ್ತಕ್ಕಂಥ ಮತ್ತು ತನ್ನ ಮನಸ್ಸಿಗೆ ಗೆಲ್ಲುವಂಥದ್ದು, ಇನ್ನೊಬ್ಬರ ಮನಸ್ಸಿಗೆ ಗೆಲ್ಲುತ್ತೀನಿ ಅಂತ ಬರೆದಿರ್ತಕ್ಕಂಥದ್ದು ಕಾವ್ಯ ಅಲ್ಲ. ಯಾರಿಗೆ ತನ್ನ ಮನಸ್ಸನ್ನು ಗೆಲ್ತಾನೆ, ನಮಗೆ ಇನ್ನೂ ಅದು ಭಾಳ ಖುಷಿ ಕೊಡ್ತಿತ್ತಂದರೆ ನಾವಿನ್ನೂ ಬೆಳೆದಿಲ್ಲ. ಇನ್ನೂ ಖುಷಿ ಕೊಡ್ತಾ ಹೋಗ್ತೀವಿ, ನಾವು ಇನ್ನೂ ಬೆಳೆದಿಲ್ಲ. ಯಾವಾಗ 1 ವರ್ಷ 2 ವರ್ಷ ಆದಮೇಲೆ ಮತ್ತೆ ನಾವು ಹಳೆ ಕಾವ್ಯ ನೋಡಿದಾಗ ನಾನಿದು ಇದನ್ನು ಬರೆದಿದ್ದೀನಾ, ನನಗೆ ಒಂಥರ ಮುಜುಗರ ಆಯಿತು ಅಂತ ಅಂದ್ಕೊಂಡ್ರೆ ಅಂದರೆ ನಿಮ್ಮೊಳಗಡೆ ತುಂಬ ಸಾಹಿತ್ಯದ ಪದಗಳು ಬೆಳ್ಕೊಂಡಿದೆ, ಅಥವಾ ಸಾಹಿತ್ಯದ ಅರಿವು ಬೆಳೆದಿದೆ, ಅಥವಾ ನಮ್ಮೊಳಗಡೆ ಇರ್ತಕ್ಕಂಥ ಶಬ್ದ ಸಂಗಾರ ಹೆಚ್ಚಾಗಿದೆ, ಅನುಭವ ಹೆಚ್ಚಾಗಿದೆ ಅಂತ ಅನ್ನೋದಕ್ಕೆ ನಮ್ಮಷ್ಟಕ್ಕೆ ನಾವೇ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋದು, ಮೌಲ್ಯಮಾಪನ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಅದಕ್ಕಾಗಿ ನಾವು ಫಸ್ಟು ತುಂಬ ಗಾಢವಾಗಿರ್ತಕ್ಕಂಥ ಚಿಂತನೆಗಳನ್ನು ನಾವೇ ಪ್ರವೇಶ ಮಾಡಿದರೆ ಸ್ವಲ್ಪ ಕಷ್ಟ ಆಗ್ತದೆ. ಸರಳವಾಗಿರ್ತಕ್ಕಂಥದ್ದು ನಾವು ಯಾರೋ ಮುಂಗಿದೆ ವಸ್ತು ನಮಗಿದೆ, ಆದರೆ ನಾವು ಕಾವ್ಯ ಪಟ್ಟಕ್ಕೆ ಬರಲಿಲ್ಲ, ಜಾಗೃತಿ ಹೇಳ್ತಾನೆ. ಪ್ರೀತಿ ಅಂದರೆ ಹೆಂಗಿರಬೇಕು ಅಂತಂದರೆ ನಾವು ಬರ್ತೇವೆ. ಪ್ರೀತಿ ಅಂದರೆ ಎಳೆನೀರು ಅಂದರೆ ಆ ಎಳೆನೀರಿನೊಳಗಡೆ ಯಾರು ಸೇರಿಸ್ತಾರೆ ನೀರು ಗೊತ್ತಿಲ್ಲ. ಪ್ರೀತಿ ಹಂಗೆ ಹಂಗಿರಬೇಕು, ಭೂಮಿಯೊಳಗಡೆ ಮಕರಂದ ಹಂಗಿರಬೇಕು. ಪ್ರೀತಿ ಅಂದರೆ ರೇಷ್ಮೆ ಗೂಡು ಹೆಂಗಿರಬೇಕು, ಕೊನೆಗೆ ಬೇಕು ಆ ಕೊನೆ ಸಾಲು ಹೆಂಗಿರಬೇಕು, ರೇಷ್ಮೆ ಗೂಡು ಹೆಂಗಿರಬೇಕು. ಅದರೊಳಗಡೆ ನಾನು ರೇಷ್ಮೆ ಗೂಡು ಅಂತ ತಕ್ಷಣ ಹೇಳ್ತಾನೆ, ನನ್ನ ಕಾವ್ಯ ಅನ್ನೋದು ಅವ್ರಿಗೆ ನಾನು ಬರೆದಿರ್ತ ಹೇಳ್ತಿದ್ದೆ ಅಂದರೆ ಸಮಾಧಾನದಿಂದ ಕೇಳ್ರಿ. ಅದನ್ನ ಮಧ್ಯದಲ್ಲಿ ನಾವು ಮುಖ ತಿರುವುದಾಗಲಿ ಏನೋ ಮಾಡಿಬಿಟ್ಟು ಅಂತಂದರೆ ಎಲ್ಲೋ ಒಂದು ಕಡೆ ನಾನು ಬರೆದಿದ್ದು ಸರಿ ಇಲ್ಲೇನೋ ಅಂತ ಅನಿಸ್ತಿರ್ತದೆ. ಅದಕ್ಕಾಗಿ ಕಾವ್ಯ ಕಟ್ಟುವಂಥದ್ದು ಇದೆಯಲ್ಲ, ಕಾವ್ಯ ಕಟ್ಟುವ ಕಾಲಕ್ಕೆ ಬಳಸುವಂಥ ಪದಗಳು ಕೂಡ ನಮ್ಮಲ್ಲಿ ಬಹಳ ಜವಾಬ್ದಾರಿ ಇದೆ. ಬಳಸುವಂಥ ಪದಗಳು ಕೆಲವರು ಹೇಳ್ತಾರೆ, ದೊಡ್ಡ ದೊಡ್ಡ ಪದ ಅರ್ಥವಾಗದೇ ಇರ್ತಕ್ಕಂಥ ಪದವನ್ನು ಬಳಸಿಬಿಡಬೇಕು. ಇಲ್ಲ, ನಮಗೆ ಸಿಗತಕ್ಕಂಥ, ನಮಗೆ ನಿಲ್ಲತಕ್ಕಂಥ ನಮ್ಮ ಒಂದು ಪರಿಸರದಲ್ಲಿ ಅಥವಾ ನಮ್ಮ ಸಮೂಹದಲ್ಲಿ ಅರ್ಥವಾಗುವಂಥ ಪದಗಳನ್ನು ಬಳಸಿಕೊಳ್ಳ್ರಿ. ಆದರೆ ವಿಷಯ ಮಾತ್ರ ವಕ್ರೋಕ್ತಿ ಆಗಿರಲಿ ಅಂತ ನಾನು ಸರ್ ಮುಂದೆ ಆವಾಗ ಅಂತಿದ್ದೆ. ನಿನ್ನೆ ದಿನ ನಾನು ಬಹುತೇಕ ಬಾಬ್ರಿ ಮಸೀದಿ ಬೆಳೆಯುವ ಕಾಲಕ್ಕೆ ಧಾರವಾಡದಲ್ಲಿದ್ದೆ. ಧಾರವಾಡದಲ್ಲಿದ್ದಾಗ ಒಂದು ಪದ್ಯ ಅಲ್ಲಿ ನಮ್ಗೆ ಗೊತ್ತಿದೆ, ಅವಾಗ ಈ ಥರ ಮೊಬೈಲ್ಗಳಿರಲಿಲ್ಲ, ಏನಿರಲಿಲ್ಲ. ನಾವು ಪೋಸ್ಟ್ ಇದರೊಳಗೆ ಡಬ್ಬೆ ಒಳಗಡೆ ಅವರು ಪ್ರಿಂಟಿಂಗ್ ಪ್ರೆಸ್ ಏನಿತ್ತಲ್ಲ, ಪತ್ರಿಕೆ ಡಬ್ಬೆ ಒಳಗೆ ಹಾಕಿ ಬಂದರೆ ಬೆಳಗ್ಗೆ ಅವರು ರಾತ್ರಿ ತೊಗೊಂಡು ಅದನ್ನು ಪ್ರಿಂಟ್ ಮಾಡೋಂಥ ಇರ್ತದೆ. ಅವಾಗ ಒಂದು ಪದ್ಯ ಬರೆದಿದ್ದೆ ನಾನು. ಏನಂತಂದರೆ, ಈ ಒಬ್ಬ ಕವಿ ಆಗಿರ್ತಕ್ಕಂಥವನಿಗೆ ಈ ಪ್ರೀತಿ ಅನ್ನೋದು ಏನಾದರೂ ಕಡಿಮೆ ಆದರೆ ಅಥವಾ ಕೈ ಕೊಟ್ಟರೆ ಏನಾಗ್ಬೋದು ಅನ್ನೋದಕ್ಕೆ ಅದು ಬರುವಂಥ ಪದ್ಯನೇ ಬೇರೆ, ಅದಕ್ಕೆ ನನಗೆ ಆಮೇಲೆ ಬೆಳಗ್ಗೆ ಸಿಕ್ಕಿರ್ತಕ್ಕಂಥ ಉತ್ತರನೇ ಬೇರೆ. ನಿನ್ನೆ ಮುಂದೆ ಇನ್ನೂ ಹೇಳ್ತಿದ್ದೆ ಅವರಿಗೆ, ಗೆಳತಿ ನನ್ನ ಹೃದಯಂಗಳದಿ ಮಸೀದಿ ಒಂದೇ ಇದೆ ಅಂದುಕೊಂಡಿದ್ದೆ, ಗೆಳತಿ ನನ್ನ ಹೃದಯಂಗಳದಿ ಮಸೀದಿ ಒಂದೇ ಇದೆ ಅಂದುಕೊಂಡಿದ್ದೆ, ಮಂದಿರ ಒಂದಿದ್ದದ್ದು ನನ್ನ ದುರಂತ. ಬಾಬ್ರಿ ಮಸೀದಿ ಒಂದೇ ಅಂದ್ಕೊಂಡಿದ್ವಿ, ಅದ್ರಲ್ಲಿ ರಾಮ ಮಂದಿರ ಇರ್ತಕ್ಕಂಥದ್ದು ಒಂದು ದುರಂತ ಅನ್ನೋದಕ್ಕೆ ಹಿಂಗೆ ಟ್ಯಾಗ್ ಮಾಡಿದರೆ ಅವರು ಒಂದು ಅರ್ಧ ಪುಟದ ಒಂದು A4 ಸೈಜ್ ಪುಟದಲ್ಲಿ ಅರ್ಧ ಪುಟದಷ್ಟು ಚಿತ್ರ ಹಾಕಿ ಇಡೀ ಬಾಬ್ರಿ ಮಸೀದಿ, ರಾಮ ಮಂದಿರ, ಅಲ್ಲಿರ್ತಕ್ಕಂಥ ಗೋರಿಗಳನ್ನ ಹೊಡೆದಾಕಿದ್ದು ಇಳಿಸ್ಕೊಂಡು ನನ್ನ ಪದ್ಯ 4 ಸಾಲು ಮಾತ್ರ ಅದರಲ್ಲಿ ಇಟ್ಕೊಂಡಿದ್ರಲ್ಲ. ಅದು ನನಗೆ ಅನಿಸ್ತು, ಈ ಸಣ್ಣ ಸಣ್ಣ ಚುಟುಕುಗಳಲ್ಲಿ ಕೂಡ ಒಳ್ಳೆ ಸಾಹಿತ್ಯಗಳು ಕೂಡ ನಮಗೆ ಆಡುವಂಥ, ಕೆಲವರಿಗೆ ಆಡೋದಲ್ಲಿ ಭಾಳ ಇಷ್ಟ ಇರ್ತದೆ. ಹಾಡಿನ ಮೂಲಕನೂ ಕೂಡ ನಾವು ಕೊಡಬಹುದು ಅನ್ನೋದಕ್ಕೆ ನನಗೆ ದಾರಿ ತೋರಿಸ್ತದೆ. ನಿನ್ನ ಈಗ ಸರ್ ಒಂದು ಬಹಳ ಚೆನ್ನಾಗಿ ಹೇಳ್ತಿದ್ರು ಅವರು. ಅವ್ರಿಗೆ ನನಗೆ ಬಹಳ ಇಬ್ಬರು ಇರ್ತಕ್ಕಂಥ ಏನು ನಮಗೆ ವೆಂಕಟೇಶ್ ಸರ್, ಸೈದಾಪುರ ಸರ್ ಇದ್ದಾರಲ್ಲ, ತುಂಬ ಓದಿಕೊಂಡಿದ್ದಾರೆ. ಯಾರು ತುಂಬ ಓದಿಕೊಳ್ತಾರೆ ಅವ್ರ ಕಾವ್ಯ ಜಲ್ದಿ ಹೊರಗಡೆ ಬರಲ್ಲ. ಯಾಕೆ ಬರಲ್ಲ ಅಂತಂದರೆ ಅವರು ಪ್ರತಿಯೊಂದನ್ನು ಕೂಡ ಅದನ್ನು ಕರೆಕ್ಷನ್ ಮಾಡಿ ವಿಮರ್ಶೆ ಮಾಡಿ ತಮ್ಮೊಳಗಡೆ ತಾವೇ ಸಂವಾದ ಮಾಡಿಕೊಂಡು ಅದನ್ನೆಲ್ಲೇ ಮದಕ್ಕೊಳಿಸ್ತಾರೆ. ನಮ್ಮಂಥವ್ರು ಏನು ಮಾಡಿರ್ತೀವಲ್ಲ, ನಾವು ಬರೆದ ತಕ್ಷಣ ಹೋಗುತ್ತೆ ನನ್ನ ಕಾವ್ಯ ಹೊರಗಡೆ ಬಂದಿತ್ತು. ಬಹುತೇಕ ನಾವು 100ರಲ್ಲಿ 1 ಬದುಕ್ತದೆ, ಅವರಲ್ಲಿ ಹುಟ್ಟಿದ್ದೆಲ್ಲ ಬದುಕ್ತದೆ. ಅಂದರೆ ಯಾಕಂತಂದರೆ ನಮ್ಮಲ್ಲಿ ಸ್ವಲ್ಪ ಅವಸರ ಇರ್ತದೆ. ಅದಕ್ಕಾಗಿ ಕವಿಗೆ ಆಗಿರ್ತಕ್ಕಂಥ ಅವಸರ ಬೇಡ. ಅದನ್ನು ಬಹಳ ತಾಳ್ಮೆಯಿಂದ ನಿಮ್ಮ ಎಳತರ ಮುಂದೆ ಹೇಳಿ, ನಿಮ್ಮನ್ನು ಇಯಾಸವರ ಮುಂದೆ ಹೇಳಿಬಿಟ್ರೆ ನೀವು ಕವಿ ಆಗೋದಿಲ್ಲ, ನಿಮ್ಮನ್ನು ಕವಿಯನ್ನಾಗಿ ಮಾಡಿಬಿಡ್ತಾರೆ. ಏನು ಮರೆಯ ಬಂದ್ರೆ ಏನಿಲ್ಲ, ಬಾಯಿ ತೆಗೆದರೆ ಕಾವ್ಯ ಓದ ಶುರು ಮಾಡ್ತಾನೆ. ಅದರೊಳಗಡೆ ಏನಿದೆ ಏನಿಲ್ಲ ಅವನಿಗೆ ಗೊತ್ತಿಲ್ಲ. 4 ಸಾಲು ಬರೆದಿದ್ದಾನೆ, 4 ಸಾಲಿನ ಅರ್ಥಗಳೇ ಅವ್ರಿಗೆ ಗೊತ್ತಿಲ್ಲ. ನಮಗೆ ಸಹಜ ಅನಿಸ್ತದೆ, ಈಗ ಹೇಳಿದ್ದಿಲ್ಲ, ಭಾಳ ಸರಳವಾಗಿರ್ತಕ್ಕಂಥದ್ದನ್ನು ಇರ್ತಕ್ಕಂಥದ್ದು. ಅದನ್ನು ನಾವು ಸರ್ ಹೇಳಿದ್ರು ನಮಗೆ,
ಚಂಪಾ ಅವ್ರು ಹೇಳ್ತಿದ್ರು ಒಂದು ಪದ್ಯದ ಸಾಲು ಬರೆಯೋ ಕಾಲಕ್ಕೆ ಅದು ಸಿದ್ಧಲಿಂಗಯ್ಯ ಸರ್ ಅವರ ಪ್ರಭಾವದಿಂದ ಬರೆದಿರ್ತಕ್ಕಂಥ ಒಂದು ಪದ್ಯ. ಗೌಡರ ಮಗಳ ಗಾಳಿ ಸುದ್ದಿಗೆ ಭೀಮ ಸತ್ತು ಹೋದ, ಗೌಡರ ಮಗಳ ಗಾಳಿ ಸುದ್ದಿಗೆ ಭೀಮ ಸತ್ತು ಹೋದ, ಕೊಚ್ಚಿದ ಕೊಡಲಿ ಕಣ್ಣಿದ್ದಾರಿಗೆ ಎಷ್ಟು ಜೀವ ಜೀತ. ಅಂದ್ರೆ ಕೊಡ್ಲಿ ಸಹಿತ ಅದು ಕಡ್ದಿರ್ತಕ್ಕಂಥ ಕೊಡ್ಲಿ ಎಷ್ಟು ಮಂದಿನ ಕೊಚ್ಚಿದಲ್ಲ ಅದಕ್ಕೂ ಕೂಡ ಕಣ್ಣೀರು ಬರ್ತದೆ. ನಾನು ಎಷ್ಟು ದಿನ ಇವ್ರ ಕೈಯಲ್ಲಿರಲಿ, ಎಷ್ಟು ದಿನ ಇವ್ರನ್ನ ಕೊಚ್ಚಿ ಹಾಕಲಿ ಅನ್ನೋಂಥದ್ದು ಬರ್ತಕ್ಕಂಥದ್ದು. ನಾನು ಅವರು ಸಿದ್ಧಲಿಂಗಯ್ಯ ಸರ್ ಅವರು ಎಳೆನೀರು ಕೊಚ್ಚದಂಗೆ ಅಂತ ಹೇಳ್ತಾರೆ ಒಂದು ಪದ್ಯದಲ್ಲಿ ಅವರು. ಅದನ್ನ ನಾನು ನನ್ನ ಪ್ರಭಾವ ಮಾಡಿಕೊಂಡು ಬರೆಯುವ ಕಾಲಕ್ಕೆ ಹೇಳಿದಾಗ ಇಲ್ಲ ಇದು ಉಪಮೆ ಅದಕ್ಕೆ ಅವರು ಗೌಡರ ಮಗಳ ಗಾಳಿ ಸುದ್ದಿಗೆ ಭೀಮ ಸತ್ತು ಹೋದ. ಆಕ್ಚುಲಿ ಭೀಮಂದ ಅಲ್ಲನೇ ಅಲ್ಲ, ಯಾರೋ ಮಾಡಿದ್ದನ್ನು ಭೀಮನ ಮೇಲೆ ಬಿತ್ತು. ಅದಕ್ಕೆ ಕೊಚ್ಚಿದ ಕೊಡಲಿಯ ಕಣ್ಣೀರ ದಾರಿಗೆ ಎಷ್ಟು ಜೀವ ಜೀತ. ಎಷ್ಟು ಸಾರಿ ನಾವು ಅದನ್ನು ಯಾವುದೋ ಒಂದು ಆಧ್ಯಾತ್ಮಿಕ ನೆಲೆಯಲ್ಲ, ಅಂದ್ರೆ ಸಂಪೂರ್ಣವಾಗಿ ಅದನ್ನು ನಾವು ತೊಡಗಿಸ್ಕೊಳ್ಬೇಕು, ನಾವು ಅದನ್ನು ಅರಿಸ್ಕೊಳ್ಬೇಕು. ಅದಕ್ಕೆ ಒಂದು ಸಾರಿ ನಾವು ಪದ್ಯವನ್ನು ನಾವು 100 ಸಾರಿ ಮೆಲುಕು ಹಾಕ್ಬೇಕಂತ. ರಾತ್ರಿಯೆಲ್ಲ ಇಡೀ ದಿನ ಎಲ್ಲ ಮೇಯ್ದು ಬಂದಿರ್ತದೆ ಆಕಳದು ಅಥವಾ ಎತ್ತು ಮೇಯ್ದು ಬಂದಿಗೆಸಿ ರಾತ್ರಿ ಮಾತ್ರ ತಾನು ಮೈದಿರ್ತಕ್ಕಂಥ ಉಂಡಿರ್ತಕ್ಕಂಥ ಆಹಾರವನ್ನು ವಾಪಸ್ ತಗೊಂಡು ಉಂಡಿ ವಾಪಸ್ ತಗೊಂಡು ಅದನ್ನು ಮತ್ತೊಮ್ಮೆ ಇಡೀ ರಾತ್ರಿ ಎಲ್ಲ ಅರಗಿಸಿಕೊಂಡು ತಿಂದಿಗೆಸಿ ಅದನ್ನು ನುಂಗ್ತದಲ್ಲ. ಅದರಂಗೆ ಕವಿ ಬೇರೆ ಯಾರು ಹೇಳ್ತಾರೆ ಎಲ್ಲವನ್ನೂ ಆರಿಸ್ಕೊಳ್ಳೋಣ, ಎಲ್ಲವನ್ನು ತಗೊಂಡಿಗೆಸಿ ನಮ್ಮೊಳಗಡೆ ಇರಿಸ್ಕೊಂಡ್ಗೆಸಿ ನಮ್ದೇನು ಜಜ್ಮೆಂಟು, ನಾನೇನು ಬರೆಯಬಲ್ಲೆ ಅನ್ನೋದ್ರ ಬಗ್ಗೆ ನಾವು ಮನನ ಮಾಡ್ಕೊಂತೀವಿ ಅಂತಂದರೆ 100% 100ಕ್ಕೆ 100 ಒಳ್ಳೆ ಕಾವ್ಯ ಬರ್ತದೆ. ಮೊದಲು ನಮಗೆ ತೃಪ್ತಿ ಕೊಡ್ತಂದ್ರೆ ಅನ್ಯರಿಗೆ ಅದು ತೃಪ್ತಿ ಕೊಡ್ತದೆ ಅಂತ ಭಾವಿಸೋಣ. ಅದಕ್ಕೆ ಅವರಿಗೆ ನಾವು ಅದನ್ನು ಹೂಗಾರತಿ ಹೂ ಕಟ್ಟುವವರು ಅಂತ ಹೇಳ್ತೀವಿ. ಅದ್ರಂಗೆ ಅಕ್ಷರಗಳೆಲ್ಲರಿಗೂ ಗೊತ್ತಿದೆ ಅಂದ ತಕ್ಷಣ ಗೊತ್ತಿರ್ತಕ್ಕಂಥ ಅಕ್ಷರಗಳು ಬೇರೆ ಬೇರೆ ಇರ್ತಕ್ಕಂಥ ಮಾಧ್ಯಮಗಳು ಬೇರೆ ಬೇರೆ ಇದೆ. ಆ ಮಾಧ್ಯಮಗಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದಿದೆ. ಒಬ್ಬೊಬ್ಬರು ವಿಚಾರಗಳು ಅವ್ರಿಗೆ ನನಗೆ ಕೆಲವರಿಗೆ ಯಾರೋ ಬಂದಿಗೆ ಒಂದು ಕವನ ಹೇಳಿದ್ರು, ಅದು ಕವನ ಇಡೀ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ರು ಕೂಡ ನನಗೆ ಇಷ್ಟ ಆಗಲಿಕ್ಕಿಲ್ಲ. ಅದು ನನಗಿಷ್ಟ ಆಗಲ್ಲ. ಯಾಕಂದರೆ ನನ್ನ ಧೋರಣೆಗಳು, ನನ್ನ ಅಭಿಲಾಷೆಗಳು, ನನ್ನ ತುಡಿತಗಳು, ನನ್ನ ಹಸಿವು ಬೇರೆನೇ ಆಗಿರ್ತದೆ. ನಾನು ಇನ್ನೊಬ್ಬರಿಗೆ ನಾನು ಒಪ್ಪಿಸ್ತೀನಿ ಅನ್ನುವಂಥದ್ದು ಏನಾದರೂ ಬರಿತಿದ್ರೆ ಬಿಟ್ಟು ಬಿಡಿ, ಅದು ಕಾವ್ಯ ಬೇಡ. ಇನ್ನೊಬ್ಬರನ್ನ ತಿದ್ದುತ್ತೀವಿ ಅಂತ ಬರೆದ್ರೆ ಅದು ಕಾವ್ಯ. ಇನ್ನೊಬ್ಬರು ಒಪ್ಪಿಸೋದು ಬೇಡ, ತಿದ್ದುವುದು ಬೇರೆ. ಒಪ್ಪಿಸುವುದು ನಮ್ಮನ್ನು ನಾವು ಡುಬ್ಬ ಚಪ್ಪರಿಸಿಕೊಳ್ಳೋದಕ್ಕಾಗಿ, ತಿದ್ದುವುದು ಇನ್ನೊಂದು ನೋವಿಗೆ ಸ್ಪಂದಿಸೋದಕ್ಕಾಗಿ. ಅದು ಯಾಗಿರ್ಬೋದು. ಅದಕ್ಕೆ ನಾನು ಒಂದು ಸಾರಿ ಮಲ್ಲಿಕಾ ಗಂಟಿ ಮೇಡಮ್ ಅವರಿಗೆ ನೇರವಾಗಿ ನಾನು ಡಿಗ್ರಿ 1 ಹೇಳಿದೆ. ಮೇಡಮ್ ಅವ್ರು ಹೇಳಿದ್ರು ಬಂಡಾಯ ಸಾಹಿತ್ಯ ಅಂತ ಅನ್ನೋದಾಗ ನನಗೆ ಆ ಸಂದರ್ಭದಲ್ಲಿ ಅಷ್ಟು ನಾಲೆಜ್ ಇರಲಿಲ್ಲ. ಈ ಪ್ರೇಮನ ಬಂಡಾಯ ಸಾಹಿತ್ಯ ಅಲ್ಲ ಮೇಡಮ್ಮು, ಆ ಹುಡುಗಿ ಕೈ ಕೊಟ್ಟಿದೆ ಅಥವಾ ಹುಡುಗ ಕೈ ಕೊಟ್ಟಿದ್ದಾನೆ, ಅವ್ರ ಎದುರು ಬರೀತಾರೆ, ಅವ್ನು ನೋವನ್ನು ತೋರಿಕಂತಿದ್ದಲ್ಲ ಬಂಡಾಯ ಅಂತಂದು. ಆಯ್ತು ಒಂದು ಸ್ವಲ್ಪ ವಿಚಾರ ಮಾಡ್ಕೊಂಡು ನೀ ಅಲ್ಲ ಅಂತ ಅನ್ನಲಿಲ್ಲ. ಹೌದಂದ್ರೆ ಯಾಕಂದ್ರೆ ಅಂತಂದ್ರೆ ಈ ಮನುಷ್ಯನಿಗೆ ಮುಂದೊಂದು ದಿನ ಬರಿತಾ ಗೊತ್ತಾದಾಗ ಇವು ಅಲ್ಲ ಅಂತ ಬಿಟ್ಟಿಗೆಸಿ ಬೇರೆಯವನ್ನ ಕಂಡುಕೊಳ್ತಾನೆ. ಮೊದಲ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ, ಕಾವ್ಯ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ. ನಂತರ ನಾವು ಯಾಕಂತಂದ್ರೆ ನೀವು 10 ಮಂದಿ ಕವಿಗಳಾಗಿ ಬಂದಿದ್ದೀವಿ, 10 ಮಂದಿ ಕವಿಯಲ್ಲಿ ನಾನು ಕೊನೆಯ ಕವಿ ಆಗಿದ್ದೀನಿ ಅಂತ ತಿಳಿಸಿ ನಾನು ನಿಮ್ಮ ಆಮೇಲೆ ನಂತರ ಅದು ಸಮಾಜಕ್ಕೆ ಅದು ಎರಡಾಗ್ತದೆ. ಸಮಾಜ ಹೊರಗಡೆ ಬಂದ್ಮೇಲೆ ಅದು ಬೇರೆ ಬೇರೆ ಸೊಡುಕು ಪಡ್ಕೊಳ್ತದೆ ಅಂತಿದ್ದಲ್ಲ, ಅದು ನಮಗೆ ಇರ್ತಕ್ಕಂಥ ಒಂದು ವೈರುಧ್ಯಗಳು ಇರ್ತಕ್ಕಂಥದ್ದು. ಅದು ಎಲ್ಲ ಕವಿಗಳು ಮಾಡ್ತಾರೆ. ಯಾಕಂದ್ರೆ ಅವರು ಆಗಲೇ ಬೆಳೆದು ನಿಂತಿರ್ತಾರೆ, ಏನಾದರೂ ಸಮಾಜಕ್ಕೆ ಕೊಡಬೇಕಾಗಿರ್ತದೆ, ಕೊಡ್ತಾರೆ. ಅವರವರ ದೃಷ್ಟಿಕೋನಗಳು, ಅವರವರ ಭಾವನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ನೋಡ್ತಿರ್ತೀವಿ. ನಮಗೆ ಹಸಿವಾಗಿದೆ, ಹಸಿವಿನ ಬಗ್ಗೆ ಬರಿತೀವಿ. ಇನ್ನೊಬ್ಬತ್ತ ತುಂಬ ಏನಪ್ಪ ಅಂತಂದರೆ ಒಳ್ಳೆ ಊಟ ಮಾಡಿದ್ದಾನೆ, ಮುಷ್ಟಾನ್ನ ಭೋಜನ ಊಟ ಮಾಡಿದ್ದಾನೆ, ಅದೇನು ಬರಿತಾನೆ ಅಂತಂದರೆ ದೇವ್ರ ಬಗ್ಗೆ ಬರಿತಾನೆ. ನಾವು ದೇವರನ್ನು ಹೊಗಳಿ ಬರಿತಾನೆ, ನಾವು ದೇವರನ್ನು ತೆಗಳಿ ಬರಿತೀವಿ. ಏನು ನನಗೆ ಕೊಟ್ಟಿದ್ದೀಯ, ನೀನು ನಾನು ಹುಟ್ಟಿಸಿದ್ದೀನಿ, ನನಗೆ ಊಟಕ್ಕೆ ಕೊಟ್ಟಿಲ್ಲ, ನೀವು ದೇವರ ಅಂತಿಕೊಂಡು ನೀವು ಕಲ್ಲಿದೆಯಾ ಅಂತ ಬರಿತೀವಿ. ಆತೇನಂತ ಹೇಳ್ತಾನೆ, ನನಗೆಲ್ಲ ಇಷ್ಟೆಲ್ಲ ಆಯುಷ್ಯ ಕೊಟ್ಟಿದೆ. ನೋಡೋ ವಸ್ತು ಒಂದು, ಭಾವಗಳು ಬೇರೆ ಬೇರೆ, ಅಲ್ಲಿರ್ತಕ್ಕಂಥ ವಿಚಾರಗಳ ಬೇರೆ ಬೇರೆ, ನಮ್ಮ ಕಲ್ಪನೆಗಳ ಬೇರೆ ಬೇರೆ. ಅದಕ್ಕಾಗಿ ಯಾವ ವ್ಯಕ್ತಿಯಲ್ಲಿ ಕನಸುಗಳಿವೆ, ಭಾವನೆಗಳಿವೆ, ಕಲ್ಪನೆಗಳಿವೆ, ಇವುಗಳನ್ನು ನಾವು ಸಂದರ್ಭಕ್ಕೆ ತಕ್ಕಂತೆ ದುಡಿಸಿಕೊಂಡ್ರೆ ನಿಜವಾದ ಕಾವ್ಯವನ್ನು ಕಟ್ಟಬಹುದು ಅಂತ ಅನ್ನೋಂಥ ಕಾಣ್ತೀವಿ. ಅದಕ್ಕೆ ಹೆಂಗ ನಾವು ಹೇಳ್ತಿದ್ದೋ, ನಿನ್ನೊಬ್ರು ಸರ್ ಹೇಳ್ತಿದ್ರು, ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು ನಮ್ಮದ್ರೊಳಗಡೆ. ಸರ್ ನಾನು ಬಾಲ್ಯದೊಳಗಡೆ ಧರಣಿ ಮಂಡಲ ಮಧ್ಯದೊಳಗಡೆ ಒಂದು ಗೋವಿನ ಹಾಡು ಕೇಳಿದಾಗ ನನಗೆ ಅಳು ಬಂತು, ನನಗೂ ಅಳು ಬಂತು. ಆದರೆ ನಾವು ಅದನ್ನು ಹಾಗೆ ಯಾಕೆ ಸ್ವೀಕರಿಸಬೇಕು ಅಂದರೆ ನಾವು ಮಾತಾಡೋದಕ್ಕೆ ಇರ್ತಕ್ಕಂಥ ವೇದಿಕೆ ಅಲ್ಲ. ಈಗಾಗಲೇ ಬರುವವರು ಅವ್ರು ಲೇಟ್ ಆಗ್ತಾರೆ ಅಂತ ನಾವು 4 ಮಾತಾಡ್ತಿದ್ವಿ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ಕೂಡ ನಿಮ್ಮೊಳಗಡೆ ಒಬ್ಬನಾಗಿದ್ದು ಕಣ್ಗಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.
ಎಲ್ಲಿದೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಗೆಸ್ಟ್ಗಳು ಬಂದರು, ಅದಕ್ಕೆ ವೇದಿಕೆ ಕರೆಕ್ಟ್ ಇದು ಮಾಡಿದೆ. ಬಾಳಿಲ್ಲ, ಒಂದು 5 ನಿಮಿಷ ಮಾತಾಡ್ರಿ. ಬಂದಾಗ ಅವ್ರಿನ್ನ ಒಂದಿಷ್ಟು ಮಂದಿ ಬರ್ತಾರೆ. ಬಲ್ಲವರು ಬಾಳಿಲ್ಲ, ಬಲ್ಲಿದವರು ಇದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗೂ ಇಲ್ಲ ಸರ್ವಜ್ಞ ಎಂಬ ಮಾತಿನಂತೆ ತುಂಬ ಸವಿಸ್ತರವಾಗಿ ಡಾಕ್ಟರ್ ಗೋವಿಂದರಾಜ್ ಸರ್ ಅವರು ಈ ಒಂದು ಕತೆ ಮತ್ತು ಕಲೆ ತಂತ್ರ ಯಾವ ರೀತಿ ಕಥೆಯನ್ನು ಯಾವ ರೀತಿ ರಚನೆ ಮಾಡಬೇಕು, ಯಾವ ರೀತಿ ಬರೀಬೇಕು ಅಂತ ಸವಿಸ್ತರವಾಗಿ ಹೇಳಿದರೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಸುರಪುರ ತಾಲೂಕಿನ ಉಪನ್ಯಾಸಕರಾದಂಥ ವೆಂಕಟೇಶ್ ಸರ್ ಅವರು ಈ ಒಂದು ಕಥನ ಕಲೆ ಮತ್ತು ತಂತ್ರಗಾರಿಕೆ ವಿಷಯದ ಬಗ್ಗೆ ಗಜಲ್ ಬಗ್ಗೆ ಒಂದು ವಿಷಯವನ್ನು ಮಂಡಿಸಲು ಬಂದಿದ್ದಾರೆ. ಅವ್ರಿಗೂ ಇಲ್ಲಿಂದ ನಾವು ಬಹಳಷ್ಟು ವಿಷಯಗಳನ್ನ ತಿಳಿದುಕೊಳ್ತಾ ಇದ್ದೀವಿ. ನಾನು ಕೂಡ ಇಲ್ಲಿ ಶಿಬಿರಾರ್ಥಿಯಾಗಿ ಪಾಲ್ಗೊಂಡು ನಿಮ್ಮ ಗಜಲ್ ಬಗ್ಗೆನೇ ಒಂದು ವಿಶೇಷವಾದ ಕಮ್ಮಟ ಇರುವುದರಿಂದ ಗಜಲ್ ಅಂದ್ರೆ ಏನು, ಗಜಲನ್ನು ಯಾವ ರೀತಿ ಬರೀತಾರೆ, ಗಜಲ್ನ ನಿಯಮಗಳು ಏನು ಎಂಬುದರ ಬಗ್ಗೆ ಸ್ವಲ್ಪ ಒಂದು ಪ್ರಾಥಮಿಕ ಚರ್ಚೆಯನ್ನು ನಿಮ್ಮ ಜೊತೆಗೆ ನಾನು ಮಾತಾಡ್ತೇನೆ. ಮತ್ತು ಕೊನೆಯಲ್ಲಿ ನಂದೊಂದು ಗಜಲ್ ಇದೆ, ಆ ಗಜಲ್ ಮೂಲಕ ಕಾಫಿಯ ರದೀಫ್ಗಳಂದ್ರೇನು, ಇಲ್ಲಿ ಮತ್ಲ ಅಂದ್ರೆ ಏನು, ಅದರ ಬಗ್ಗೆ ಸ್ವಲ್ಪ ನಿಮಗೆ ಕೆಲವಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಈ ಗಜನ ಕವಿಗಳನ್ನು ಉಲ್ಲೇಖ ಮಾಡಬಹುದು. ಮುಕ್ತಾಯಕ್ಕ ಎಂಬುವರು ಕೂಡ ನಮ್ಮ ಕನ್ನಡದಲ್ಲಿ ಬಹಳ ಪ್ರಸಿದ್ಧ ಒಂದು ಗಜಲ್ ಸಂಕಲನವನ್ನು ಕನ್ನಡದಲ್ಲಿ ಮೊಟ್ಟ ಮೊದಲು ತಂದಂಥವರು ಮುಕ್ತಾಯಕ್ಕರವರಾಗಿದ್ದಾರೆ. ಈ ಥರ ಒಂದು ಪರಂಪರೆಯನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಬಹುಮುಖ್ಯವಾಗಿ ನಾವು ಗಜಲ್ನ ಒಂದು ಫಾರ್ಮೆಟ್ ಅಂತ ಬಂದಾಗ, ಒಂದು ರಚನೆ ಅಂತ ಬಂದಾಗ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು 4 ಅಂಶಗಳ ಬಗ್ಗೆ ನಾವಿಲ್ಲಿ ವಿಚಾರವನ್ನು ಮಾಡಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ಮತ್ಲ ಅಂತ ಒಂದು ವಿಚಾರ ಬರುತ್ತೆ, ಕಾಫಿ ಅಂತ ಬರುತ್ತೆ, ರದೀಫ್ ಅಂತ ಬರುತ್ತೆ, ಮಕ್ತ ಅಂತ ಬರುತ್ತೆ. ಇವು 4 ವಿಚಾರಗಳ ಬಗ್ಗೆ ನಾವು ಸ್ವಲ್ಪ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಮತ್ಲ ಅಂದ್ರೆ ಏನ್ರಿ, ಕಾಫಿ ಅಂದ್ರೆ ಏನು, ಮತ್ತೆ ರದೀಫ್ ಅಂದ್ರೆ ಏನು, ಮಕ್ತ ಅಂದ್ರೆ ಏನು, ಇವು 4 ನಾವು ಚೆನ್ನಾಗಿ ಏನಾದರೂ ತಿಳಿದುಕೊಂಡ್ರೆ ನಾವು ಕೂಡ ಗಜಲನ್ನು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ಮತ್ಲ ಅಂದ್ರೆ ಏನಪ್ಪ, ಇಲ್ಲಿ ಎಷ್ಟು ಸಾಲುಗಳನ್ನು ಇಟ್ಕೊಂಡು ನಾವು ಗಜಲ್ಗಳನ್ನು ಬರಿಬೇಕು ಅನ್ನೋದು ಒಂದು ಪ್ರಾಥಮಿಕ ಅಂಶ ಇರ್ತೀವಿ. 2ನೇ ಸಾಲಿಗೆ ಉಲ್ಲಾ ಮಿಸ್ರ ಅಂತ ಕರಿತೀವಿ. ಅವೆರಡನ್ನ ಸೇರಿಸಿ ನಾವು ಮತ್ಲ ಅಂತ ಕರಿತೀವಿ. ಅವೆರಡು ಸಾಲುಗಳನ್ನು ಸೇರಿಸಿದಾಗ ಅದನ್ನ ಮತ್ಲ ಅಂತ ಕರಿತೀವಿ. ಕಾಫಿ ಅಂದ್ರೆ ಈ ಪ್ರತಿಯೊಂದು ಸಾಲಿನ ಒಂದು ಕೊನೆಯ ಒಂದು ಅಂತ್ಯಪ್ರಾಸ ಅಂತ ನಾವೇನು ಕನ್ನಡದಲ್ಲಿ ಕರಿತೀವಲ್ಲ, ಅದರ ಹಿಂದುಗಡೆ ಇರುವಂತಹ ರವಿ ಅಂತ ಒಂದು ಅಕ್ಷರ ಇರ್ತದೆ. ಆ ಅಕ್ಷರವನ್ನು ನಾವು ಏನ್ ಮಾಡ್ತೀವಿ, ಇಲ್ಲಿ ಕಾಫಿಯಗಳು ಅಂತ ಕರಿತೀವಿ. ರದೀಫ್ ಕೊನೆಯಲ್ಲಿ ಬರುವಂತ ಅಕ್ಷರವನ್ನು ನಾವು ಕನ್ನಡದಲ್ಲಿ ನಾವು ರಗಳೆಗಳನ್ನ ಬೇರೆ ಇನ್ನಿತರ ಲಕ್ಷಣಗಳನ್ನು ನೋಡುವ ಸಂದರ್ಭದಲ್ಲಿ ನಾವು ಅಂತ್ಯಪ್ರಾಸವನ್ನು ಕಡ್ಡಾಯವಾಗಿ ಇಟ್ಟುಕೊಂಡು ನಮ್ಮ ಕವಿಗಳು ಬರಿತಿದ್ರು ಅಂತ ನಾವು ಉಲ್ಲೇಖಗಳನ್ನು ಮಾಡ್ತೀವಿ. ಅದೇ ತರ ಗಜಲ್ನಲ್ಲಿ ಒಂದು ಫಾರ್ಮೆಟ್ ಇದೆ. ರದೀಫ್ ಅನ್ನ ಕಡ್ಡಾಯವಾಗಿ ನಾವಲ್ಲಿ ಬರಲೇಬೇಕಾಗುತ್ತೆ, ಕಾಫಿಯಗಳನ್ನ ತೋರಿಸಬೇಕಾಗುತ್ತೆ. ಈ ತರದ ಒಂದು ನಿಯಮಗಳನ್ನು ನಾವು ಅಲ್ಲಿ ಅಧ್ಯಯನ ಮಾಡ್ತೀವ್ರಿ. ಅದ್ರ ಜೊತೆಗೆ ಮಕ್ತ ಅಂತ ಒಂದು ವಿಚಾರ ಇರ್ತದೆ. ಮಕ್ತ ಅಂದ್ರೆ ಲಾಸ್ಟಿಗೆ ಕೊನೆಯ 2 ಸಾಲುಗಳನ್ನ ಏನು ಸಂದೇಶವನ್ನು ಸಾರಿದ್ದಾನೆ ಕವಿ ಎಂಬುದನ್ನೇ ಅಲ್ಲಿ ಮಕ್ತ ಎಂಬ ವಿಚಾರವನ್ನು ಹೇಳ್ತದ್ರಿ. ತಕ್ಲೂಸ್ ಅಂತ ಒಂದು ವಿಚಾರ ಬರ್ತದೆ. ತಕ್ಲೂಸ್ ಅಂದ್ರೆ ಏನು, ನಾವೊಬ್ಬ ಕವಿ ಗಜಲ್ಕಾರ ಒಂದು ಕಾವ್ಯನಾಮವನ್ನು ಇಟ್ಕೊಂಡು ಹೇಳಿರ್ತಾನೆ. ಆ ಕಾವ್ಯನಾಮ ಈಗ ನಂದೊಂದು ವೇಣು ಎಂಬ ಕಾವ್ಯನಾಮದ ಮೂಲಕ ನಾನು ಗಜಲ್ಗಳನ್ನು ಬರಿತಿದ್ದೀನಿ. ಶಾಂತರಸರು ಕೂಡ ಅದೇ ತರ ಒಂದು ಕಾವ್ಯನಾಮ ಇಟ್ಕೊಂಡು ಬರಿತಿದ್ರು. ಆದ್ರೆ ಈ ಗಜಲ್ಗಳಲ್ಲಿ ಮತ್ತೆ ಈ ವಚನಕಾರರು ಬರೆಯುತ್ತಿರುವಂತೆ, ಕೀರ್ತನಕಾರರು ಬರೆಯುವಂತೆ ನಾವು ಗಜಲ್ಗಳಲ್ಲಿ ಕೂಡ ಯಾವ ಕವಿ ಇದನ್ನು ಬರೆದಿದ್ದಾನೆ ಎಂಬುದನ್ನು ಗುರುತಿಸುವ ಸಲುವಾಗಿ ನಾವೇನ್ ಮಾಡ್ತೀವ್ರಿ, ತಕ್ಲೂಸ್ಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ನಾನು ಇಲ್ಲಿ ಈ ಗಜಲ್ ಅಂದ್ಗಳೇ ಒಂದು ಪರಿಭಾಷೆ ಇದೆ. ಏನಪ್ಪ ಅಂದ್ರೆ ಇಲ್ಲಿ ಬರೀ ಪ್ರೇಮನೇ ಇರಬೇಕು, ಪ್ರೇಮದ ಬಗ್ಗೆನೇ ಬರಿಬೇಕು ಅಂತೆಲ್ಲ ವಿಚಾರಗಳಿದೆ. ನಾನೇನು ಆಲೋಚನೆ ಏನು ಮಾಡಿದ್ನಪ್ಪ ಅಂದ್ರೆ, ಇವತ್ತೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ನಡೀತಿರುವಂತ ಯುದ್ಧಗಳು, ಸಂಘರ್ಷಗಳು ನಡೆಯುವಂತಹ ಸನ್ನಿವೇಶದಲ್ಲಿ ನಾನು ಕೂಡ ಆ ಬಾಂಬ್ ಎಂಬ ವಿಚಾರಗಳನ್ನು ಕೇಳಿದ್ರೆ ನಮ್ಗೆ ನಡುಕ ಉಂಟಾಗುತ್ತೆ. ಅಂತ ಒಂದು ಸನ್ನಿವೇಶದಲ್ಲಿ ನಾನು ಒಂದು ಗಜಲನ್ನು ಬರೆದಿದ್ದೆ. ಏನಂದ್ರೆ, ಬಾಂಬು, ಮದ್ದು, ಗುಂಡು, ಸದ್ದುಗಳ ಚೀರಾಟದಲ್ಲಿ ನಾನು ಮನುಷ್ಯನನ್ನು ಹುಡುಕುತ್ತಿದ್ದೇನೆ ಎಂಬ ಒಂದು ಸಾಲನ್ನಿಟ್ಟು ಬರೆದಿದ್ದೆ. ಮತ್ತು ಅದೇ ತರ ರಕ್ತ ಮಾಂಸದ ಮುದ್ದೆಗಳಾದ ಮಕ್ಕಳ ಆಕ್ರಂದನ ಕೂಗಾಟದಲ್ಲಿ ನಾನು ಮನುಷ್ಯನನ್ನು ಹುಡುಕುತ್ತಿದ್ದೇನೆ ಎಂಬ ವಿಚಾರವನ್ನಿಟ್ಟು ಬರೆದಿದ್ದೆ. ಇಲ್ಲಿ ಏನಪ್ಪ ಅಂದ್ರೆ, ಮನುಷ್ಯನನ್ನು ಹುಡುಕುತ್ತಿದ್ದೇನೆ ಎಂಬುದು
ಒಂದು ಗೂಢಾರ್ಥವನ್ನು ಒಳಗೊಂಡಿರೋ ನಾವೆಲ್ಲ ಮನುಷ್ಯರನ್ನೇ ನೇರ ಮುಖಾಮುಖಿ ಆಗ್ತೀವಿ. ಆದ್ರೆ ಎಂತಹ ಮನುಷ್ಯರನ್ನ ಮುಖಾಮುಖಿ ಆಗ್ತೀವಿ ಅಂದ್ರೆ ನಾವು ಕೇವಲ ನರಕ ಸದೃಶ್ಯ ಮಾಡುವಂತಹ ಬದುಕಿನಲ್ಲಿ ನಾವಿರುವಾಗ ನಿಜವಾದ ಮನುಷ್ಯ ಅಂದ್ರೆ ಯಾರು, ಇಲ್ಲಿ ಯಾರು ಅರಿವಿನಿಂದ ಕೂಡಿರುವಂತಹ ಒಬ್ಬ ಮನುಷ್ಯನನ್ನು ನಾನು ಎದುರಾಗಬೇಕು ಎಂಬ ವಿಚಾರನಲ್ಲಿದೆ. ಇಲ್ಲಿ ನಾನು ಮನುಷ್ಯನನ್ನು ಹುಡುಕುತ್ತಿದ್ದೇನೆ ಎಂಬುವಂತ ಒಂದು ದೀರ್ಘವಾಗಿರುವಂತದ್ದು ಇದನ್ನ ನಾವು ರದೀಫ್ ಅಂತ ಕರಿತೀವ್ರಿ. ಇಲ್ಲಿ ಚೀರಾಟದಲ್ಲಿ ಮತ್ತು ಕೆಳಗಡೆ ಬಂದಿರುವಂತಹ 2ನೇ ಸಾಲಿನ ಕೂಗಾಟದಲ್ಲಿ ಎಂಬಿರುವಂತದ್ದನ್ನ ಇವನ್ನ ಕಾಫಿಯಗಳು ಅಂತ ನಾವು ಕರಿತೀವಿ. ಈ ತರ ನಾವು ಪ್ರತಿ ಗಜಲ್ಗಳಲ್ಲಿ ಯಾರು ಕವಿತೆಯನ್ನು ಬರೆದಿದ್ದು ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲರಿಗೂ ಧನ್ಯವಾದಗಳು. ಕ್ರಮಕ್ಕೆ ನಮ್ಮ ಕಥನ ಕಲೆ ಮತ್ತು ತಂತ್ರ, ಕಥನ ಕಲೆ ಮತ್ತು ತಂತ್ರ ಈ ಒಂದು ವಿಷಯವನ್ನು ನಡೆಸಲು ಬಂದಿದ್ದಾರೆ ಪ್ರೊಫೆಸರ್ ಕೃಷ್ಣ ನಾಯಕ್, ಖ್ಯಾತ ಕಥೆಗಾರರು ಕಲಬುರಗಿ. ಇವರು ಕೂಡ ಈ ಒಂದು ವೇದಿಕೆಗೆ ಎಡಭಾಗದಲ್ಲಿ ಆಸೀನರಾಗಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಥೆಯ ಸ್ವರೂಪ ಮತ್ತು ಭಾಷೆ, ಕಥೆಯ ಸ್ವರೂಪ ಮತ್ತು ಭಾಷೆಯ ಡಾಕ್ಟರ್ ಕಾವ್ಯಶ್ರೀ ಮಹಗಾಂವ್ಕರ್, ಖ್ಯಾತ ಕಥೆಗಾರ್ತಿ ಕಲಬುರಗಿ. ಈ ಒಂದು ಕಥೆಯ ಸ್ವರೂಪದ ಬಗ್ಗೆ ಭಾಷೆಯನ್ನು ಮಂಡಿಸಲು ಬಂದಿದ್ದಾರೆ. ಈ ಒಂದು ವೇದಿಕೆಗೆ ಎಡಭಾಗದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಳ್ಳುತ್ತೇನೆ ಡಾಕ್ಟರ್ ಧರ್ಮಣ್ಣ ಕೆ ಬಡಿಗೇರ್. ಇನ್ನೋರ್ವ ಕಥನ ಕಲೆ ಮತ್ತು ತಂತ್ರ ಸಂವಾದವನ್ನು ಮಂಡಿಸಲು ಬಂದಿದ್ದಾರೆ. ಕಥನ ಮತ್ತು ಕಲೆ ತಂತ್ರ ವಿಷಯವನ್ನು ಮಂಡಿಸಲು ಬಂದಿದ್ದಾರೆ. ಸಂವಾದವನ್ನು ಶ್ರೀ ಆನಂದ್ ಗಬ್ಬಿ ಈ ಒಂದು ವೇದಿಕೆಗೆ ಬಲಭಾಗದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಐಕುಗಳ ಸ್ವರೂಪ ಮತ್ತು ಆಶಯ ಬಗ್ಗೆ ಖ್ಯಾತ ಕಥೆಗಾರರು ಕಲಬುರ್ಗಿ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಯ ಸ್ವಾಗತವನ್ನು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸೋಣ. ಅದೇ ರೀತಿಯಿಂದಾಗಿ ಕಥೆಯ ಸ್ವರೂಪ ಮತ್ತು ಭಾಷೆ ಇದರ ಕುರಿತಾಗಿ ಮಾತನಾಡಲು ಬಂದಿರುವಂತಹ ಖ್ಯಾತ ಕಥೆಗಾರರು ಡಾಕ್ಟರ್ ಕಾವ್ಯಶ್ರೀ ಮಹಗಾಂವ್ಕರ್ ಮೇಡಮ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸೋಣ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಧರ್ಮಣ್ಣ ಕೆ ಬಡಿಗೇರ್, ಸಂಶೋಧಕರು ಶಾಪುರ್, ಇವರನ್ನ ಕೂಡ ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಬಯಸೋಣ. ಸಂವಾದದಲ್ಲಿ ಡಾಕ್ಟರ್ ಸಂಗಮೇಶ್ ಹಿರೇಮಠ್ ಸರ್ ಅವರಿದ್ದಾರೆ, ಅವರನ್ನು ಕೂಡ ಜೋರಾದ ಚಪ್ಪಾಳೆ ಮೂಲಕ ನಾವು ನೀವೆಲ್ಲರ ಸ್ವಾಗತವನ್ನು ಬಯಸೋಣ. ವಿಷಯವನ್ನು ಮಂಡಿಸಲು ಬಂದಿದ್ದಾರೆ ಇನ್ನೋರ್ವ ರವಿಚಂದ್ರ ಸರ್ ಅವರು. ರವಿಚಂದ್ರ ಸರ್ ಅವರು ಪ್ರೊಫೆಸರ್ ಕೃಷ್ಣ ನಾಯಕರವರು, ಖ್ಯಾತ ಕಥೆಗಾರರು ಕಲಬುರಗಿ. ಅವರು ರವಿಚಂದ್ರ ಸರ್ ಅವರು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕಥೆಯ ಸ್ವರೂಪ ಮತ್ತು ಭಾಷೆ ಡಾಕ್ಟರ್ ಕಾವ್ಯಶ್ರೀ ಮಹಗಾಂವ್ಕರ್, ಖ್ಯಾತ ಕಥೆಗಾರ್ತಿ ಕಲಬುರಗಿ. ಈ ಒಂದು ಮೇಡಮ್ ಅವರಿಗೆ ಮಂಡಿಸಲು ಬಂದಿದ್ದಾರೆ. ಡಾಕ್ಟರ್ ಮರಿಯಪ್ಪ ನಾಟೇಕರ್ ಅವರು, ಅವರಿಗೂ ಕೂಡ ಕಥನ ಮತ್ತು ಕಲೆ ತಂತ್ರದ ಬಗ್ಗೆ ಅಧ್ಯಕ್ಷತಾವನ್ನು ಅವರಿಗೂ ಕೂಡ ಸನ್ಮಾನಿಸಬೇಕಾಗಿ ಇವರು ಸಾಯಿಬಾಬ್ ಅಣಬಿ ಅವರು ಈ ಒಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ಮಂಡಿಸಲು ಬಂದಿದ್ದಾರೆ. ಅವರಿಗೂ ಕೂಡ ಸನ್ಮಾನಿಸಲಿಕ್ಕೆ ನಿಂಗಣ್ಣ ಸರ್ ಅವರು ಕನ್ನಡ ಶಾಲು ಮತ್ತು
ಒದಗಿಸುವ ಮೂಲಕ ಸನ್ಮಾನಿಸಲು ಬಂದಿದ್ದಾರೆ ಶ್ರೀ ಆನಂದ್ ಗಬ್ಬಿ ಅವರಿಗೂ ಕೂಡ ಕನ್ನಡದ ಶಾಲುವನ್ನು ಒದಗಿಸುವ ಮೂಲಕ ಈ ವರದಿ ವಾಚನ ಸುರೇಶ್ ಅರಣೀಸ್ ಅವರವರು ಕೂಡ ಈ ಒಂದು ಹಾಡಲು ಬಯಸ್ತೇನೆ. ವೇದಿಕೆ ಮೇಲೆ ಬಂದು ಗಾಯನ ವಾಚನವನ್ನು ಹೇಳಲು ಬಯಸ್ತಿದ್ದೇನೆ. ನೀಲಪ್ಪ ಚೌಧರಿ ಅವರು ಗಾಯನ ವಾಚನವನ್ನು ಮಂಡಿಸಲು ಬರ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ಮುಂಜಾನೆಯ ಶುಭೋದಯಗಳು. ಇವತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಶಾಪೂರ್ ಒಂದು ವಿನೂತನವಾದಂಥ ಒಂದು ಸಾಹಿತ್ಯದಲ್ಲಿ ಪ್ರಯೋಗವನ್ನು ಮಾಡ್ತಾ ಇದೆ. ಅದು ಕಥಾ ಕಾವ್ಯ ಕಮ್ಮಟ ಎಂಬ ಒಂದು ಕಾರ್ಯಕ್ರಮ ಮಾಡೋದರ ಮೂಲಕ ನಮ್ಮ ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ರವೀಂದ್ರನಾಥ್ ಹೊಸ್ಮನಿಯವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಪದಾಧಿಕಾರಿಗಳ ಒಂದು ಸಹಯೋಗದೊಂದಿಗೆ ಹಾಗೂ ಸಾಯಿ ಮಂದಿರದ ಎಲ್ಲ ಸೇವಾ ಕಾರ್ಯಕರ್ತರು ಮತ್ತು ಸಂಸ್ಥಾಪಕ ಅಧ್ಯಕ್ಷರ ಒಂದು ಸಹಕಾರದೊಂದಿಗೆ ಮತ್ತು ಇಡೀ ಇಬ್ರಾಹಿಂಪುರ ಗ್ರಾಮದ ಜನತೆಯ ಸಹಕಾರದೊಂದಿಗೆ ಇವತ್ತು ನಾವು 2ನೇ ದಿನದ ಯಶಸ್ವಿ ಆದಂಥ ಒಂದು ಕಾರ್ಯಕ್ರಮಕ್ಕೆ ಹೆಜ್ಜೆಯನ್ನು ಹಾಕ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಮೂಲಕ ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮದ ಒಂದು ಸಂಪೂರ್ಣವಾದಂಥ ಸಾರಾಂಶವನ್ನು ನಾವು ಅಧಿಕೃತವಾದಂಥ ಒಂದು ದಾಖಲೆಗಳನ್ನು ಇಟ್ಟುಕೊಂಡು ನಾವು ಮುಂದಿನ ದಿನಗಳಲ್ಲಿ ಈ ಕಮ್ಮಟ್ಟದಂಥ ಒಂದು ಕಾರ್ಯಕ್ರಮಗಳನ್ನು ಯಾವ ರೀತಿಯಾಗಿ ನಾವು ಮಾಡಬೇಕು ಮತ್ತು ಅದಕ್ಕೆ ಪುನಶ್ಚೇತನ ಕೊಡುವಂಥ ಒಂದು ಕಾರ್ಯಕ್ರಮಗಳು ಯಾವ ರೀತಿ ಆಗಬೇಕು ಎಂಬುದರ ಬಗ್ಗೆ ನಿನ್ನೆ ನಡೆದಂಥ ಒಂದು ಸಂಪೂರ್ಣವಾದಂಥ ಸಾಹಿತ್ಯಾತ್ಮಕ ಚಟುವಟಿಕೆಗಳ ಒಂದು ಅವಲೋಕನವನ್ನು ಇವತ್ತು ತಮ್ಮ ಮುಂದೆ ವರದಿಯನ್ನು ಪ್ರಕಟಿಸಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಪಡೆದುಕೊಂಡು ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರ ಒಂದು ಅನುಮತಿಯನ್ನು ಪಡೆದುಕೊಂಡು ವರದಿಯನ್ನು ವಾಚನ ಮಾಡ್ತಾ ಇದ್ದೇನೆ. ಬುದ್ಧ, ಬಸವ ಹಾಗೂ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ದಿನಾಂಕ 25 ಹಾಗೂ 26ನೇ ಮೇ 2024ರವರೆಗೆ ನಡೆಯುತ್ತಿರುವ 2 ದಿನಗಳ ಸನ್ನಿವಾಸ ತರಬೇತಿ ಕಾವ್ಯಕಥಾ ಕಮ್ಮಟದ ಕಾರ್ಯಕ್ರಮದ ವರದಿ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಪೂರ್ವಯೋಜಿತ ಕಾರ್ಯಕ್ರಮದಂತೆ ದಿನಾಂಕ 25/5/2024ರಂದು ನಡೆಯುವ ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆಗಾಗಿ ಇಂದಿನ ದಿನವೇ ಸಾಯಿ ಮಂದಿರಕ್ಕೆ ಮಹಿಳಾ ಶಿಬಿರಾರ್ಥಿಗಳು ಸೇರಿ ಸುಮಾರು 20 ಶಿಬಿರಾರ್ಥಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕದ ಪದಾಧಿಕಾರಿಗಳ ಸಹಯೋಗದೊಂದಿಗೆ ರಾತ್ರಿ ವೇಳೆಗೆ ಬಂದು ಈ ಸಾಯಿ ಮಂದಿರವನ್ನು ತಲುಪಿದೆವು. ಸುಂದರವಾದ ತಾಣ, ಪ್ರಕೃತಿಯ ಸೊಬಗಿನಲ್ಲಿ ನಿರ್ಮಿಸಲಾದ ಈ ಸಾಯಿ ಮಂದಿರ ಶ್ರೀ ಮಹಾರಾಜ್ ದಿಗ್ಗಿಯವರ ಕನಸಿನ ಮಂದಿರವಾಗಿದೆ. ಈ ಮಂದಿರದಲ್ಲಿ ನಾಳಿನ ಸಭೆಯಲ್ಲಿ ನಾವು ಪಾಲ್ಗೊಳ್ಳುವಂಥ ಸಂಪನ್ಮೂಲ ವ್ಯಕ್ತಿಗಳ ಹಾಗೂ ಶಿಬಿರದ ಸಂವಾದದಲ್ಲಿ ಭಾಗವಹಿಸುವಂಥ ಎಲ್ಲ ಸಾಹಿತಿಗಳನ್ನು ಮತ್ತೊಮ್ಮೆ ದೂರವಾಣಿ ಕರೆ ಮೂಲಕ ಅವರಿಗೆ ಕರೆಯನ್ನು ಮಾಡುವುದರ ಮೂಲಕ ಮತ್ತೊಮ್ಮೆ ಹೃದಯ ಸ್ಪರ್ಶಿಯಾಗಿ ಅವರನ್ನು ಆಮಂತ್ರಿಸಿದೆವು. ಮಂದಿರದ ಸೇವಾ ಕಾರ್ಯಕರ್ತರು ತಯಾರಿಸಿದಂಥ ಗೋಧಿ ಹುಗ್ಗಿ ಹಾಗೂ ಸಾರು ಅನ್ನವನ್ನು ಸವಿಯಾಗಿ ಸವಿದು ರಾತ್ರಿ 10:30ಕ್ಕೆ ನಾವೆಲ್ಲರೂ ನಿದ್ರೆಗೆ ಜಾರಿದೆವು. ದಿನಾಂಕ 25/5/2024ರಂದು ಬೆಳಗ್ಗೆ 6 ಗಂಟೆಗೆ ನಮ್ಮ ಭಾಗದ ಖ್ಯಾತ ಯೋಗ ಗುರುಗಳಾದಂಥ ಶ್ರೀ ನರಸಿಂಹ ಕೆ ವೈದ್ಯರವರು ಎಲ್ಲ ಶಿಬಿರಾರ್ಥಿಗಳಿಗೆ ಯೋಗಾಭ್ಯಾಸವನ್ನು ಪ್ರತಿಯೊಂದು ಆಸನಗಳ ಮಹತ್ವವನ್ನು ವಿವರಿಸುತ್ತಾ ಪ್ರಾಯೋಗಿಕವಾಗಿ ಪ್ರದರ್ಶಿಸಿದರು. ಒಬ್ಬ ಸೃಜನಶೀಲ ಬರಹಗಾರನಿಗೆ ತನ್ನ ಏಕಾಗ್ರತೆಯ ಬರಕ್ಕೆ ಬೇಕಾಗುವ ಒಂದು ವ್ಯಕ್ತಿತ್ವವನ್ನು ಮನಸ್ಸುಗಳನ್ನು ಕ್ರೋಢೀಕರಿಸಲಿಕ್ಕೆ ಈ ಯೋಗಾಸನಗಳು ಸಹಕರಿಸುವ ಎಂಬ ಒಂದು ಅಮೂಲ್ಯವಾದಂಥ ಅನುಭವ ಈ ಒಂದು ಶಿಬಿರಾರ್ಥಿಗಳಿಗೆ ಅನುಭವಿಸುವುದರ ಮೂಲಕ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಮುಂದೆ ನಾವೆಲ್ಲರೂ ನಮ್ಮ ದಿನಚರಿಗಳನ್ನು ಪೂರೈಸಿಕೊಂಡು ವೇದಿಕೆ ಕಡೆಗೆ ನಾವೆಲ್ಲರೂ ಸಾಗಿ ಬಂದೆವು. ಮುಂಜಾನೆ 10:30ಕ್ಕೆ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆವು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಯಾದಗಿರಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶ್ರೀ ಸಿದ್ದಪ್ಪ ಹೊಟ್ಟಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾ ಸಮಾಜದ ಉಳುಕುಗಳನ್ನು ಸರಿಪಡಿಸಲಿಕ್ಕೆ ಇಂದಿನ ಯುವ ಜನತೆ ತಮ್ಮ ಸಾಹಿತ್ಯದ ಮೊನಚಾದ ಲೇಖನಗಳ ಮೂಲಕ ಸಾಹಿತ್ಯವನ್ನು ಸೃಷ್ಟಿಸುವುದರ ಮೂಲಕ ಈ ಒಂದು ಯುವ ಜನಾಂಗ ಸಾಹಿತ್ಯದ ಕ್ಷೇತ್ರವನ್ನು ಶ್ರೀಮಂತಗೊಳಿಸಲಿಕ್ಕೆ ತಾವೆಲ್ಲರೂ ಸನ್ನದ್ಧರಾಗಬೇಕು. ಸಮಾಜದ ತೊಡಕುಗಳನ್ನು ನಿವಾರಿಸುವಂಥ ಒಂದು ಸಾಹಿತ್ಯವನ್ನು
ಸೃಷ್ಟಿಸಬೇಕಂತೇಳಿ ತುಂಬ ಮಾರ್ಮಿಕವಾಗಿ ತಮ್ಮ ಉದ್ಘಾಟನೆ ನುಡಿಯಲ್ಲಿ ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ಈ ಶಿಬಿರದ ಕಾರ್ಯಕ್ರಮಗಳನ್ನು ಶಿಬಿರದ ಉದ್ಘಾಟನೆಯನ್ನು ಮಹಾರಾಜ್ ದಿಗ್ಗಿಯವರು ಉದ್ಘಾಟಿಸುತ್ತಾ ಇಂದಿನ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ ಕಡೆಯಿಂದ ಏನಾದರೂ ಸಹಕಾರ ಸಹಾಯ ಬೇಕಾಗಿದ್ದರೆ ನಾನು ತನುಮನಧನದಿಂದ ಈ ಸಾಹಿತ್ಯ ಕ್ಷೇತ್ರಕ್ಕೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ. ಅದಕ್ಕೆ ಯುವ ಸಮೂಹ ನನ್ನ ಒಂದು ಸಹಾಯವನ್ನು ಸಹಕಾರವನ್ನು ತಾವು ಮುಂದಿನ ದಿನಗಳಲ್ಲಿ ಪಡೆದುಕೊಂಡು ಈ ಭಾಗದ ಪ್ರಾಕೃತಿಕ, ಈ ಭಾಗದ ಸಾಂಸ್ಕೃತಿಕ, ಈ ಭಾಗದ ಸಾಮಾಜಿಕ ಹಿನ್ನೆಲೆಗಳನ್ನು ಒಳಗೊಂಡಿರುವಂಥ ಒಂದು ಲೇಖನಗಳನ್ನು ಬರೆದು ನಾವು ಹೈದರಾಬಾದ್ ಕರ್ನಾಟಕ ಎಂಬ ಒಂದು ಅಣೆಪಟ್ಟಿಯಿಂದ ಜಾರಿ ಹೋಗಿ ಕಲ್ಯಾಣ ಕರ್ನಾಟಕ ಎಂಬ ಪಟ್ಟಿಯನ್ನು ನಾವು ಧರಿಸಿಕೊಂಡಿದ್ದೇವೆ. ಅಂಥ ಒಂದು ಕಲ್ಯಾಣ ಕರ್ನಾಟಕದ ಒಂದು ಸಹಜವಾದ ಬೆಳವಣಿಗೆ ತಾವೆಲ್ಲರೂ ಸಹಕರಿಸಿರುತ್ತೆ ಅಂತೇಳಿ ಮಹಾರಾಜ್ ದಿಗ್ಗಿಯವರು ತಮ್ಮ ಶಿಬಿರದ ಉದ್ಘಾಟನೆ ನುಡಿಯಲ್ಲಿ ವ್ಯಕ್ತಪಡಿಸಿದರು. ಮುಂದೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಆಗಮಿಸಿರುವಂಥ ಶ್ರೀ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ನಮ್ಮೆಲ್ಲರಿಗೆ ಹಿರಿಯರಾಗಿರುವಂಥ ಸಿದ್ಲಿಂಗನ ಆನೆಗೊಂದಿ ಸರ್ ಅವರು ತಮ್ಮ ಭೌತಿಕ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದರ ಮೂಲಕ ಇವತ್ತಿನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅತ್ಯಂತ ಶಕ್ತಿಯುತವಾಗಿ ಬಳಸೋಕ್ಕೆ ಅವರು ಸಹಕರಿಸಿದಂಥ ನೆನಪುಗಳನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾಯೋಗಿಕವಾದ ಕ್ರಿಯಾತ್ಮಕವಾದಂಥ ಒಂದು ಚಟುವಟಿಕೆಗಳನ್ನು ಮುಂದುವರಿಸಿರಿ ಅಂತೇಳಿ ಸಲಹೆಯನ್ನು ನೀಡಿದರು. ಮುಂದೆ ಸಮಯ 11:30ಕ್ಕೆ ನಾವು ಶಿಬಿರದ ಕಾರ್ಯಕ್ರಮಗಳನ್ನು ಉದ್ಘಾಟನೆಯನ್ನು ನಂತರ ನಾವು ಶಿಬಿರದ ಗೋಷ್ಠಿಗಳನ್ನು ಪ್ರಾರಂಭಿಸಿದೆವು. ತಾಂತ್ರಿಕ ಕಾರಣಗಳಿಂದ ಗೋಷ್ಠಿ 1 ನಡಿಬೇಕಾದದ್ದು ಗೋಷ್ಠಿಯನ್ನು ಗೋಷ್ಠಿ 2ಕ್ಕೆ ನಾವು ಬದಲಾಯಿಸಿಕೊಂಡು ಅದಕ್ಕೆ ಅನೇಕ ಕಾರಣಗಳಿದ್ದು ಅತಿಥಿಗಳ ಅಥವಾ ಸಂಪನ್ಮೂಲಗಳ ವ್ಯಕ್ತಿಗಳ ಬೆಂಗಳೂರು ಪ್ರವಾಸದ ಇರೋ ಪ್ರಯುಕ್ತ ಗೋಷ್ಠಿ 2 ನಾವು ಗೋಷ್ಠಿ 1ಕ್ಕೆ ಬದಲಾಯಿಸಿ ಗೋಷ್ಠಿ 1 ಗೋಷ್ಠಿ 2ಕ್ಕೆ ಬದಲಾಯಿಸಿಕೊಂಡು ಗೋಷ್ಠಿಯ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆವು. ಗೋಷ್ಠಿಯ 2ನೇ ಗೋಷ್ಠಿಯ ಒಂದು ವಿಷಯ ಸಂಪನ್ಮೂಲಗಳ ಒಂದು ಯುವ ಜನತೆಯ ಸಂಪನ್ಮೂಲ ವರ್ತಮಾನದಲ್ಲಿ ಸಾಹಿತ್ಯದ ಪ್ರತಿಭೆಗಳು ಯಾವ ರೀತಿ ಬೆಳಿಬೇಕೆಂಬುದರ ಬಗ್ಗೆ ತುಂಬ ಅತ್ಯಂತ ಮಾರ್ಮಿಕವಾಗಿ ಡಾಕ್ಟರ್ ವಿಕ್ರಮ್ ವಿನಾಜೆ ಎಂಬ ಒಂದು ಸಂಪನ್ಮೂಲ ವ್ಯಕ್ತಿಗಳು ಖ್ಯಾತ ವಿಮರ್ಶಕರು ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ವಿಕ್ರಮ್ ಜನಾಜ್ ಅವರು ತುಂಬ ಅತ್ಯಂತ ಮಾರ್ಮಿಕವಾಗಿ ಅದ್ಭುತವಾದಂಥ ನಿರ್ದೇಶನಗಳನ್ನು ದೃಷ್ಟಾಂತಗಳನ್ನು ಮಂಡಿಸುವುದರ ಮೂಲಕ ಇಂದಿನ ತನ್ನ ಸುತ್ತಮುತ್ತಲಿನ ಅನುಭವಗಳನ್ನು ತನಗಾದ ಅನುಭವಗಳನ್ನು ತನ್ನ ಕುಟುಂಬಕ್ಕೆ ಆದಂಥ ಅನುಭವಗಳನ್ನು ಅದು ಸಂತೋಷದ ಅನುಭವಗಳಾಗಿರ್ಬೋದು ಅಥವಾ ಕಷ್ಟದ ಅನುಭವಗಳಾಗಿರ್ಬೋದು ಅಥವಾ ತನ್ನ ಕುಟುಂಬದಲ್ಲಿ ತಾನೇ ತುಳಿತಕ್ಕೆ ಒಳಗಾಗಿರುವಂಥ ವ್ಯಕ್ತಿ ಆಗಿದ್ದರೆ ಆ ತುಳಿತದ ಮಜಲುಗಳ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸುವಂಥ ಮತ್ತು ಯಾವ ಸಮಾಜ ನನ್ನನ್ನು ದೃಷ್ಟೀಕರಿಸುತ್ತದೆ ಆ ದೃಷ್ಟೀಕರಣ ಸಮಾಜದ ವಿರುದ್ಧ ಲೇಖನಗಳನ್ನು ಬರೆಯುವಂಥ ಪ್ರಯತ್ನ ಮಾಡಬೇಕಂತ ಹೇಳಿ ಡಾಕ್ಟರ್ ಅರುಣ ಜೋಳದ ಅಡಿಗೆಯವರು ತಮ್ಮ ಅನುಭವದ ಮೂಲಕ ಅತ್ಯಂತ ಶಿಬಿರಾರ್ಥಿಗಳಿಗೆ ಮನಮುಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆ ರೀತಿಯಾಗಿ ನಮ್ಮ ಯಾವುದೇ ಒಂದು ಸಾಹಿತ್ಯಗಳು ಸಂವಿಧಾನದ ಆಶೆಗೆ ಒಳಪಡಬೇಕು ವಿನಃ ಸಂವಿಧಾನದ ವಿರುದ್ಧವಾಗಿ ಯಾವುದೇ ಲೇಖನಗಳನ್ನು ಬರೀಬಾರದು ಅಂತೇಳಿ ಅತ್ಯಂತ ಸೂಚ್ಯವಾಗಿ ನಮಗೆ ಸೂಚಿಸಿದರು. ಇಂಥ ಒಂದು ಕಥನಗಳ ಮೂಲಕ ಆಶಯಗಳನ್ನು ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು ಡಾಕ್ಟರ್ ಅರುಣ್ ಜೋಳದಡಿಗೆ ಅವರು ವ್ಯಕ್ತಪಡಿಸಿದರು. ಮುಂದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ನಮ್ಮ ಭಾಗದ ಹಿರಿಯ ಬೌದ್ಧ ಪ್ರಚಾರಕರು ಮತ್ತು ಹಿರಿಯ ಸಾಹಿತಿಗಳಾಗಿರುವಂಥ ಡಾಕ್ಟರ್ ದೇವೇಂದ್ರ ಹೆಗಡೆಯವರು ಕೂಡ ತುಂಬ ಅತ್ಯಂತ ಮಾರ್ಮಿಕವಾಗಿ ಈ ಒಂದು ಅನುಭವದ ಜೊತೆಗೆ ಕಾರ್ಯಕ್ಷೇತ್ರದ ಒಂದು ಪರಿಚಯವನ್ನು ಯಾವ ರೀತಿ ಮಾಡಿಕೊಡ್ಬೇಕೆಂಬುದರ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ಆಸೆಯನ್ನು ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ಡಾಕ್ಟರ್ ಗೋವಿಂದರಾಜ್ ಆಲ್ದಾಡ್ ಅವರು ಕೂಡ ಇಂದಿನ ಯುವಕರು ಜನಪದ ಮತ್ತು ಆಧುನಿಕ ಸಾಹಿತ್ಯವನ್ನು ಸಮನ್ವಯಗೊಳಿಸುವಂಥ ಸಾಹಿತ್ಯಿಕ ರಚನೆಯಲ್ಲಿ ಯಾವ ರೀತಿ ತೊಡಗಿಸಬೇಕೆಂಬುದರ ಬಗ್ಗೆ ಮಾತನಾಡಿದರು. ಮುಂದೆ ಗೋಷ್ಠಿ 2 ಮುಗಿಸಿದ ಮೇಲೆ ಭಾಳ ಯಶಸ್ವಿಯಾಗಿ ಆ ಕಾರ್ಯಕ್ರಮಗಳು ಗೋಷ್ಠಿಗಳು ಎಲ್ಲರ ಸಹಕಾರದಿಂದ ಸಂಪನ್ಮೂಲ ವ್ಯಕ್ತಿಗಳ ಅನುಭವದಿಂದ ತುಂಬ ಯಶಸ್ವಿಯಾಗಿ ಆ 2 ಗೋಷ್ಠಿಗಳು ಮುಕ್ತಾಯವಾದ ನಂತರ ನಾವು ಮತ್ತೆ ಚಹಾ ವಿರಾಮಕ್ಕೆ ಹೋಗಿ ನಂತರ 7 ಗಂಟೆಗೆ ನಾವು ಎಲ್ಲರನ್ನ ಸೇರಿಸಿಕೊಂಡು ಒಂದು ವಿಚಾರಗೋಷ್ಠಿ ಅಂದರೆ ನಮ್ಮದೇ ಆದಂಥ ಒಂದು ವಿಚಾರಗಳನ್ನು ಅಭಿವ್ಯಕ್ತಿಪಡಿಸಲಿಕ್ಕೆ ಶಿಬಿರಾರ್ಥಿಗಳ ಮನಬಿಚ್ಚಿ ಮಾತನಾಡಲಿಕ್ಕೆ ಒಂದು ಸಂವಾದವನ್ನು ನಾವು ಏರ್ಪಡಿಸಿಕೊಂಡಿದ್ದೀವಿ. ಇಂದಿನ ದಿನ ನಡೆಯುವಂಥ ಎಲ್ಲ ಅವಲೋಕನಗಳ ವಿಚಾರಗಳನ್ನು ಆ ಸಭೆಯಲ್ಲಿ ನಾವು ವ್ಯಕ್ತಪಡಿಸಿದಾಗ ಅನೇಕ ಶಿಬಿರಾರ್ಥಿಗಳು ಗೋಷ್ಠಿಯ ಮುಂದೆ ಹೇಳಲಾದಂಥ ಅನೇಕ ವಿಸ್ಮಯ ಸಂಗತಿಗಳನ್ನು ವಿಚಾರಗಳನ್ನು ಆ ಒಂದು ಸಂವಾದ ಗೋಷ್ಠಿಯಲ್ಲಿ
ರಾತ್ರಿ ನಡೆದಂಥ ಸಂವಾದಗೋಷ್ಠಿಯಲ್ಲಿ ವ್ಯಕ್ತಪಡಿಸಿದರು. ಒಟ್ಟಾರೆಯಾಗಿ ಈ ಗೋಷ್ಠಿಗಳ ಮೂಲಕ ನಮಗೆ ಬಂದಿರುವಂಥ ಅನುಭವ, ನಾನೊಬ್ಬ ಶಿಬಿರಾರ್ಥಿಯಾಗಿ ಕಂಡುಕೊಂಡಿರುವಂಥ ಅನುಭವ ಏನಂತಂದರೆ, ಒಂದು ಸಾಹಿತ್ಯವನ್ನು ಕೇವಲ ಅನುಕರಣೆ ಮಾಡೋದಲ್ಲದೆ, ಅನುಕರಣೆ ಮಾಡದೆ ಪದಾಧಿಕಾರಿಗಳ ಸಹಕಾರದೊಂದಿಗೆ ನಡೆದಂತಹ ಕಾರ್ಯಕ್ರಮ ಅದ್ಭುತವಾದಂಥ ಕಾರ್ಯಕ್ರಮದ ವಿಚಾರಗಳು ನಮಗೆ ವ್ಯಕ್ತಪಡಿದು. ಅದಕ್ಕಾಗಿ ಆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಮತ್ತು ಸಾಹಿತಿಗಳಿಗೂ, ಸಂವಾದದಲ್ಲಿ ಭಾಗವಹಿಸಿದಂಥ ಸಂವಾದದ ಭಾಗವಹಿಸುವಂಥ ಸಾಹಿತಿಗಳಿಗೂ, ಕವಿಗಳಿಗೂ ಈ ವೇದಿಕೆಯ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ನನಗೆ ನೀಡಿರುವಂಥ ಈ ಒಂದು ಜವಾಬ್ದಾರಿಯನ್ನು, ನಾನೊಬ್ಬ ಕನ್ನಡ ಉಪನ್ಯಾಸಕ ಅಲ್ಲದಿದ್ದರೂ ಕೂಡ ಒಂದು ರಸಾಯನಶಾಸ್ತ್ರದ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೆಲವು ಪಾರಂಪರಿಕ ಶಬ್ದಗಳನ್ನು ನಾನು ಬಳಸೋ ಅನುಭವದ ಮೂಲಕ ಮತ್ತೆ ನಾನು ಸಾಹಿತ್ಯವನ್ನು ಸೃಷ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂಥ ವೇದಿಕೆಗೂ ಮತ್ತು ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ಎಲ್ಲರಿಗೂ ನಮಸ್ಕಾರಗಳು. ಸುರೇಶ್ ಅರಣಿ ಸರ್ ಅವರು 2 ದಿನದ ಸುದೀರ್ಘವಾಗಿ ಯಶಸ್ವಿ ಮಟ್ಟ ಕಥನ ಕವನ ಕಮ್ಮಟವನ್ನು ಯಾವ ರೀತಿ ಸವಿಸ್ತರವಾಗಿ ಪರದೆ ವಾಚನವನ್ನು ಮಾಡಿದ್ದಾರೆ, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಅವರು ಕೂಡ ವಿಷಯವನ್ನು ಮಂಡಿಸಲು ಕೇಳಿಕೊಳ್ಳುತ್ತೇನೆ. ನನ್ನ ಅನಂತ ವಂದನೆಗಳನ್ನು ತಿಳಿಸುತ್ತಾ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಶಾಪೂರ್ ಇವರ ನಿಲುವಿನಲ್ಲಿ ದಿನದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಕಾವ್ಯ ಮತ್ತು ಕಥಾ ಕಾರ್ಯಕ್ರಮದಲ್ಲಿ ನನಗೆ ತಂತ್ರ ಡಾಕ್ಟರ್ ಭೀಮಣ್ಣ ಬಡಿಗೇರವರೇ, ನನ್ನ ಜೊತೆಯಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಬಂದಂತಹ ಅಂಚೇಶು ಬಸವರಾಜ್ ಕವಿ ವನದುರ್ಗ ಎಲ್ಲರಿಗೂ ವಂದಿಸುತ್ತಾ, ತಮ್ಮೆಲ್ಲರಿಗೂ, ನನ್ನ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ಹಿರಿಯರಿಗೂ ಎಲ್ಲರಿಗೂ ನನ್ನ ಈಗಾಗಲೇ ಈ ಶಿಬಿರಾರ್ಥಿಗಳಾಗಿ ಆಗಮಿಸಿದಂಥ ಇದರಲ್ಲಿ ಸಾಕಷ್ಟು ಜನ ಸಾಹಿತ್ಯ ಪ್ರೇಮಿಗಳು, ಕಥನ ತಂತ್ರ ಮತ್ತು ಕಲೆ ಅದನ್ನು ನಾನು ಬಹಳ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಮಾತು ನಾನು ಹೇಳಬೇಕು. ಏನು ಅಂತಂದರೆ, ನಾವೆಲ್ಲ ಇಲ್ಲೆಲ್ಲ ಸೇರಿದ್ದು ಜ್ಞಾನಾರ್ಜನಾ ಬಗ್ಗೆಯ ಸೌಂದರ್ಯವನ್ನಿಂತ ಮೀರಿದ್ದು. ನಮ್ಮ ಜ್ಞಾನದ ಸೌಂದರ್ಯ ಏನದಲ್ಲ, ಅದು ಯಾವ ಸೌಂದರ್ಯಕ್ಕಿಂತಲೂ ಹೆಚ್ಚಿನದು. ಎಲ್ಲ ಸೌಂದರ್ಯವನ್ನು ಮೀರಿಸ್ತದೆ ಅನ್ನುವಂಥದ್ದು ಅಲ್ಲಿ ಸಿ.ವಿ. ರಾಮನ್ ಅನ್ನುವಂಥ ಒಬ್ಬ ವಿಜ್ಞಾನಿ ಹೇಳಿದ್ದಾರೆ. ಇಲ್ಲಿ ಅಲ್ಲಮ ಪ್ರಭುಗಳು ನಿನ್ನ ಒಡೆದೆ ಎಂಬುದು ಜ್ಞಾನ ರತ್ನ ನೋಡ. ನಾವು ಏನೆಲ್ಲ ಗಳಿಸ್ಬಹುದು, ಆದರೆ ಜ್ಞಾನವನ್ನು ಗಳಿಸಿಕೊಂಡು ಬಂದಾಗ ನಮ್ಮ ಸಮಾಜದಲ್ಲಿ ನಮಗೆ ಸಿಗುವ ಗೌರವ ಏನದಲ್ಲ, ಮರ್ಯಾದೆ ಏನದಲ್ಲ, ಅದು ಯಾವ ಇದರಿಂದ ಬರೋಂಗಿಲ್ಲ. ನಾನು ಈ ನನ್ನ ಅದರಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕಥಾ ಪರಂಪರೆ ಬಹಳ ಶ್ರೀಮಂತ ಮತ್ತು ವಿಸ್ತಾರವಾದಂಥದ್ದು ಇದೆ. ಏನು ಅಂತಂದರೆ, ಇಲ್ಲಿ ಬರ್ತದೆ ನಮಗೆ 9ನೇ ಶತಮಾನದಲ್ಲಿ ಪಂಪ ಯುಗದ ಹಿಂದೆ ಪೂರ್ವ ಯುಗದಲ್ಲಿ ವಡ್ಡಾರಾಧನೆ ಅನ್ನುವಂತಹ ಒಂದು ಕಥಾ ಸಂಕಲನ ನಮ್ಮಲ್ಲಿ ಬರ್ತದೆ. ಅದು ವಡ್ಡಾರಾಧನೆ ಅನ್ನುವಂತಹ ಕಥೆಗಳು, ವಡ್ಡಾರಾಧನೆಯ ಕಥೆಗಳೇ ಅದು ಶಿವಕೋಟಾಚಾರ್ಯ ಬರೀತಾನೆ. 19 ಕಥೆಗಳು, ಬಹಳ ಸುಂದರವಾದಂತಹ ಕಥೆಗಳು, ಅದಕ್ಕೆ ಬದುಕಿಗೆ ಮಾರ್ಗದರ್ಶನ ಮಾಡುವ ಕಥೆಗಳು, ನಮ್ಮ ಬದುಕನ್ನು ಯಾವ ಥರ ನಿರ್ಮಾಣ ಮಾಡ್ಕೋಬೇಕು ಅನ್ನುವಂಥ ರೀತಿಯಲ್ಲಿ ಅದು ಹಳೆಗನ್ನಡದಲ್ಲಿ ಇದೆ. ಆದರೂ ಸಹಿತ ಬಹಳ ಸುಂದರವಾದಂಥ ರೀತಿಯಲ್ಲಿ ಈಗಾಗಲೇ ಅವು ಒಂದೊಂದು ಕಥೆಗಳು PUC ಅಥವಾ SSLC ಹೈಸ್ಕೂಲ್ ಮಟ್ಟದಲ್ಲಿ ಎಲ್ಲ ಅಲ್ಲಿ ಓದಲಿಕ್ಕೆ ಬರ್ತವೆ. ಆಮೇಲೆ ಪಂಚತಂತ್ರದ ಕಥೆಗಳು,
ಉಗ್ರಸಿಂಹ ಪಂಚತಂತ್ರದ ಕಥೆ ಹೇಳ್ತಾ ಇದ್ದಾನೆ ನೋಡಿ. ಹೇಗಿದೆ ಅಂತಂದರೆ, ಕಥೆಯ ಮುಖಾಂತರ ನಾವು ನಮ್ಮ ಮಕ್ಕಳನ್ನು ಸನ್ಮಾರ್ಗಕ್ಕೆ ತರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇಲ್ಲಿ ರಾಜನ ಮಕ್ಕಳು, ಸ್ವೇಚ್ಛಾಚಾರಿಗಳಾದಂಥ ರಾಜನ ಮಕ್ಕಳನ್ನು ಇಲ್ಲಿ ಕಥೆಗಳ ಮುಖಾಂತರ ಸೂತ್ರಗಳನ್ನು ಹೇಳುವುದರ ಮುಖಾಂತರ, ಕಥೆಯ ಮುಖಾಂತರ ಹೇಳುವುದರಿಂದ ಆ ಮಕ್ಕಳನ್ನು ಒಂದು ಸನ್ಮಾರ್ಗಕ್ಕೆ ತಂದರು ಅನ್ನುವಂಥ ರೀತಿಯಲ್ಲಿ ಬರ್ತದೆ. ಆಮೇಲೆ ನೈಷೇನನ್ನ ಧರ್ಮಾಮೃತ ಅನ್ನುವಂಥದ್ದು ಬರ್ತದೆ. ಅದು 10ನೇ ಶತಮಾನದಲ್ಲಿ ಅಮೃತ ಅಂತ ಹೆಸರಿಟ್ಟಿದ್ದಾನೆ. ನಾವು ಧರ್ಮವನ್ನು ಯಾವ ರೀತಿಯಲ್ಲಿ ಪಾಲಿಸಬೇಕು, ಧರ್ಮ ಅಂದರೆ ಏನು ಅನ್ನುವಂಥದ್ದನ್ನು ಆ ಕಥೆಗಳು ಬರ್ತಾ ಇದ್ದಾವೆ. ಅಕ್ಬರ್ ಬೀರ್ಬಲನ ಕಥೆಗಳು ಬರ್ತಾವೆ, ಜಾಣತನಕ್ಕೆ. ಆಮೇಲೆ ಇನ್ನೂ ಒಂದು ಶ್ರೇಷ್ಠ ಹೇಳಬೇಕಂದ್ರೆ ಅರೇಬಿಯನ್ ನೈಟ್ಸ್ ಕಥೆ. ಅರೇಬಿಯನ್ ನೈಟ್ಸ್ ಕಥೆಗಳು ಸಹರ್ಜಾದ್, ಮಂತ್ರಿಯ ಮಗಳಾದಂಥ ಸಹರ್ಜಾದ್ ತನ್ನ ಪ್ರಾಣ ಉಳಿಸಿಕೊಳ್ಳಲಿಕ್ಕೆ ಅಲ್ಲಿ ರಾಜ ಏನು ಮಾಡ್ತಾ ಇದ್ದ ಅಂತಂದರೆ, ತನ್ನ ರಾಣಿ ನೀತಿ ಬಾಹಿರಾದಾಗ ದಿನ ಒಂದು ಮದುವೆ ಮಾಡಿಕೊಂಡು ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಆ ರಾಣಿಯನ್ನು ಕೊಲ್ತಾ ಇದ್ದವು. ಆ ರಾಜ್ಯದ ಅರೇಬಿಯನ್ ಕಂಟ್ರಿಯಲ್ಲಿ ಎಲ್ಲ ಕುಮಾರಿಯರು ಮುಗಿದಾಗ ಮದುವೆ ಆಗ್ತಾ ಇದ್ದಾಳೆ. ಆಮೇಲೆ ರಾಜನಿಗೆ ಕತೆ ಹೇಳ್ತಾಳೆ. ಕತೆ ಹೇಗೆ ಹೇಳ್ತಾ ಇದ್ದಾಳೆ ಅಂತಂದರೆ, ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಕತೆ ನಿಲ್ಲಿಸ್ತಾಳೆ. ರಾಜನಲ್ಲಿ ಆ ಕಥೆಯ ಕ್ಯೂರಿಯಾಸಿಟಿ ಬೆಳೆಯುವಂತೆ ಮಾಡ್ತಾ ಇದ್ದಾಳೆ. ಎಷ್ಟು ಕತೆ ಹೇಳ್ತಾ ಇದ್ದಾಳೆ ಅಂದ್ರೆ, ರಾಜ ಮತ್ತು ಇವತ್ತು ಕೊಲ್ಲಂಗಿಲ್ಲ, ನಾಳೆ ಒಂದಿನ ಅವಧಿ ಕೊಡ್ತೀನಿ ಅಂತ ತಿಳ್ಕೊಂಡು ಮತ್ತೆ ನಾಳೆ ಕತೆ ಪ್ರಾರಂಭ ಮಾಡ್ತಾಳೆ. ಎಷ್ಟು ಕತೆ ಹೇಳ್ತಾ ಇದ್ದಾಳೆ ಅಂದರೆ 1001 ಕತೆ ಹೇಳ್ತಾಳೆ. ಅರೇಬಿಯನ್ ನೈಟ್ಸ್ ಅನ್ನುವಂಥ ಕತೆ ಹೇಳಿ ತನ್ನ ಪ್ರಾಣ ಉಳಿಸ್ಕೊತಾ ಇದ್ದಾಳೆ, ರಾಜನನ್ನು ಮದುವೆ ಆಗ್ತಾ ಇದ್ದಾಳೆ ಅನ್ನುವಂಥದ್ದು. ಅಂದ್ರೆ ಇವಳಿಗೆ ಕೊಲ್ಲಂಗಿಲ್ಲ ಅವನು. ಅದಕ್ಕೆ ಸಾವನ್ನು ಗೆಲ್ಲುವ ಶಕ್ತಿ ಕತೆಗೆ ಇರಬಲ್ಲದು ಎಂಬುದನ್ನು ಅರೇಬಿಯನ್ ನೈಟ್ಸ್ ಕತೆಗಾರ್ತಿಯಾದಂತಹ ಶಹರ್ಜಾದ್ ಅವಳು ಇಲ್ಲಿ ಸಾಬೀತುಪಡಿಸಿದ್ದಾಳೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು. ಅಷ್ಟೇ ಇಲ್ಲಿಗೆ ಕತೆಗೆ ಇಂಥ ಒಂದು ಮಾಂತ್ರಿಕ ಶಕ್ತಿ ಇದೆ. ಕಥಾ ಸಾಹಿತ್ಯಕ್ಕೆ ಯಾಕೆ ನಾವು ಈ ಮಾತು ಹೇಳ್ತಾ ಇದ್ದೀರಿ, ಕತೆಗೆ ಎಂಥ ಒಂದು ಶಕ್ತಿ ಇದೆ. ನಾನು ಹೇಳಿದ್ರಲ್ಲ, ಪ್ರಾಣವನ್ನು ಉಳಿಸಿಕೊಳ್ಳುವಂತಹ ಒಂದು ಶಕ್ತಿ ಕತೆಗೆ ಇದೆ ಅನ್ನುವಂಥದ್ದನ್ನು. ಅದಕ್ಕಾಗಿಯೇ ಇವತ್ತು ಕಥಾ ಒಂದು ಸಾಹಿತ್ಯ ಪ್ರಕಾರ ಬಹಳ ಜನಪ್ರಿಯವಾದಂತಹ ಒಂದು ಸಾಹಿತ್ಯ ಪ್ರಕಾರವಾಗಿ ಅದು ಎಲ್ಲ ಭಾಷೆಗಳಲ್ಲಿ ಮೂಡಿಬಂದಿದೆ ಅನ್ನುವಂಥ ರೀತಿಯಲ್ಲಿ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿಯ ತರುವಾಯ ಸಣ್ಣ ಕಥೆಯೇ ಅತ್ಯಂತ ಜನಪ್ರಿಯವಾದಂತಹ ಸಾಹಿತ್ಯ ಪ್ರಕಾರ. ಕಾದಂಬರಿ ಜನಸಾಮಾನ್ಯರ ಮಹಾಕಾವ್ಯ ಅನ್ನುವಂಥ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೀವಿ, ಅಥವಾ ಅಂಗೈಯ ಕರತಲದ ರಂಗಭೂಮಿ ಅನ್ನುವಂಥದ್ದು ಈ ರೀತಿ. ಯಾಕಂದರೆ ಕಾದಂಬರಿಗೂ ಮತ್ತು ಕಥೆಗೂ ಬಹಳ ಒಂದು ವ್ಯತ್ಯಾಸ ಇದೆ, ಬಹಳ ವ್ಯತ್ಯಾಸ. ಕಥೆಯ ಒಂದು ಕ್ಯಾನ್ವಸ್ ಏನದ ಬಹಳ ಚಿಕ್ಕದು. ನಾನು ಮುಂದೆ ಹೇಳ್ತೀನಿ ಎಲ್ಲ ಬಹಳ ಚಿಕ್ಕದು. ಕಾದಂಬರಿಯ ಕ್ಯಾನ್ವಸ್ ಬಹಳ ವಿಸ್ತಾರವಾದ ರೂಪ ಜನ್ಮ ತಾಳಿದುದು ಯಾವಾಗಂದ್ರೆ 1 ಶತಮಾನದ ಹಿಂದೆ. ನಮ್ಮಲ್ಲಿ ಸಣ್ಣ ಕಥೆಗಳಿದ್ದು ನಾನು ಹೇಳ್ತಾ ಇದ್ದೀನಿ. ಪಂಪ ಪೂರ್ವಯುಗದಲ್ಲಿ ವಡ್ಡಾರಾಧನೆ ಕುರಿತು ನಾನು ನಿಮಗೆ ಹೇಳಿದೆ, ಧರ್ಮಾಮೃತ ಕುರಿತು ಹೇಳಿದೆ, ನಾನು ಪಂಚತಂತ್ರ ಕುರಿತು ಹೇಳಿದೆ ನಾನು ಇದ್ದು. ಆದರೆ 16ನೇ ಶತಮಾನಕ್ಕೆ ಬ್ರಿಟಿಷರು ನಮಗೇನು ತಂದರು ಇಲ್ಲಿ ತಮ್ಮ ಸಾಹಿತ್ಯದ ಪ್ರಭಾವದಿಂದ ನಾವು ಹೊಸಗನ್ನಡದಲ್ಲಿ ಏನು ಕಥೆಗಳನ್ನು ಬರೀತಾ ಸುಮಾರು 100 ವರ್ಷದ ಒಂದು ಕಾಲಘಟ್ಟದಲ್ಲಿ ಅಥವಾ ಈ ಅವಧಿಯಲ್ಲಿ ಎಷ್ಟು ಜನ ಕಥೆಗಾರರು ಬಂದಿದ್ದಾರೆ, ಎಷ್ಟು ಕಥೆಗಳು ಬಂದಿದ್ದಾವೆ, ಇದು ನಮ್ಮ ಆ ಸಂಖ್ಯೆಯನ್ನು ಪಟ್ಟಿ ಮಾಡಲಿಕ್ಕೆ ಬಹಳ ಕಷ್ಟದ ಕೆಲಸ. ದಿನಪತ್ರಿಕೆಯಲ್ಲಿ, ವಾರಪತ್ರಿಕೆಯಲ್ಲಿ, ಮಾಸಪತ್ರಿಕೆಯಲ್ಲಿ ಹೊಸ ಕಥೆಗಾರರು ಹುಡ್ತಾನೇ ಇದ್ದಾರೆ, ಹೊಸ ಕಥೆಗಳು ಬರ್ತಾನೇ ಇದ್ದಾವೆ, ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಪ್ರಯೋಗ ಮಾಡುವಾಗ ನಾನು ಹೇಳಿದೆ, ನಮ್ಮಲ್ಲಿ ಏನದಂತಂದರೆ ಸುಮಾರು 100 ವರ್ಷದ ಒಂದು ಕಾಲಘಟ್ಟದಲ್ಲಿ ಮನುಷ್ಯನ ವೈಚಾರಿಕ ನೆಲೆಗಟ್ಟು ಸ್ವಲ್ಪ ಬದಲಾವಣೆ ಆಗೋದು ಹೋಗ್ತದೆ, ಒಂದೇ ಥರ ಇರಂಗಿಲ್ಲ. ಈಗ ನಮ್ಮ ಅಜ್ಜನ ಆಲೋಚನೆಗೂ ನನ್ನ ಆಲೋಚನೆಗೂ ಬಹಳ ಅಂತರ ಇದೆ. ಅದಕ್ಕಾಗಿ ಏನಾಯಿತು ಅಂತಂದ್ರೆ ನಮ್ಮ ಸಾಹಿತ್ಯದಲ್ಲಿ ಸಹಿತ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಈ ಕಾಲಘಟ್ಟಗಳು ನಮ್ಮಲ್ಲಿ ನಿರ್ಮಾಣ. ಅದು ಎಲ್ಲನೂ ಕಥೆಯಲ್ಲಿ ಬರ್ತದೆ, ಕವನದಲ್ಲಿ ಬರ್ತದೆ, ಕಾದಂಬರಿ, ನಾಟಕ, ಯಾವುದೇ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಈ ರೀತಿಯಲ್ಲಿ ನಾವು ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಅನ್ನುವಂತಹ ಕಾಲಘಟ್ಟಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಯಾಕಂದರೆ ನಮ್ಮ ಅಭ್ಯಾಸದ ಅನುಕೂಲತೆಗಾಗಿ ಅಥವಾ ಅವುಗಳನ್ನು ಅರ್ಥ ಮಾಡಿಕೊಳ್ಳೋ ಸಲುವಾಗಿ ನಾವು ಈ ಕಾಲಘಟ್ಟಗಳನ್ನು ಮಾಡ್ತೀವಿ. ಏನು ಹಾಗಂದರೆ
ನವೋದಯ ಅಂದ್ರೆ ಏನು, ಪ್ರಗತಿಶೀಲ ಅಂದ್ರೆ ಏನು, ನವ್ಯ ಅಂದ್ರೆ ಏನು, ದಲಿತ ಬಂಡಾಯ ಅಂದ್ರೆ ಏನು ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನವೋದಯದಲ್ಲಿ ಬಂದಂತಹ ಒಂದೊಂದೇ ಮಾತನ್ನು ಹೇಳ್ತಾ ಇದ್ದೀನಿ, ನಾನು ಬಹಳ ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ನವೋದಯದ ಕಾಲಘಟ್ಟದಲ್ಲಿ ಬಂದಂತಹ ಸಾಹಿತ್ಯ ಯಾವುದೇ ಪ್ರಕಾರ ತೆಗೆದುಕೊಂಡ್ರೆ ಅಲ್ಲಿ ಏನದಂದ್ರೆ ಸತ್ಯಂ ಶಿವಂ ಸುಂದರಂ, ಅಲ್ಲಿ ಸತ್ಯ ಇದೆ, ಸುಂದರಿ ಇದೆ, ಶಿವ ಇದೆ. ಅಂದ್ರೆ ಅಲ್ಲಿಯೇ ಬಹುತೇಕ ಬರಹಗಾರರು ಪ್ರಕೃತಿಯನ್ನು ಆರಾಧಿಸ್ತಾರೆ, ಸುಂದರವನ್ನು ಗ್ರಹಿಸ್ತಾರೆ, ಕಲ್ಪನೆ ಮಾಡ್ತಾರೆ, ಈ ರೀತಿಯಲ್ಲಿ ಅಲ್ಲಿಯ ಸಾಹಿತ್ಯ ಬಂದ. ಅದಕ್ಕಾಗಿ ಬಹಳ ಸುಂದರವಾದಂತಹ ಸಾಹಿತ್ಯ, ಎಲ್ಲರೂ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವಂಥ ಸಾಹಿತ್ಯ ನಿರ್ಮಾಣ ಆಯಿತು ಅನ್ನುವಂಥ ರೀತಿಯಲ್ಲಿ ಬಹುಶಃ ನಿಮಗೆ ಕೊಡ್ತದೆ. ಬೇಂದ್ರೆ ಅವರು, ಕುವೆಂಪು ಅವರು ಬಹಳ ಸುಂದರವಾದಂತಹ ನವೋದಯದ ಕವಿಗಳು ಆಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಮುಂದೆ ಬಂದಂತಹ ವೈಚಾರಿಕ ನೆಲೆಗಟ್ಟಲ್ಲಿ ಬಂದಂತಹ ಮತ್ತೆ ಬರಹಗಾರರು, ಏನಿದು ಸಾಹಿತ್ಯ? ಬರೀ ಕಲ್ಪನಾ ಲೋಕದಲ್ಲಿ ವಿಹಾರ ಮಾಡೋದು ಸಾಹಿತ್ಯ ಆಗಂಗಿಲ್ಲ. ನಮಗೆ ದಿನ ಬೆಳಗಾದರೆ ಸಾಕಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ನಾವು ಇದ್ದೀವಿ. ಇವತ್ತು ನೀರಿಲ್ಲ, ಇವತ್ತೊಂದು ಊಟ ಇಲ್ಲ, ಇವತ್ತು ಮತ್ತೊಂದಿಲ್ಲ, ಈ ರೀತಿಯಲ್ಲಿ ಇಲ್ಲಗಳ ಒಂದು ದೊಡ್ಡ ಪಟ್ಟಿನೇ ನಮ್ಮ ಮುಂದಿದೆ. ಹೀಗಿರುವಾಗ ನಾವು ಬರೀ ನೇಚರನ್ನು ಆರಾಧನೆ ಮಾಡ್ಕೋತಿರೋದು ಆಗಂಗಿಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಗತಿ ಸಾಹಿತ್ಯದಲ್ಲಿ ಏನದರ ಜನರ ಪ್ರಗತಿ ಆಗಬೇಕು, ಜನರ ಒಂದು ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕು ಅನ್ನುವಂಥ ರೀತಿಯಲ್ಲಿ ಬಂದು ಅನ್ನುವಂಥ ನವ್ಯದಲ್ಲಿನೂ ಹಾಗೆ. ನವ್ಯದಲ್ಲಿ ಅಂತೂ ಖಡಾಖಂಡಿತವಾಗಿ ಏನಂದ್ರೆ ಕಲ್ಪನೆನೇ ಬೇಕಾಗಿಲ್ಲ, ಬದುಕಿನ ವಾಸ್ತವಿಕತೆ ನೋಡಿ, ರಿಯಾಲಿಟಿ ಅಂತ ನಾವೇನು ಹೇಳ್ತಾ ಇದ್ದಾನ ಚಿತ್ರಣ ಮಾಡ್ರಿ ನೀವು ಸಾಹಿತ್ಯದ ಮುಖಾಂತರ ಅನ್ನುವಂಥ ರೀತಿಯಲ್ಲಿ. ಇನ್ನು ಬಂಡಾಯ ಅನ್ನುವಂಥ ಸಾಹಿತ್ಯದ ಮುಖಾಂತರ ನಾವು ಬಂಡಿ ಹೇಳುವುದು. ಬಂಡಾಯ ಅನ್ನುವಂಥ ಶಬ್ದ ಇದು ಈಗಿಂದಿಲ್ಲ, ವಚನಕಾರರಲ್ಲಿ ಸಹಿತ ಬಂಡಾಯ ಇತ್ತು, ಅಲ್ಲಿ ನಾವು ನೋಡ್ತಾ ಇದ್ದೀವಿ. ವಚನಗಳ ಮುಖಾಂತರ ಶರಣರು ಬಂಡಾಯ ಎದ್ದಿದ್ದಾರೆ, ಅದನ್ನು ನೋಡ್ತಾ ಇದ್ದೀವಿ ನಾವು. ಆಮೇಲೆ ದಲಿತ ಸಾಹಿತ್ಯ ಅನ್ನುವಂಥ ರೀತಿಯಲ್ಲಿ ಈ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡಿ, ನಾನು ಈಗ ಹೇಳಿದೆ ನಿಮಗೆ, ಹೊಸಗನ್ನಡ ಸಾಹಿತ್ಯದಲ್ಲಿ ನಾವು 100 ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಸಾವಿರಾರು ಜನ ಕಥೆಗಾರರು, ಸಾವಿರಾರು ಕಥೆಗಳು ಈಗ ಬಂದಿದ್ದಾವೆ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಅದಕ್ಕಾಗಿ ಇಲ್ಲಿ ಹೀಗೆ ಸಾಕಷ್ಟು ನಮಗೆ ಲಕ್ಷ್ಯ ಬಂದ್ಬಿಟ್ಟಾಗ ಅದಕ್ಕೆ ಲಕ್ಷಣ ಬರಿಬೇಕಾಯಿತು. ಲಕ್ಷ್ಯ ನಮಗೆ ಸಾಕಷ್ಟು ಬದಿ ಬಂದಾಗ ಅದರ ಲಕ್ಷಣ ಅಂದರೆ ಏನು, ಸಣ್ಣ ಕಥೆ ಶ್ರೇಷ್ಠ ಆಗಲಿಕ್ಕೆ ಏನು ಲಕ್ಷಣಗಳು? ಹೌದಾಗಿ ನಾವೆಲ್ಲವನ್ನೂ ಶ್ರೇಷ್ಠ ಅನ್ನಂಗಿಲ್ಲ, ಅದಕ್ಕೆ ಲಕ್ಷಣ ಬರಬೇಕು. ಅಲ್ಲಿ ನಾನು ಒಂದು ಕಡೆ ಹೇಳಿದ್ದೇನೆ, ಸಣ್ಣ ಕಥೆ ಅಥವಾ ಯಾವುದೇ ಒಂದು ಬರಹ ಶ್ರೇಷ್ಠ ಆಗಬೇಕಾದ್ರೆ ನಮ್ಮ ಬಾಲ್ಯ ಅನ್ನುವಂಥದ್ದು ಏನದಲ್ಲ, ಅದು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತಿಕೆಯಿಂದ ಕೂಡಿದಾಗ ಮಾತ್ರ ನಾವು ಒಳ್ಳೆಯ ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ. ಅದು ರಿಚ್ ಅನ್ನುವಂಥದ್ದು ನಾನು ಆರ್ಥಿಕವಾಗಿ ಹೇಳ್ತಾ ಇಲ್ಲ, ನಮ್ಮ ಚಟುವಟಿಕೆ ಬಳಸುವ ಮಾತು ತೀರಾ ಸ್ವಲ್ಪ ಬೇಕು ಅಂತ. ಭಾಷೆಯ ಬಳಕೆ, ಪಾತ್ರಗಳ ಬಳಕೆ, ಅದಕ್ಕೆ ಹೇಳ್ತಾನ ಭಾಷೆಯ ಪದ್ಯ ಭಾಷೆ ಆಗ್ಬೇಕು ನೋಡಿ. ಲ್ಯಾಂಗ್ವೇಜ್ ಅಂತಂದ್ರೆ ನಮಗೆ ಪೊಯಿಟಿಕ್ ಲ್ಯಾಂಗ್ವೇಜ್ ಅಥವಾ ಒಂದು ವಿಷಯವನ್ನು ನಮಗೆ ತಿಳಿಸ್ಲಿಕ್ಕೆ ಒಂದು ಹೇಳ್ತಾ ಇದ್ದಾರೆ. ಅದಕ್ಕೆ ಮತ್ತು ಇನ್ನೂ ಒಂದೊಂದು ಸಣ್ಣ ಕಥೆ ಬರೀಬೇಕು. ಭಂಗ ಬಂದರೂ ಸಹಿತ ಸಣ್ಣ ಕಥೆ ಕೆಟ್ಟು ಹೋಗ್ತದೆ ಅಂತ ನೋಡಿ, ಅದರ ನೆನಪಿದ್ರೂ ಕೆಟ್ಟು ಹೋಗ್ತದೆ. ವಾಸ್ತವಿಕತೆ ಅಂದ್ರೆ ರಿಯಾಲಿಟಿ, ಕಲ್ಪನೆಗೆ ಅವಕಾಶವೇ ಬೇಕಾಗಿದೆ ನೀವು ಸುಂದರವಾದಂಥ ರೀತಿಯಲ್ಲಿ. ಯಾಕಂದ್ರೆ ಒಂದೊಂದ್ಸಲ ನೋಡ್ತಾ ಇದ್ದೀವಿ ನಾವು ಸಮಾಜದಲ್ಲಿ, ನಾವು ಕಲ್ಪನೆ ಮಾಡೋದಕ್ಕಿಂತ ಹೆಚ್ಚಿನ ಒಂದು ವಾಸ್ತವಿಕವಾಗಿ ನಡೆದಿದ್ದೀವಿ. ನಾವು ಕಲ್ಪನೆನೂ ಮಾಡಂಗಿಲ್ಲ, ಅಷ್ಟು ವಾಸ್ತವಿಕ ಘಟನೆ ಒಂದು ಆಗಿರ್ತದೆ. ಅಂಥ ವಾಸ್ತವಿಕ ಘಟನೆಯನ್ನು ಇಟ್ಕೊಂಡು ನೀವು ಕಥೆ ಬರೀರಿ ಅನ್ನುವಂಥ ರೀತಿಯಲ್ಲಿ ಬರ್ತದೆ. ಕೃಷ್ಣರಾಯರು ಸಣ್ಣ ಕಥೆಯನ್ನು ಕುರಿತು ಒಂದು ಮಾತು ಹೇಳ್ತಾರೆ, ಬಹಳ ಸುಂದರವಾದಂತಹ ಮಾತು. ಅಂದ್ರೆ ಸಣ್ಣ ಕಥೆ ಅಂದ್ರೆ MBBS ಡಾಕ್ಟರ್ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ಇದ್ರು, ಅವರೇ ಒಂದು ಸ್ವತಃ ಸತ್ಯ ನೋಡಿದ್ದನ್ನೇ ಅವರು ಕಥೆ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದೆ, ಸಣ್ಣ ಕಥೆ ಒಂದು ವಾಸ್ತವಿಕತೆ ಇರಬೇಕು ಅನ್ನುವಂಥ ರೀತಿ ಬಹಳ ಸುಂದರವಾದಂಥ ಒಂದು ಕಥೆ ಅದು. ಕಥಾವಸ್ತುವಿನ ಪ್ರಸಂಗ, ಸನ್ನಿವೇಶ, ಪಾತ್ರ ರಚನೆ, ಸಂಭಾಷಣೆ, ವರ್ಣನೆ, ವಿವರಣೆ ಇವೆಲ್ಲ ಇರಬೇಕು. ಇವೆಲ್ಲ ನಮಗೆ ಅದಕ್ಕೆ ಜೀವ ಇದ್ದಂತೆ. ನಮಗೆ ಒಂದು ಸ್ಥಳತನಕ್ಕೆ ಏನು ಬೇಕು, ಸೌಂದರ್ಯ ಅಂದಾಗ ನಮಗೆಲ್ಲ ಬೇಕಲ್ಲ, ಮಾಂಸ ಬೇಕು, ತೊಗಲು ಬೇಕು, ನಮಗೆಲ್ಲ ಇವತ್ತು ಸೌಂದರ್ಯ ಬಾಯಸು ಇವೆಲ್ಲ ಬೇಕಾದಾಗ ಏನು ಬೇಕಾದ ನಮಗೆ ಒಂದು ಪ್ರಸಂಗ, ಒಳ್ಳೆಯ ಪ್ರಸಂಗ ಆಗ್ತದೆ. ಪ್ರಾರಂಭದಲ್ಲಿ ಜಿಜ್ಞಾಸೆ, ಮಧ್ಯದಲ್ಲಿ ಉತ್ಕಟತೆ ಮತ್ತು ಕೊನೆಯಲ್ಲಿ ವಿಸ್ಮಯ ಉಂಟಾಗುವಂತೆ 3 ಭಾಗ ಮಾಡಬೇಕು ನೀವು ಸಣ್ಣ ಕಥೆ. ಅಂದ್ರೆ ನೀವು ಅದರಲ್ಲಿ ನಾನು ಒಂದು ಜಿಜ್ಞಾಸೆ,
ಮಧ್ಯದಲ್ಲಿ ಉತ್ಕಟತೆ, ಕೊನೆಯಲ್ಲಿ ವಿಸ್ಮಯ ಉಂಟಾಗುವಂತೆ ನಾವು ಕತೆ ರಚನೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನಾನು ಒಂದು ಕತೆ ಬರೆದಿದ್ದೀನಿ. ಪ್ರತೀಕದಿಂದ ರೂಪ್ಲಾ ನಾಯಕನನ್ನು ನಾನೆಂದೂ ಮರೆಯಲಾರೆ. ಮಾನವೀಯತೆಯ ಪ್ರತೀಕ ಆ ಥರ ನಾನು ಕತೆ ಒಂದು ವಾಕ್ಯದಿಂದ ಶುರು ಆಗ್ತದೆ ಈ ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಣ್ಣ ಕಥೆಯ ಜೀವಾಳವೆಂದರೆ ಪ್ರಸಂಗಗಳ ಪಾತ್ರಗಳ ಮಿತವೇ. ನಾನು ಆಗಲೇ ಹೇಳಿದೆ, ಸಖ್ಯವಿದ್ದುಟ್ಟು ಕಡಿಮೆ ಪಡೆದಂತಹ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಶಾಪೂರ್ ಅಧ್ಯಕ್ಷರಿಗೂ ಮತ್ತು ನನಗೆ ಬಹಳ ಶಿಬಿರಾರ್ಥಿಗಳು ಬಹಳ ಒಳ್ಳೆಯ ಎಜುಕೇಟೆಡ್ ಶಿಬಿರಾರ್ಥಿಗಳು ನನಗೆ ಸಿಕ್ಕಿರುವುದರಿಂದ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕಥನ ಕಲೆ ಮತ್ತು ತಂತ್ರ, ವಾಸ್ತವಿಕ ನೈಜ ಕತೆ ಮತ್ತು ಕಾಲ್ಪನಿಕ ಕತೆ. ಕಲೆಯ ದೃಷ್ಟಿಕೋನದಲ್ಲಿ ನೋಡಬೇಕು. ಧನಾತ್ಮಕ ಭಾವನೆಯಲ್ಲಿ ನೋಡಿದಾಗ ಮಾತ್ರ ಆ ಒಂದು ಸಾಹಿತ್ಯಕ್ಕೆ ಮತ್ತು ಕಲೆಗೆ ಬೆಲೆ ಕೊಟ್ಟಂಗಾಗುತ್ತೆ. ಒಂದು ಸುದೀರ್ಘವಾಗಿ ಈ ಒಂದು ಕಥನ ಮತ್ತು ಕಲೆಯ ತಂತ್ರದ ಬಗ್ಗೆ ದೀರ್ಘವಾಗಿ ಮಾತನಾಡಿದ್ದಾರೆ, ವಿಷಯವನ್ನು ಮಂಡಿಸಿದ್ದಾರೆ. ಅವರು ತುಂಬ ಹೃದಯದ ಶಾಪುರ್ ತಾಲೂಕಿನ ಕನ್ನಡ ಸಾಹಿತ್ಯದ ಪರವಾಗಿ ಮತ್ತು ಎಲ್ಲ ಅಭಿಮಾನಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಡಾಕ್ಟರ್ ಕಾವ್ಯಶ್ರೀ ಮಾಗಾಕೌರ್, ಖ್ಯಾತ ಕಥೆಗಾರ್ತಿ, ಕಲಬುರಗಿ. ಈ ಕಥನ ಕಲೆ ಮತ್ತು ತಂತ್ರದ ವಿಷಯವನ್ನು ಮಂಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದರೆ ಮಜ್ಜಿಗೆಯೊಳಗಿನ ಬೆಣ್ಣೆಯ ಕೊಂಬಂತೆ, ಚನ್ನಮಲ್ಲಿಕಾರ್ಜುನ ಉರಿಯ ಕೊಂಬಂತೆ. ಇದು ಒಂದು ಅರಿವಿನ ಮಿಲನ ಅಂತ ಅಂದ್ಕೊಂಡು ನಾನು ಈ ವಚನವನ್ನು ನೆನಪು ಮಾಡಿಕೊಂಡು ಹೇಳಬೇಕಾಗಿದೆ. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಇಲ್ಲಿ ನೆರೆದ ಎಲ್ಲ ಸಾಹಿತ್ಯ, ಇವತ್ತಿನ ದಿವಸ 2ನೇ ದಿನದ ಕಮ್ಮಟಕ್ಕೆ ನೀವು ಬಂದಿದ್ದೀರಾ. ಇದುವರೆಗೂ ಕೃಷ್ಣ ನಾಯಕ್ ಸರ್ ಅವರು ವಿಸ್ತಾರವಾದ ಒಂದು ಕಥೆಯ ಪರಂಪರೆಯನ್ನು ನಿಮ್ಮಲ್ಲಿ ಇಟ್ಟಿದ್ದಾರೆ, ಅದರ ಚೌಕಟ್ಟನ್ನು ಇಟ್ಟಿದ್ದಾರೆ, ಅದರ ಆವರಣವನ್ನು ಇಟ್ಟಿದ್ದಾರೆ. ಈಗ ನಾವು ಅದರ ಮುಂದುವರಿದ ಭಾಗ ಅಂತಾದರೂ ಹೇಳ್ಬೋದು, ಅದನ್ನೇ ಒಳಗೊಂಡಂಥ ಭಾಗ ಅಂತಲೂ ನಾವು ಹೇಳ್ಬೋದು. ಇದು ಕಥಾ ಸ್ವರೂಪ ಮತ್ತು ನಾವು ಬಳಸಬಹುದಾದಂಥ ಭಾಷೆಯ ಸುತ್ತ ಈಗ ನಾವು ಚರ್ಚೆ ಮಾಡಬೇಕಾಗಿದೆ. ಈ ಕಥಾ ಸ್ವರೂಪ ಏನೇನು ಒಳಗೊಂಡಿರುತ್ತೆ ಅಂದರೆ, ಇಷ್ಟೊತ್ತು ನೋಡಬಹುದು ಅನ್ನೋದ್ರ ಮೇಲೆ ನಾವು ಗಮನ ಹರಿಸ್ಬೋದು. ಹಿಂದಣ ಹೆಜ್ಜೆಯ ನರಿಯದೆ ಮುಂದಣ ಹೆಜ್ಜೆಯ ನರಿಯಲಾಗದು ಅಂತ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಅಂದರೆ ಇವತ್ತು ಕಥೆಯ ಸ್ವರೂಪ ಹೀಗೆ ಬಂದು ನಿಂತಿದೆ. ಕತೆ ನೀಳಗತೆ ಇತ್ತು, ಕತೆ ಆಯಿತು, ಸಣ್ಣ ಕತೆ ಆಯಿತು, ಹನಿಗತೆ ಆಯಿತು, ನ್ಯಾನೋ ಕತೆ ಆಯಿತು. ಇವತ್ತು ನಾವು ನೋಡ್ತಾ ಇದ್ದೀವಿ ಅನೇಕ ತರಹದ ಕತೆಗಳು ಬಂದಿವೆ. ಅಂದರೆ ಕಥೆಯ ಒಂದು ಸ್ವರೂಪ ಬದಲಿ ಆಗ್ತಾ ಬಂದಿರೋದನ್ನು ನಾವು ಕಾಲಘಟ್ಟದಲ್ಲಿ ನೋಡ್ತಾ ಇದ್ದೀವಿ. ಹಿಂದೆ ಏನಿತ್ತು, ಈಗ ನಮ್ಮ ಸಾಹಿತ್ಯ ಚರಿತ್ರೆಕಾರರು ಏನು ಹೇಳ್ತಿದ್ರು, ಪ್ರಾಚೀನ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ ಹಾಗೂ ಆಧುನಿಕ ಸಾಹಿತ್ಯ ಅಂತ ಈ 3 ಕಾಲಘಟ್ಟನ ನಾವು ತಗೊಂಡಾಗ ಮೊದಲಿದ್ದಿದ್ದು ಮಹಾಕಾವ್ಯಗಳು. ಆವಾಗ ಮಹಾಕಾವ್ಯ ಅಂದ್ಬಿಟ್ರೆ ಇನ್ನೇನು ಸಿಗ್ತಿರ್ಲಿಲ್ಲ. ಆರಂಭದಲ್ಲಿ 2 ಥರದ ಕಾವ್ಯಗಳು ಸಿಗ್ತಿದ್ವು ನಮಗೆ, ರಾಮಾಯಣ ಮತ್ತು ಮಹಾಭಾರತ. ಇವುಗಳೆಲ್ಲ ಏನಿದ್ವು, ಕಥೆಯೊಳಗೊಂದು ಉಪಕಥೆ, ಅದಕ್ಕಿನ್ನೊಂದು ಕತೆ, ಒಂದಕ್ಕೊಂದು ಕತೆ ಬೆಳೀತಾ ಬೆಳೀತಾ ಒಂದು ದೊಡ್ಡ ಮಹಾಕಾವ್ಯ ಆಗ್ತಾಯಿತ್ತು. ಅದಾದಮೇಲೆ ಬಂದಂಥ ಕವಿಗಳು ಕೂಡ ಅದೇ ಮಹಾಕಾವ್ಯದ ರೀತಿಯಲ್ಲೇ ರಾಜನನ್ನು ಹೊಗಳಲಿಕ್ಕೆ ಆರಂಭಿಸಿದರು. ಆಮೇಲೆ ಯಾವಾಗ ಶರಣರು ಬಂದರು ಆವಾಗ ಆ ಮಹಾಕಾವ್ಯದ ಸ್ವರೂಪ ಬದಲಾಗಿ ಅದಕ್ಕೊಂದು ವಚನದ ರೂಪ ಬಂತು. ಇದು ಎಲ್ಲ ಮನುಷ್ಯ ತನ್ನ ಜೀವನಾನುಭವದಿಂದ ಹೇಳ್ತಾ ಇರುವಂಥದ್ದೇ ಮಹಾಕಾವ್ಯ, ತನ್ನ ಜೀವನಾನುಭವದಿಂದ ಹೇಳ್ತಾ ಇರುವಂಥದ್ದೇ ವಚನ, ಮತ್ತು ತನ್ನ ಅನುಭವವನ್ನೇ ವ್ಯಕ್ತಪಡಿಸೋದು ದಾಸರ ಕೀರ್ತನೆ, ಅದೇ ರೀತಿ ವ್ಯಕ್ತಪಡಿಸೋದು ಇದು ಆಧುನಿಕ ಸಾಹಿತ್ಯ.
ಅಂದರೆ ಮಹಾಕಾವ್ಯ, ವಚನ, ಕೀರ್ತನೆ, ತ್ರಿಪದಿ ಇವು ಎಲ್ಲವನ್ನೂ ಒಳಗೊಂಡು ಈ ಆಧುನಿಕ ಕಳೆದು ಅದಕ್ಕೆ ಕಾರಣಗಳು ಬಹಳಷ್ಟು ಇರ್ಬೋದು. ಬ್ರಿಟಿಷರು ಬಂದು ನಮ್ಮನ್ನು ಆಳ್ತಿದ್ರು, ಆವಾಗ ಇಂಗ್ಲೀಷ್ ಸಾಹಿತ್ಯದ ಪ್ರಭಾವ ಇತ್ತು, ಆ ಕಾರಣಕ್ಕೆ ನಮ್ಮಲ್ಲಿ ಸಣ್ಣ ಕತೆ ಹುಟ್ಟುಗೊತ್ತು ಅಂತ ಒಂದು ವಾದನ ನಾವು ಒಪ್ಪಲೇಬೇಕು ಅದನ್ನು. ಆದರೆ ಈ ಸಣ್ಣ ಕತೆಗೆ ಬಹಳ ಹಿಂದಿನಿಂದ ಒಂದು ಪರಂಪರೆ ಏನಿದೆಯಲ್ಲ ಅದು ಮುಂದುವರ್ಕೊಂಡು ಬಂದು ಅದೇ ಅನುಭವವನ್ನು ಸಣ್ಣದಾಗಿ ಒಡ್ಡರಾತ್ನೆ ಬಗ್ಗೆ ಪ್ರಸ್ತಾಪ ಮಾಡಿದರು. ಈಗಿನ್ನು ಅದು ನೀತಿ ಕಥೆಗಳ ಬಗ್ಗೆ ನಾವು ಚಿಕ್ಕವರಿದ್ದಾಗ ಚಂದಮಾಮ ಕಥೆಯನ್ನೆಲ್ಲ ಓದ್ತಾ ಇದ್ವಿ. ಆಮೇಲೆ ದಿನಪತ್ರಿಕೆಯಲ್ಲಿ ರಾಮನ್ ಅಂತ ಬರ್ತಾ ಇತ್ತು, ಅದೊಂದಿಷ್ಟು ತಮಾಷೆಯಾಗಿರ್ತಿತ್ತು. ಇನ್ನೊಂದು ಇಂಗ್ಲೀಷ್ನಲ್ಲಿ ಮಾಡೆಸ್ಟಿ ಬ್ಲಿಸ್ ಅಂತ ಬರ್ತಾ ಇತ್ತು. ಅದು ನಮ್ಗೆ ಓದಿ ಅರ್ಥ ಮಾಡ್ಕೊಳಕ್ಕಾಗದೇ ಇದ್ರೆ ಇನ್ನೊಬ್ರನ್ನ ಕೇಳಿ ಅರ್ಥ ಮಾಡಿಕೊಂಡು ಅದನ್ನು ಯಾವ ರೀತಿ ಅದರಲ್ಲಿ ಕತೆ ಇದೆ ಅನ್ನೋದನ್ನು ನಾವು ಗ್ರಹಿಸಲಿಕ್ಕೆ ಪ್ರಯತ್ನ ಪಡ್ತಿದ್ವಿ. ಅಂದರೆ ಒಂದೊಂದು ಕಾಲಘಟ್ಟದಲ್ಲಿ ಜೀವನ ಶೈಲಿ ಬದಲಿ ಆದ ಹಾಗೆ ಅದು ಕಥೆಯ ಒಂದು ಸ್ವರೂಪ ಬದಲಾಗ್ತಾ ಹೋಗುತ್ತೆ. ಇವತ್ತು ನಾವು ಏನು ಕಥೆಯನ್ನು ಬರಿತಿದ್ದೀವೋ ಅದು ಮಹಾಕಾವ್ಯದಿಂದ ಪ್ರಭಾವಿತ ಆಗಿ ಬಂದಂಥದ್ದು ಸಣ್ಣ ಕತೆ. ಈ ಸಣ್ಣ ಕಥೆಯ ಸ್ವರೂಪ ಬದಲಿ ಆಗ್ತಾ ಬಂತು. ಇವತ್ತಿನ ದಿನಕ್ಕೆ ಅದರದ್ದು ಮಿತಿ ಬೇರೆ ಬೇರೆ ಆಗಿದೆ. ಅವತ್ತು ಮಹಾಕಾವ್ಯಕ್ಕೆ ಏನಿತ್ತು ಅದರ ಮಿತಿ ಬೇರೆ ಇತ್ತು. ಶುರು ಮಾಡಿದ ಅದು ಕಥೆ ಆಗಲಿಕ್ಕೆ ಶುರು ಆಯಿತು. ಈಗ ನೋಡಿ, ಮನೆಯಲ್ಲಿ ತಾಯಿ ಇರ್ತಾಳೆ, ಮಗು ಸ್ಕೂಲಿಂದ ಬಂದ ತಕ್ಷಣ ತಾಯಿಗೆ ಎಲ್ಲ ವರದಿ ಒಪ್ಪಿಸುತ್ತೆ. ಅದು ಏನದು? ಅದು ಕಥನ ಕಲೆಯೇ ಅದು. ಅಂದರೆ ಅಲ್ಲಿ ಸ್ವರೂಪ ಏನಿದೆ ಅಂತಂದರೆ ಅದು ತನ್ನ ಅನುಭವವನ್ನು ತನ್ನ ತಾಯಿಗೆ ಹೇಳ್ತಾರೆ. ಆ ಅನುಭವವನ್ನು ಹೇಳೋದು ಆ ಮುಗ್ಧ ಮಗುವಿನ ಬಾಯಲ್ಲಿದೆಯಲ್ಲ, ಅದು ಒಂದು ವಿಶೇಷವಾದ ಕಥೆಗೆ ಕೊಟ್ಟಂಥ ಒಂದು ಸ್ವರೂಪ. ಅಲ್ಲಿ ಯಾರು ಏನೂ ಹೇಳಿಲ್ಲ, ಅಂಕೆ ಸಂಖ್ಯೆ ಏನೂ ಇಲ್ಲ. ಆ ಮಗು ತನಗೆ ಅನಿಸಿದ್ದನ್ನು ತಾಯಿ ಮುಂದೆ ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ನೋಡಿ, ಯಾವ ರೆಸ್ಟ್ರಿಕ್ಷನ್ ಇರಲಾರ್ದೇನೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಆ ಮಗುಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅದು ನಡೆದಂಥ ಘಟನೆಯನ್ನು ಎಷ್ಟು ಮುಕ್ತವಾಗಿ ಹೇಳ್ತಾ ಇದೆ. ಆದರೆ ಇವತ್ತು ನಾವು ಎಲ್ಲ ಅಧ್ಯಯನ ಮಾಡಿದ ಮೇಲೆ ಕಥೆಯನ್ನೇ ಬರಿಬೇಕು ಅಂತ ನಾವು ಹೋದಾಗ ನಾವು ಭಾಳ ಗೊಂದಲ ಅನಿಸುತ್ತೆ. ಯಾವ ವಸ್ತುನ ತಗೋಬೇಕು, ಯಾವ ವಸ್ತುವನ್ನು ಹೇಗೆ ಬೆಳೆಸಬೇಕು, ಅದನ್ನು ಹೇಗೆ ಅಂತ್ಯಗೊಳಿಸಬೇಕು, ಹೀಗೆಲ್ಲ ನಮಗೆ ಗೊಂದಲಗಳು ಶುರುವಾಗ್ತವೆ. ಅದಕ್ಕೆ ಮನುಷ್ಯ ಯಾವಾಗಲೂ ಮುಗ್ಧನಾಗಿರಬೇಕು. ಯಾವತ್ತು ನಮ್ಮಲ್ಲಿ ಮುಗ್ಧತೆ ಇರುತ್ತೋ ಅವತ್ತು ನಾವು ನಮ್ಮ ಅಭಿವ್ಯಕ್ತಿಯನ್ನು ಸುಂದರವಾಗಿ ಹೊರಗೆ ಹಾಕಲಿಕ್ಕೆ ಸಾಧ್ಯ. ಮಗುವಿನ ಮುಗ್ಧತೆ ಮನುಷ್ಯನಲ್ಲಿ ಸದಾ ಕಾಪಿಟ್ಕೋಬೇಕು. ಈಗ ನೋಡಿ, ನಾವು ಮಹಾಪುರುಷರು ಇರ್ತಾರೆ, ಅವ್ರು ಏನೇ ವಿಷಯ ಬಂದ್ರೂ ಸುಂದರವಾಗಿ ಒಂದು ಮುಖದಲ್ಲಿ ಮುಗುಳ್ನಾಗೆ ಇಟ್ಕೊಂಡು ಕೂತಿರ್ತಾರೆ. ಅವ್ರಿಗೆ ಯಾವುದು ತಾಪತ್ರಯ ಇರಲ್ಲ. ಯಾಕೆ ಅವರಷ್ಟು ನಿರಾಳವಾಗಿ ಮುಗ್ಧವಾಗಿ ನಗ್ನಗ್ತಾ ಇರಲಿಕ್ಕೆ ಸಾಧ್ಯ ಅಂದರೆ ಅವರು ಯಾವುದನ್ನು ನಕಾರವಾಗಿ ನೋಡೋದಿಲ್ಲ. ನಾವು ಸಾಮಾನ್ಯರು, ನಾವು ಅರಿಷಡ್ ವರ್ಗಗಳಿಂದ ಕಟ್ಟಿ ಹಾಕಲ್ಪಟ್ಟಿದ್ದೀವಿ. ನಮ್ಮಲ್ಲಿ ಕಾಮ ಇದೆ, ಕ್ರೋಧ ಇದೆ, ಲೋಭ ಇದೆ, ಮದ ಇದೆ, ಮತ್ಸರ ಇದೆ, ಎಲ್ಲವೂ ತುಂಬಿಕೊಂಡಿದೆ. ಆ ಎಲ್ಲ ಗುಣಗಳನ್ನು ನಾವು ಯಾವತ್ತು ಬಿಡ್ತೀವೋ ಅವತ್ತು ನಾವು ಆಗಲಿಕ್ಕೆ ಸಾಧ್ಯ ಇದೆ. ಅಂದರೆ ಒಬ್ಬ ಲೇಖಕ ಅವನ ಮನಸ್ಸು ಹೇಗಿರಬೇಕು ಅಂತಂದರೆ ಋಷಿಯ ಮನಸ್ಥಿತಿ ಇರಬೇಕು. ಆ ಋಷಿಯ ಮನಸ್ಥಿತಿ ಅಂದರೆ ನಾವು ಸಂಸಾರದಲ್ಲಿ ಇರಬಾರ್ದು ಅಂತಲ್ಲ, ಸಂಸಾರದಲ್ಲಿ ಇದ್ದುಕೊಂಡೇ ಹೇಗೆ ನಾವು ಸಾಧನೆಯನ್ನು ಮಾಡ್ಬೋದು ಅನ್ನೋದನ್ನು ನಮಗೆ ಶರಣರು ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಅದು ನಮ್ಮ ತೇಲಕ್ಕೂ ಬಿಡಲ್ಲ, ಮುಳುಗಕ್ಕೂ ಬಿಡಲ್ಲ ಅಂತ ಬಸವಣ್ಣನವರು ಹೇಳ್ತಾರೆ. ಆದರೆ ಆ ಸಂಘರ್ಷ ಇದೆಯಲ್ಲ, ಆ ತೇಲಕ್ಕೂ ಆಗಲ್ಲ, ಮುಳುಗಕ್ಕೂ ಆಗಲ್ಲ. ಆ ಸಂಘರ್ಷನ ನಾವು ಹೇಳ್ಕೊಳ್ಳಿಕ್ಕೆ ಒಂದು ದಾರಿಯನ್ನು ಹುಡ್ಕೊಂಡ್ವಿ ಅಂತಂದರೆ ಅಲ್ಲಿ ನಮ್ಮ ಕಥೆಯ ಹೊರಗೆ ಬರುತ್ತೆ. ಆ ಕಥೆಗೆ ಒಂದು ಸುಂದರವಾದ ಸ್ವರೂಪ ಕೂಡ ಬರುತ್ತೆ. ಈ ಕಥೆಯ ಸ್ವರೂಪದಲ್ಲಿ ಏನೇನು ಒಳಗೊಂಡಿದೆ ಅಂತಂದರೆ ಇದಕ್ಕೊಂದು ಗಿರಟಿ ಗೋವಿಂದರಾಜ್ ಅವರ ಒಂದು ಕೃತಿ ಇದೆ, ಕಲ್ಪಿತ ವಾಸ್ತವ ಅಂಥೇಳಿ. ಆ ಕಲ್ಪಿತ ವಾಸ್ತವ ಕೃತಿಯನ್ನು ನಾವು ಓದಬೇಕು. ಅಂದರೆ ಅದು ಒಂದು ಆರಂಭಿಕ ಕಥೆಯಿಂದ ಹಿಡ್ಕೊಂಡು ಒಂದು ಕಾಲಘಟ್ಟದವರೆಗಿನ ಕಥೆಗಳ ಬಗ್ಗೆ ಅವರು ಹೇಳ್ಕೊಂಡು ಬರ್ತಾರೆ. ಅಂದರೆ ಕಥೆಯ ಆಕೃತಿ ಹೇಗೆ ಬೆಳೀತಾ ಇದೆ, ಅಲ್ಲಿ ಆಶಯ ಏನು, ಇದನ್ನು ನಾವು ಹೇಗೆ ಗ್ರಹಿಸಬಹುದು ಅನ್ನೋದನ್ನು, ಅಂದರೆ ಈ ಕಥೆಯ ಸ್ವರೂಪದ ಬೆಳವಣಿಗೆಯನ್ನು ನಾವು ಆ ಕೃತಿಯಲ್ಲಿ ನೋಡ್ತೀವಿ. ಅದಾದ ನಂತರ ಅದರ ಮುಂದುವರಿದ ಭಾಗದ ರೀತಿಯಲ್ಲೇ ಕಂಡುಬರುವಂಥದ್ದು ಎಸ್ ದಿವಾಕರ್ ಅವರ ಒಂದು ಕೃತಿ. ಇಲ್ಲೇ ಇದೆ, ನಾನು ನೋಡಿ ಹೇಳ್ತೀನಿ. ಅತಿ ಸಣ್ಣ ಕಥೆಗಳು ಅಂತ ಅದರ ಹೆಸರು. ಎಸ್ ದಿವಾಕರ್ ಅವರ ಅತಿ ಸಣ್ಣ ಕಥೆಗಳು. ಅಂದರೆ ಮೊದಲು ನೀಳ್ಗತೆ, ನಾವು ಹಿಂದೆ ಕತೆ ಬರೆದವ್ರನ್ನ ನಾವು ನೋಡಿದಾಗ ಅದು ಸುಮಾರು 20 ಪುಟ 25 ಪುಟ ಎಲ್ಲ ಕಥೆಗಳಿರ್ತಿದ್ವು.
ಅದನ್ನು ನಾವು ನೀಳ್ಗತೆ ಅಂತ ಕರಿತಾ ಹೋದ್ವಿ. ಯಾವಾಗ ಇದು ಇಂಗ್ಲೀಷ್ ಸಾಹಿತ್ಯದ ಪ್ರಭಾವಕ್ಕೆ ಒಳಗಾಯಿತು ಆವಾಗ ಅದು ಕತೆಗೆ ಒಂದು ಮಿತಿಯನ್ನು ಕಂಡುಕೊಂಡ್ವಿ ನಾವು. ಅಂದರೆ ಇಷ್ಟೇ ಪುಟಗಳಲ್ಲಿ ಇರಬೇಕು ಅಂತ. ಆದರೆ ನಾನು ಹೇಳೋದು ಏನು ಅಂದರೆ, ನಾವು ಒಂದು ಕಥೆಯನ್ನು ಬರೀಲಿಕ್ಕೆ ಹೋದಾಗ ಯಾವ ಮಿತಿಯನ್ನು ಇಟ್ಕೊಳ್ಳಾರ್ದೆ ನಮಗೆ ಅನಿಸಿದ್ದನ್ನು ಬರಿತಾ ಹೋಗಬೇಕು. ಅದು 1 ಪುಟ ಆಗಲಿ, ಅದು 10 ಪುಟ ಆಗಲಿ, ಅದು 20 ಪುಟ ಆಗಲಿ, ಅದನ್ನು ನಾವು ಯೋಚನೆ ಮಾಡಬಾರ್ದು. ಅದು ಮಿತಿನ ಹಾಕ್ಕೊಂಡ್ರೆ ಏನಾಗುತ್ತಂದರೆ ನಾವು ಹೇಳೋ ಕತೆಗೆ ಒಂದು ಸಡನ್ ಬ್ರೇಕ್ ಕೊಟ್ಟಾಗ ಆ ರೀತಿ ಆಗದ ಹಾಗೆ ನಾವು ಮುಕ್ತವಾದ ಮನಸ್ಸಿನಿಂದ ಸಮಯದ ಮಿತಿ, ಪುಟಗಳ ಮಿತಿ ಹಾಕಲಾರ್ದೇ ನಾವು ಬರಿಬೇಕಾಗುತ್ತೆ. ಆವಾಗ ನಾವು ಆ ಕತೆಗೆ ಒಂದು ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಈ ಒಂದು ಕತೆ ಒಳಗಡೆ ಏನಿರುತ್ತೆ, ಅದಕ್ಕೊಂದು ಕಥಾ ವಸ್ತು ಇರುತ್ತೆ, ಕಥಾ ಹಂದರ ಇರುತ್ತೆ, ಅದಕ್ಕೊಂದು ಅಂತ್ಯ ಇರುತ್ತೆ, ಆಮೇಲೆ ಅದಕ್ಕೊಂದು ಶೀರ್ಷಿಕೆ ಇರುತ್ತೆ. ಈ ಶೀರ್ಷಿಕೆ ಅಂತ ಬಂದಾಗ ಇವು ಎಲ್ಲವೂ ಆ ಕಥೆಯ ಸ್ವರೂಪ, ಇಡಿಯಾದ ಸ್ವರೂಪ. ಈಗ ನಾವು ಒಂದು ಮದುವೆ ಮಾಡಬೇಕು ಅಂತ ಇದ್ದಾಗ ಮಗಳದು ಬಯೋಡಾಟ ಮಾಡ್ತೀವಿ. ಆ ಬಯೋಡಾಟದಲ್ಲಿ ಏನು ಬರಿತೀವಿ? ಅವಳ ಹೆಸರು ಬರಿತೀವಿ, ಹುಡುಗನಿದ್ರೆ ಹುಡುಗನ ಹೆಸರು ಬರಿತೀವಿ, ತಂದೆ ತಾಯಿ ಹೆಸರು, ಹುಡುಗ ಏನು ಓದಿದ್ದಾನೆ, ಹುಡುಗಿ ಏನು ಓದಿದ್ದಾಳೆ, ಎಷ್ಟು ಎತ್ತರ ಇದ್ದಾರೆ, ಎಷ್ಟು ಬೆಳ್ಳಗಿದಾರೋ, ಕಪ್ಪಿದಾರೋ, ಗೋಧಿ ಬಣ್ಣ ಇದೆಯೋ, ಎಲ್ಲಿ ವಾಸ ಮಾಡ್ತಾರೆ, ಎಷ್ಟು ಆಸ್ತಿ ಇದೆ, ಇಂಥದನ್ನೆಲ್ಲ ನಾವು ಬರಿತೀವಿ. ಹಾಗೆಯೇ ಇದು ಕಥೆಯ ಸ್ವರೂಪದಲ್ಲೂ ಕೂಡ ಇದು ಕತೆ ಹೀಗಿದೆ, ಇದು ಕತೆ ಹೀಗಿದೆ ಅಂತ ಅದು ತನ್ನದೇ ಆದ ಒಂದು ವೈಯಕ್ತಿಕ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಅಂದರೆ ಇದು ಜನರಲೈಸ್ ಮಾಡಿ ಈಗ ನಾಯಕ್ ಸರ್ ಅದೇ ಹೇಳಿದ್ರು, ಇದಕ್ಕೊಂದು ಮಿತಿ ಇಲ್ಲ, ನಾನು ಹೇಳಿದ್ರೆ ಆಚೆಗೂ ನೀವು ಬರಿಬಹುದು ಅಂತ ಅವರೊಂದು ಮಾತು ಹೇಳಿದ್ರು. ಅದು 100ಕ್ಕೆ 100 ಸತ್ಯ. ಅದಕ್ಕೇನು ಮಿತಿ ಇಲ್ಲ. ಈಗ ನಾವು ಒಂದು ಹೊಸ ಪರಿಕಲ್ಪನೆ ಇಟ್ಕೊಂಡು ಕಥೆಯನ್ನು ಬರಿಬಹುದು. ನಾನು ಮೊದಲನೇ ಕಥೆಯನ್ನು ಬರೆದಾಗಿಂದು ಅನುಭವನ ಹೇಳ್ತೀನಿ. ಅದರಲ್ಲಿ ನಾವು ಕಾಲೇಜ್ನಲ್ಲಿ ಓದ್ತಾ ಇರೋ ಸಂದರ್ಭದಲ್ಲಿ ಈ ಡೈರಿ ಬರೆಯೋ ಹವ್ಯಾಸ ಬಹಳ ಇತ್ತು. ಆವಾಗ ಅನೇಕ ಸಿನಿಮಾಗಳಲ್ಲೂ ಕೂಡ ಡೈರಿ ಬರೆಯೋದನ್ನೆಲ್ಲ ತೋರಿಸ್ತಿದ್ರು. ಅದ್ರ ಪ್ರಭಾವ ನನ್ನ ಮೇಲಿತ್ತು. ನಾನು ಇಡೀ ಕಥೆಯನ್ನು, ಸ್ವಪ್ನ ಅನ್ನೋ ಕತೆ ಹೆಸರು, ಅದರಲ್ಲಿ ಪ್ರತಿದಿನ ಅವಳು ಡೈರಿ ಬರಿತಾ ಇರ್ತಾಳೆ. ಆ ಡೈರಿಯ ಪ್ರಕಾರನೇ ಅವಳು ನಾಳೆ ಏನು ಮಾಡಿದೆ ಅನ್ನೋದನ್ನು ಅದನ್ನು ದಾಖಲಿಸೋದು, ಮತ್ತು ಇನ್ನೊಂದು ದಿವಸ ಏನು ಅದು ದಾಖಲಿಸಿ ಅವಳು ಮಲಗ್ತಾ ಇದ್ಳು. ಆ ಇಡೀ ಕತೆ ಹೇಗಾಗುತ್ತೆ ಅಂದರೆ, ಇಬ್ಬರು ಅದರಲ್ಲಿ ಅವಳಿಗೆ ಗೊತ್ತಿಲ್ಲದೆ ಒಬ್ಬನ ಜೊತೆ ಮದುವೆ ಆಗುತ್ತೆ. ಒಬ್ಬ ಪ್ರೀತಿಸ್ತಿದ್ದ ಅಂತ ಅವಳಿಗೆ ಗೊತ್ತಿರೋದಿಲ್ಲ. ಕೊನೆಗೆ ಗೊತ್ತಾಗುತ್ತೆ ಅವನು ತನ್ನನ್ನು ಪ್ರೀತಿಸ್ತಾ ಇದ್ದ ಅನ್ನೋದು. ಅದು ಎಲ್ಲ ಈ ಡೈರಿ ರೂಪದಲ್ಲೇ ನಾನು ಅದನ್ನು ಕಟ್ಟಿಕೊಟ್ಟಿದ್ದೆ. ಅಂದರೆ ಇಲ್ಲಿ ಕಥೆಯ ಸ್ವರೂಪ ಒಂದು ಬೇರೆ ಒಂದು ವಿಶೇಷತೆಯಿಂದ ಕಟ್ಟಿಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ಆಕರ್ಷಣೀಯ ಅಂತ ಅನಿಸುತ್ತೆ. ನಾ ಕೇವಲ 19 ವರ್ಷ ವಯಸ್ಸವಾಗ ಸುದ್ದಿ ಸಂಗಾತಿ ಅಂತ ಒಂದು ವಾರಪತ್ರಿಕೆ, ಅದರಲ್ಲಿ ನಾವು ಯಾವ ಕಾಲೇಜ್ನಲ್ಲಿ ಓದ್ತಾ ಇದ್ದೀವಿ ಅನ್ನೋ ಅಡ್ರೆಸ್ಸು, ಆಮೇಲೆ ಒಂದು ಭಾವಚಿತ್ರ, ಪಾಸ್ಪೋರ್ಟ್ ಸೈಜಿನ ಫೋಟೋ, ಅದು ಕತೆ ಪ್ರಕಟ ಆಯಿತು. ಅದು ಬಂದವತ್ತು ನನಗೆ ಭಾಳ ಸಂತೋಷ ಆಗಿತ್ತು. ಅಂದರೆ ಇಲ್ಲಿ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಕತೆಗೆ ನಾವು ಸ್ವರೂಪವನ್ನು ಹೊಸದನ್ನು ಕೊಡಬಹುದು. ನಾವು ಅಂದರೆ ಅದರ ನಿರೂಪಣೆಯ ಶೈಲಿ ಬದಲಾಯಿಸ್ಬೋದು. ಅಲ್ಲಿ ನಾವು ಆಯ್ಕೆ ಮಾಡುವ ಒಂದು ಕಥಾ ವಸ್ತು ಇದೆಯಲ್ಲ, ಆ ವಸ್ತುವನ್ನು ಹೊಸದೇನೋ ಒಂದು ತೊಗೊಳ್ಬೋದು. ಆಮೇಲೆ ಆ ಕಥಾ ಹಂದರ ಇರುತ್ತಲ್ಲ, ಅದು ಇನ್ನೊಬ್ರಿಗೆ ಇಷ್ಟ ಆಗಬೇಕು. ಹೌದು ಸರ್, ಅದು ಯಾಕೆ ಆ ತಪ್ಪಾಗುತ್ತೆ ಅಂತಂದರೆ, ಈಗ ನಾವು ಮೊಬೈಲ್ನಲ್ಲಿ ಟೈಪ್ ಮಾಡ್ತೀವಿ. ಮೊಬೈಲ್ನಲ್ಲಿ ಟೈಪ್ ಮಾಡಿದಾಗ ದೋಷಗಳು ಕಣ್ಣಿಗೆ ಕಾಣೋದಿಲ್ಲ. ಈಗ ನೀವು ಕೈಲಿ ಬರೀರಿ, ಕೈಲಿ ಬರೆದಾಗ ದೋಷಗಳು ಕಾಣ್ತವೆ, ನಮಗೆ ನೋಡಲಿಕ್ಕೂ ಅನುಕೂಲ ಆಗುತ್ತೆ. ಈಗ ಟೈಪ್ ಮಾಡೋದ್ರಿಂದ ಅದು ಭಾಳ ಶುದ್ಧವಾಗಿ ಕಾಣ್ತಿರುತ್ತೆ, ತಪ್ಪು ಸರಿ ಅನ್ನೋಂಗೆ ಕಾಣ್ತಿರುತ್ತೆ. ಆ ತಪ್ಪುಗಳನ್ನು ನಾವು ಕಂಡು ಹಿಡಿಬೇಕಾದ್ರೆ ಗಮನ ಇಟ್ಟು ಓದಬೇಕು. ಆಮೇಲೆ ಇವತ್ತು ಬರೆದಿದ್ದನ್ನು ಇವತ್ತೇ ಫೇಸ್ಬುಕ್ಕಿಗೆ ಪೋಸ್ಟ್ ಮಾಡಬಾರ್ದು. ಅದು ನಮ್ಮ ಭಾಷೆಯನ್ನು ನಾವು ಏನಂತಿರೋದಕ್ಕೆ ಕೊಲೆ ಮಾಡಿದ ಹಾಗೆ. ಅದು ಭಾಷೆನ ಕೊಲೆ ಮಾಡಬಾರ್ದು. ನಾವು ಭಾಷೆಯನ್ನು ಸಾಕಬೇಕು. ಅರವಿಂದ್ ಮಾಲ್ಗತ್ತಿಯವರು ಒಂದು ಭಾಷೆ ಬಗ್ಗೆ ಒಂದು ಮಾತು ಬಹಳ ಅರ್ಥಪೂರ್ಣವಾಗಿ ಹೇಳ್ತಾರೆ. ಭಾಷೆ ಹೇಗಿರಬೇಕು ಅಂದರೆ ನಮ್ಮ ಮೈಮೇಲಿನ ಚರ್ಮ ಇದ್ದಾಗಿರಬೇಕು. ಮೈಮೇಲಿನ ಚರ್ಮ ಇದ್ದ ಹಾಗೆ. ಅದ್ರ ಮೇಲಿಂದ ಅಂಗಿ ಆಯಿತು ಅಂದರೆ ನಾವು ಕೊಲೆ ಮಾಡಬೇಕು. ಮೈ ಮೇಲಿಂದ ಅಂಗಿ ಆಗಬಾರ್ದು, ಮೈಮೇಲಿನ ಚರ್ಮ ಆಗಬೇಕು. ನಮ್ಮ ಚರ್ಮ ಇದ್ದಂಗೆ ಭಾಷೆ ಆಗಬೇಕು. ಒಂದು ಮಾರ್ಗ ಮತ್ತು ದೇಶಿ ಬಗ್ಗೆ ಪ್ರಸ್ತಾಪ ಮಾಡಿದ್ದೀವಿ ಸರ್.
ಆ ಮಾರ್ಗ ಭಾಷೆಗೆ ನಾವು ಹೋಗಬೇಕಾದ್ರೆ ಮೊದಲು ನಾವು ದೇಶಿ ಭಾಷೆಯನ್ನು ಮೈಗೂಡಿಸ್ಕೋಬೇಕು. ಆ ದೇಶೀಯತೆ ನಮ್ಮಲ್ಲಿ ಬಂತು ಅಂದರೆ ಆಮೇಲೆ ನಾವು ಶಿಷ್ಟ ಭಾಷೆಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ಭಾಷೆ ಮೇಲೆ ಒಂದು ಹಿಡಿತ ಬರಬೇಕಾದ್ರೆ ನಾವು ಅದನ್ನು ಓದಿ ಮನನ ಮಾಡಿ ಹೇಳಿ ಪ್ರತಿ ಸಲ ರಿಪಿಟೇಷನ್ಸ್ ಆಗಬೇಕದು. ಅದು ಹಂಗಾದಾಗ ನಾವು ದೋಷಮುಕ್ತವಾದ ಭಾಷೆಯನ್ನು ಕಟ್ಟಿಕೊಡಲಿಕ್ಕೆ ಸಾಧ್ಯ. ಈಗ ನಾವು ಪ್ರಮುಖ ರೀತಿಯಾಗಿ ಕಥನ, ಕಲೆ ಮತ್ತು ತಂತ್ರ ಈ ಒಂದು ಸಂವಾದವನ್ನು ಪ್ರಶ್ನೆಯನ್ನು ಮಾಡೋಕ್ಕೆ ತುಂಬ ಅರ್ಥಗರ್ಭಿತವಾಗಿ ಈ ಕಥಾ ಕಮ್ಮಟಕ್ಕೆ ಏನು ಬೇಕಾಗಿತ್ತು ಅದನ್ನು ಒಳ್ಳೆಯ ರೀತಿಯಿಂದ ವಿಷಯನ ಮಂಡನೆ ಮಾಡಿದ್ದಾರೆ. ಪ್ರಶ್ನೆ ಕೇಳಲಿಕ್ಕೆ ಏನು ಉಳಿಸೇ ಇಲ್ಲ. ಬಹುಶಃ ಯಾವ ಪ್ರಶ್ನೆಯಲ್ಲಿ ಕೇಳ್ಬೋದು ಅಂತ ಹೇಳಿ ಅವುಗಳಿಗೆ ಉತ್ತರ ಹುಡುಕಿಕೊಂಡು ಬಂದು ವಿಷಯ ಮಂಡನೆ ಮಾಡಿದಂಗಾಗಿದೆ. ಹಾಗಾಗಿ ನಮ್ಮ ನಿರೀಕ್ಷೆಗಿಂತಲೂ ಕತೆ ಬರೆಯುವವರ ಯುವಕರ ಲೆವೆಲ್ಗೆ ಇಳಿದು ಅವರಿಗೆ ಮನಮುಟ್ಟುವಂತೆ ಒಂದು ಚಂದ ವಿಷಯ ಮಂಡನೆ ಮಾಡಿದ್ದಾರೆ. ಹಾಗಾಗಿ ಇಬ್ಬರು ವಿದ್ವಾಂಸರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದಾದ ಮೇಲೆ ಮತ್ತೆ ಸಣ್ಣ ಕಥೆಗಳಿಗೂ ಬಂತು ಮಾಸ್ತಿಯವರಿಗೂ. ಆವಾಗ ಬಂದನು ಅದಕ್ಕೆ ಕೆಲವೊಬ್ಬರು ವಿರೋಧ ಮಾಡಿದರು, ಸಣ್ಣ ಕಥೆಗಳಲ್ಲ ಇವು ಸಣ್ಣ ಕಥೆಗಳು ಅಂತ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಅದು ಬಂದು ನಿಂತಿದೆ. ಈ ಸಂದರ್ಭದೊಳಗೆ ಹೆಚ್ಚಿನ ಎಲ್ಲ ಕಥೆಗಳು ತಮ್ಮ ವೈಯಕ್ತಿಕ ಬದುಕನ್ನು ಮಾದರಿಯಾಗುವ ರೀತಿಯಲ್ಲಿ ಅವರು ನಿರೂಪಿಸಿದರು. ಈಗ ಸ್ಥಿತ್ಯಂತರ ಹೆಂಗೆ ಬಂದದ ಅಂತಂದ್ರೆ, ವಾಸ್ತವ ಸ್ಥಿತಿಯಲ್ಲಿ ಧರ್ಮ ಮತ್ತು ರಾಜಕೀಯ ಅದಲ್ಲ. ಈ ಭಾರತೀಯ ಸಂದರ್ಭದೊಳಗೆ ಧರ್ಮ ಮತ್ತು ರಾಜಕೀಯ ಸ್ಥಿತ್ಯಂತರಗಳು ಏನಿದ್ದಾವೆ, ಒಬ್ಬ ಕಥೆಗಾರನನ್ನು ಅವನ ಮನಸ್ಸಿಗೆ ಘಾಸಿಗೊಳಿಸುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇದೆಯೋ ಅಥವಾ ಅವನು ಅದಕ್ಕೆ ಎದುರಲಾರದ ಪ್ರತಿರೋಧ ಮಾಡ್ತಾ ಇದ್ದಾನೋ, ಈ ಸ್ಥಿತಿಯಲ್ಲಿ ಕಥೆಗಾರ ವಾಸ್ತವ ಸ್ಥಿತಿಗೆ ಅನುಗುಣವಾಗಿ ಒಬ್ಬ ಬರಹಗಾರ ನಿಲ್ಲಬೇಕು. ಹಾಗಾದಾಗ ಅವನು ಕಥೆಗಾರನಾಗ್ಬೋದು ಅಥವಾ ಕವಿ ಆಗ್ಬೋದು. ಹಾಗಾಗಿ ಈ ಸನ್ನಿವೇಶದೊಳಗೆ ಅವನ ಕಥೆಗಾರನ ಮನಸ್ಥಿತಿ ಕುಗ್ಗಿತದೋ ಅಥವಾ ಅದಕ್ಕೆ ಪ್ರತಿರೋಧ ಒಡ್ತಾ ಇದೆಯೋ. ಒಂದು ಮೇಡಮ್ ಅವರಿಗೆ ಈ ಭಾಷೆ ಬಳಸೋದ್ರಲ್ಲಿ ಸಕ್ಸಸ್ ಆಗಿದ್ದೀರಿ ಅಂತಲೇ ಅರ್ಥ. ಅದಕ್ಕಾಗಿ ಅವ್ರಿಗೆ ನಾವು ಒಂದು ಚಪ್ಪಾಳೆನ ಕೊಟ್ಟಿದ್ದೀವಿ. ಅವರು ಭಾಷೆ ಬಗ್ಗೆ ಪ್ರಶ್ನೆ ಮಾಡಿದ್ರು. ಈಗ ಬಹುಶಃ ಅವ್ರು ತಮ್ಮ ಗೊಂದಲವನ್ನು ಪರಿಹರಿಸ್ಕೊಂಡು ಬರವಣಿಗೆಗೆ ತೊಡಗಿದ್ದಾರೆ. ಇನ್ನೂ ಎಲ್ಲರೂ ಆ ಗೊಂದಲದಿಂದ ಹೊರಗೆ ಬರಲಿ ಅನ್ನೋ ಆಶೆ ಇದೆ ಅವ್ರ ಪ್ರಶ್ನೆ. ಈಗ ನಾವು ಭಾಷೆ ಹೇಗೆ ಅಂತಂದರೆ ಅದು ಒಂದು ಪ್ರದೇಶದಿಂದ ಕಟ್ಟಿಕೊಡೋಂಥದ್ದು. ನಾವು ಬದುಕೋದು, ನಮ್ಮ ರೀತಿ ನೀತಿ, ನಮ್ಮ ಆಹಾರ ಪದ್ಧತಿ, ನಮ್ಮ ಈ ನಿಸರ್ಗ, ಈ ಭೂಮಿ, ಇದರಲ್ಲಿ ಏನೇನು ದೊರೆಯುತ್ತೋ ಅದನ್ನೆಲ್ಲ ಪಡ್ಕೊಂಡು ನಾವು ಮಾತಾಡಲಿಕ್ಕೆ ಶುರು ಮಾಡ್ತೀವಿ. ಈಗ ನಾವು ಇಡೀ ಕರ್ನಾಟಕವನ್ನು ನಾವು ನೋಡಿದ್ವಿ ಅಂದರೆ ಇದು ಮೇಲಿಂದ ಇವತ್ತು ಕಲ್ಯಾಣ ಕರ್ನಾಟಕ ಆಗಿದೆ, ಕೆಳಗಡೆದು ಮೈಸೂರು ಕರ್ನಾಟಕ ಇತ್ತು. ಮೈಸೂರಿನಲ್ಲಿ ಕೊಡಗಿನ ಗೌರಮ್ಮ, ನಂಜನಗೂಡು ತಿರುಮಲಾಂಬ, ತ್ರಿವೇಣಿ, ಅನಸೂಯ ಇವರೆಲ್ಲರೂ ಕತೆ ಬರಿತಾಯಿದ್ರು. ಆವಾಗ ನಮ್ಮ ಭಾಗದ ಹೆಣ್ಮಕ್ಳು ಏನು ಮಾಡ್ತಾಯಿದ್ರು, ಹೊಲದಲ್ಲಿ ರಾಶಿ ಮಾಡುವಾಗ ಗಂಡನಿಗೆ ಸಹಾಯ ಮಾಡ್ತಾಯಿದ್ರು, ಹುಟ್ಟುತ್ತಿದ್ರು, ವಿಪದಿಗಳನ್ನು ಕೇಳ್ತಿದ್ರು. ಅಂದರೆ ಇಲ್ಲಿ ಈ ಭಾಗದವರಿಗೆ ಸಿಕ್ಕಂಥ ಪರಿಸರ, ಯಾಕೆ ಆ ಥರ ಪರಿಸರ ಸಿಕ್ತು ಅಂತಂದರೆ, ಇಲ್ಲಿ ನಮ್ಮ ಭಾಗವನ್ನು ಆವಾಗ ಎಲ್ಲ ಆಳ್ತಿದ್ದವ್ರು ಯಾರು, ಬಹಮನಿ ಸುಲ್ತಾನರು, ನಿಜಾಮರು, ಇವರೆಲ್ಲ ಆಳ್ತಿದ್ರು. ಆ ಸುಲ್ತಾನರ ಆಳ್ವಿಕೆ ಪ್ರಭಾವ ಇದೆಯಲ್ಲ, ಆ ಆಡಳಿತದಲ್ಲಿ ನಾವು ಎಲ್ಲೋ ಒಂದು ಕಡೆ ಅದು ಭಾಷೆ ಮೇಲೆ ಅದು ಪೆಟ್ಟು ತಿನ್ನಿಸ್ತದೆ. ಆ ಪೆಟ್ಟು ತಿಂದು ಇದಕ್ಕೊಂದು ಇತಿಹಾಸನೇ ಇದೆ. ನಮಗೆ ಈಗ ನಾವು ಉದಾಹರಣೆ ಕೊಡಬೇಕು ಅಂದರೆ, ಬಾಲ್ಕಿಯಲ್ಲಿ ಆ ಮಠದಲ್ಲಿ ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕದ್ದು ಕನ್ನಡವನ್ನು ಹೇಳ್ಕೊಡ್ತಾಯಿದ್ರು. ಅಂದರೆ ಕನ್ನಡನ ನಾವು ಯಾವುದೇ ವಸ್ತುನ ನಾವು ಕದ್ದು ಬಳಸಬೇಕು ಅಂದರೆ ಎಷ್ಟು ಗೊಂದಲ ಇರುತ್ತೆ ನೋಡಿ. ರಾಜಾರೋಷವಾಗಿ ಬಳಸೋದು ಅಂತಂದರೆ ಅದರಲ್ಲಿ ನೀರು ಕುಡ್ದಂಗೆ ಇರುತ್ತದೆ.
ನಮಗೆ ಆ ಥರದ್ದು ಒಂದಿಷ್ಟು ಪೆಟ್ಟುಗಳು ಬಿದ್ದಿರೋದ್ರಿಂದ ಈ ಭಾಗದಲ್ಲಿ ಒಂದು ಕಡೆ ಆಂಧ್ರ ಪ್ರದೇಶ, ಒಂದು ಕಡೆ ಮಹಾರಾಷ್ಟ್ರ, ಒಂದಿಷ್ಟು ಬೇರೆ ರಾಜರು ಆಳಿದ್ದು, ಕನ್ನಡಕ್ಕೆ ಒಂದಿಷ್ಟು ನಿರ್ಬಂಧ ಬಂದಿದ್ದು, ಆಮೇಲೆ ಉರ್ದು ಭಾಷೆಯಲ್ಲಿ ಮೆಡಿಕಲ್ ಓದ್ಬೋದಿತ್ತು, ಯುನಾನಿ ಅಂಥೇಳಿ ಅದರಲ್ಲಿ ಏನು ಬರ್ತಿತ್ತಲ್ಲ ಎಲ್ಲ ಔಷಧಿಗಳಿಗೆ ಅವರಿಗೆಲ್ಲ ನಮ್ಮ ಭಾಷೆ ಉರ್ದು ಭಾಷೆಯಲ್ಲಿ ಉಲ್ಲೇಖ ಮಾಡ್ತಿದ್ರು. ಎಲ್ಲ ನನ್ನ ಕಿರಿಯರಿಗೆ ನಮಸ್ಕಾರಗಳನ್ನು ಹೇಳುತ್ತೆ. ನನಗೆ ಒಂದು ಗೊಂದಲ ಇದೆ. ನಾವು ಸಾಹಿತ್ಯವನ್ನು ನಾವು ಬರಹ ಶುರು ಮಾಡಿದಾಗ ಸಾಹಿತ್ಯವನ್ನು ಅಕಾಡೆಮಿಕ್ಕಾಗಿ ಅಭ್ಯಾಸ ಮಾಡಿದವರಲ್ಲ, ಓದಿದವರಲ್ಲ, ಆದರೆ ಒಂದು ಹವ್ಯಾಸಕ್ಕಾಗಿ ಹವ್ಯಾಸಕ್ಕಾಗಿ ಬರೆದಂಥವನು, ಅದು ಕಥಾ ಪ್ರಕಾರವಾದದ್ದು. ಆದರೆ ನನಗೆ ಸಣ್ಣ ಗೊಂದಲ ಏನಂದರೆ, ಇಬ್ಬರಲ್ಲೂ ಕೇಳ್ಕೊಳ್ತೇನೆ. ಈಗಾಗಲೇ ನನಗೆ ಒಂದಿಷ್ಟು ಕ್ಲಾರಿಟಿ ಇದೆ, ಆದರೆ ತಾವೊಂದಿಷ್ಟು ಹೇಳಿದರೆ ನನಗೆ ಪೂರ್ತಿ ಬಗೆಹರಬಹುದು ಅನ್ನುವಂಥದ್ದು. ಸರ್ ಈಗ ತಾನೇ ಹೇಳಿದರು, ನಿರೂಪಣೆಯನ್ನು ಮಾಡುವಾಗ ಅಂದರೆ ಕತೆ ನಿರೂಪಣೆ ಮತ್ತು ಸಂಭಾಷಣೆ ಬೇರೆ ಬೇರೆ ಇರುತ್ತೆ, ಬೇರೆ ಬೇರೆ ಬರಿಬೇಕು ಅನ್ನುವಂಥ ಮಾತನಾಡಿದರು. ಆದರೆ ನಾನು ನಿರೂಪಣೆ ಮತ್ತು ಸಂಭಾಷಣೆಯನ್ನು ಒಂದೇ ಭಾಷೆಯನ್ನು ಯೂಸ್ ಮಾಡ್ತೀನಿ ಮತ್ತು ಬರಿಬೋದು ಎನ್ನುವಂಥದ್ದು ಇದೆಲ್ಲ ನನ್ನ ಪ್ರಶ್ನೆ. ಕಥೆಯಲ್ಲಿ ಒಂದೇ ವಸ್ತು ಮತ್ತು ಕಾದಂಬರಿಯಲ್ಲಿ ವಸ್ತು ಬೇರೆ ಬೇರೆ ಅಂತ ಸರ್ ಮಾತನಾಡುತ್ತಾ ಅವರು ಹೇಳಿದರು. ಅಂದರೆ ಕಥೆಯಲ್ಲಿ ಒಂದೇ ವಸ್ತುನ ಹೇಳ್ಕೊಂಡು ಮುಗಿಸ್ಬೇಕು ಮತ್ತು ಕಾದಂಬರಿಯಲ್ಲಿ ವಸ್ತು ಬೇರೆ ಬೇರೆ ಬರಿಬೇಕು ಅನ್ನುವಂಥದ್ದು ಬರಬಹುದು ಅಂತ ಹೇಳಿದ್ರು. ಆದರೆ ಇದೊಂದು ಒಂಚೂರು ವಿವರಣೆ, ಒಂದು ಉದಾಹರಣೆ ಸಹಿತ ನನಗೆ ವಿವರಿಸಿದರೆ ಒಂಚೂರು ಬಗೆಹರಬಹುದು ಅನ್ನುವಂಥದ್ದನ್ನ ನಾನು ಒಂದು ಪ್ರಶ್ನೆ ಸಣ್ಣದಾಗಿ ಅವರು ಕೇಳಿದಂಥ ಪ್ರಶ್ನೆ ನೋಡಿ, ಬರಹಗಾರನಿಗೆ ಯಾವ ರಿಸ್ಟ್ರಿಕ್ಷನ್ ಇಲ್ಲ. ಅವರು ನಿರೂಪಣೆ ಗ್ರಾಂಥಿಕ ಭಾಷೆಯಲ್ಲಿ ಬಿಟ್ಟು ಅವರ ಭಾಷೆಯಲ್ಲಿ ಪ್ರಾರಂಭ ಮಾಡಿ ಕೊನೆ ತನಕ ಮುಗಿಸ್ಬೋದು, ತೊಂದರೆ ಇಲ್ಲ. ಆದರೆ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಈಗ ಮೇಡಮ್ ಅವರು ಮಾತಾಡಿದ್ರು ಪ್ರಾದೇಶಿಕ ಭಾಷೆ ಅನ್ನುವಂಥದ್ದು. ಈಗ ಬೀದರ್ ಕಡೆ ಭಾಷೆ ಬೇರೆ ಇರ್ತದೆ, ಮಂಗಳೂರು ಕಡೆ ಭಾಷೆ ಬೇರೆ ಇರ್ತದೆ, ನಾವು ಮೈಸೂರು ಕಡೆ ಬೇರೆ ಆಡೋ ಭಾಷೆ ಬೇರೆ ಇರ್ತದೆ. ಗ್ರಾಂಥಿಕ ಭಾಷೆ ಅನ್ನುವಂಥದ್ದು ಇಡೀ ಕರ್ನಾಟಕವನ್ನು ಹೇಳುವಂಥದ್ದು. ಅದರಲ್ಲಿ ಮತ್ತು ಭಾಳ ಉತ್ಕೃಷ್ಟವಾದಂತಹ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಇದೆ ಅನ್ನೋದು ವರ್ಣನೆ ಮಾಡಲಿಕ್ಕೂ ಆಗಿದೆ. ಅದಕ್ಕೆ ಸಂಭಾಷಣೆಯಷ್ಟು ನಾವು ತೆಗೆದುಕೊಂಡು, ಸಂಭಾಷಣೆಯಲ್ಲಿ ನಾವು ಉರ್ದು ಶಬ್ದ ಬಳಸ್ಬೋದು ಅಥವಾ ನಮ್ಮ ಮರಾಠಿ ಶಬ್ದ ಬಳಸ್ಬೋದು. ಸಂಭಾಷಣೆ ಇರುವಾಗ ನಾವು ಸಹಜವಾಗಿ ಆಡ್ತೀವಲ್ಲ, ಅದರಲ್ಲಿ ಬಳಸ್ಕೊರಿ, ನಿಮ್ಗೆ ಯಾರೂ ಬೇಡ ಅನ್ನೋಕ್ಕಿಲ್ಲ. ಅದರ ನಿರೂಪಣೆ ಅನ್ನುವಂಥದ್ದು ಆ ಥರ ಆಗಬೇಕು ಅನ್ನುವಂಥದ್ದು. ಆದರೆ ಇನ್ನೂ ಆನಂದವರ ಒಂದು ಪ್ರಶ್ನೆ ಏನಂತಂದರೆ, ಕಥೆಯಲ್ಲಿ ಒಂದೇ ಒಂದು ವಸ್ತು ಇರಬೇಕು ಮತ್ತು ಅದರ ಗುರಿ ಒಂದೇ ಇರಬೇಕು ಅನ್ನುವಂಥದ್ದು ಮತ್ತು ಪಾತ್ರಗಳ ಒಂದು ಮಿನಿಮೈಸ್ ಇರಬೇಕು ಅನ್ನುವಂಥ ರೀತಿಯಲ್ಲಿ ನಾನು ಹೇಳಿದೆ. ಅದಕ್ಕೆ ನಾನು ಉದಾಹರಣೆಯನ್ನು ಕೊಟ್ಟಿದ್ದೀನಿ ಆಗಲೇ. ದನಿಯರ ಸತ್ಯನಾರಾಯಣ ಅನ್ನುವಂಥದ್ದು ಸಾಕಷ್ಟು ಕಥೆಗಳು ಇದ್ದಾವೆ. ಆದರೆ ಕಾದಂಬರಿ ಹಾಗಲ್ಲ. ಕಾದಂಬರಿಯ ಕ್ಯಾನ್ವಸ್ ಭಾಳ ದೊಡ್ಡದಿದೆ ಅನ್ನುವಂಥದ್ದು. ಅಲ್ಲಿ ಪಾತ್ರಗಳ ಹೆಚ್ಚು ಬರಬಹುದು, ಸನ್ನಿವೇಶಗಳನ್ನು ಹೆಚ್ಚು ತರಬಹುದು. ಆಮೇಲೆ ಅದನ್ನು ನಾವು ಎಷ್ಟು ವರ್ಷನೂ ತಳಬಹುದು ಮತ್ತು ಸ್ಥಳಗಳು ಸಹಿತ ಕಾಲೈಕ್ಯ, ಕ್ರಿಯೈಕ್ಯ ಮತ್ತು ಸ್ಥಳೈಕ್ಯ ಅನ್ನುವಂಥದ್ದು ಬೇರೆ ಬೇರೆ ಕಡೆಗೂ ಹೋಗಬಹುದು. ಬಹುಶಃ ನಿಮಗೊಂದು ಗುರ್ತಿದೆ, ಕಾರಂತರ ಮೂಕಜ್ಜಿಯ ಕನಸುಗಳು ಅನ್ನುವಂಥ ಒಂದು ಕಾದಂಬರಿ ಇದೆ. ಅದು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಒಂದು ಕಾದಂಬರಿ. ಬಹುಶಃ ಅದು ಒಂದೇ ಅಲ್ಲ, ಸಮಗ್ರವಾದಂತಹ ಅವರ ಕಾದಂಬರಿ ನೋಡಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಅದು ಮೂಕಜ್ಜಿಯ ಕನಸುಗಳು ಅನ್ನುವಂಥ ರೀತಿಯಲ್ಲಿ ಒಂದು ಅವರಿಗೆ ಹೆಸರು ಸೂಚಿಸಿದ್ದಾರೆ. ಮೂಕಜ್ಜಿಯ ಕನಸುಗಳು ಅನ್ನುವಂತಹ ಕಾದಂಬರಿಯಲ್ಲಿ ಯಾವ ರೀತಿಯಲ್ಲಿ ಅವರು ಯಾವ ಎಲ್ಲಿ ಪ್ರದೇಶಗಳು ತಿರುಗಾಡ್ತಾರೆ ಮತ್ತು ಬೇರೆ 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 ಅಲ್ಲಿ ವ್ಯಾಪಾರಸ್ಥರ ಬಳಿ ಹೋಗ್ತಾರೆ, ಬೇರೆ ಬೇರೆ ದುಕಾನ್ ಕಡೆ ಹೋಗ್ತಾರೆ, ಬೇರೆ ಬೇರೆ ಧರ್ಮದವ್ರ ಬಳಿ ಹೋಗ್ತಾರೆ. ಈ ರೀತಿಯಲ್ಲಿ ಅಲ್ಲಿ ಸನ್ನಿವೇಶಗಳು ಬದಲಾಗ್ತವೆ ಅನ್ನುವಂಥದ್ದು. ಇನ್ನೊಂದು ಅವ್ರದ್ದೇ ಆದಂಥ ಇನ್ನೂ ಒಂದು ಗತಿಸಿದ ಮೇಲೆ ಏನದು ಅಳಿದ ಮೇಲೆ ಅನ್ನುವಂಥ ಕಾದಂಬರಿಯಲ್ಲಿಯೂ ಸಹಿತ ಅವರು ಬಾಂಬೆಯಿಂದ ಊರಿಗೆ ತಿರುಗಾಡ್ತದೆ ಕಾದಂಬರಿ. ಆಮೇಲೆ ಬೇರೆ ಬೇರೆ ವಿಷಯಗಳು ಪತ್ರ ಮುಖಾಂತರ ಈ ರೀತಿಯಲ್ಲಿ ಇರುವಂಥ ಅಲ್ಲಿ ಸನ್ನಿವೇಶಗಳು ಬೇರೆ ಬೇರೆ ಬರುವುದರಿಂದ ಕಾದಂಬರಿಯಲ್ಲಿ ಅದು ಸಾಧ್ಯತೆ ಇದೆ. ಕಥೆಯಲ್ಲಿ ಮಾತ್ರ ಇಂಥವೆಲ್ಲ ಗೊಂದಲ ತರಬಾರ್ದು ಅನ್ನುವಂಥ ರೀತಿಯಲ್ಲಿ ಆನಂದ್ ಅವರೇ ನಾನು ಆ ಥರನೇ ಹೇಳಿದ್ದೀನಿ. ನೀವು ಕಥೆಯಲ್ಲಿನೂ ಆ ಥರ ಬಳಸ್ತೀವಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅದು ಯಶಸ್ಸು ತರ್ತದೋ ನನಗೆ ಗೊತ್ತಿಲ್ಲ. ಧನ್ಯವಾದಗಳು. ಕನ್ನಡ ಸಾಹಿತ್ಯ ಚರಿತ್ರೆ ರಾಜಪ್ಪ ದಳವಾಯಿಯವರು ಕತೆಗೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದನ್ನು ಹೇಳಿದ್ದೆ ಅವಾಗ ನಾನು, ಅಂದರೆ ಸಪ್ತಸುದ್ದಿಯನ್ನು ಕೇಳಿದ ಹಾಗೆ ಅಂತ.
ಇದು ಕಾದಂಬರಿಗೆ ಅವರು ಇನ್ನೊಂದು ವ್ಯಾಖ್ಯಾನ ಏನು ಕೊಡ್ತಾರೆ ಅಂದರೆ ಸತ್ತ ಶರೀರವನ್ನು ಮೆರವಣಿಗೆ ಮಾಡಿದ ರೀತಿಯಲ್ಲಿ ಅಂತ. ಅಂದರೆ ಆ ಮೆರವಣಿಗೆಯಲ್ಲಿ ಎಷ್ಟು ಜನ ಇರ್ತಾರೆ ನೋಡಿ, 100 ಜನ ಇರ್ತಾರೆ. 100 ಜನರ ಮನಸ್ಸು ಒಂದಿರೋದಿಲ್ಲ, ಬೇರೆ 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 ಇರುತ್ತೆ. ಆದರೆ ಕಾದಂಬರಿ ಸತ್ತ ಸುದ್ದಿ ಅಂತ, ಅದು ಒಂದೇ ಸುದ್ದಿ, ಅದು ಒಂದು ಸೀರಿಯಸ್ ಆಗಿ ಒಂದು ವಸ್ತು ತೊಗೊಂಡು ಅದನ್ನೇ ಸ್ಟ್ರೈಕ್ ಮಾಡುತ್ತೆ. ಆದರೆ ಇದು ಕಾದಂಬರಿಯಲ್ಲಿ ಅನೇಕ ಕಥೆಗಳು, ಆ ಎಲ್ಲ ಕ್ಯಾರೆಕ್ಟರ್ಗಳದ್ದು ಕಥೆಗಳು ಕೂಡ ಅದರಲ್ಲಿ ಸೇರಬಹುದು. ಇದೇ 2 ಭಿನ್ನತೆ ಅದರಲ್ಲಿ. ಆಮೇಲೆ ಕಾದಂಬರಿಯನ್ನು 3 ತಲೆಮಾರಿನ ಕಥೆ ಅಂತ ಹಳೆ ಕಾದಂಬರಿಕಾರರು ಹೇಳ್ತಿದ್ರು. ಆದರೆ ಇವತ್ತು ಅದರ ಸ್ವರೂಪ ಸ್ವಲ್ಪ ಬದಲಿಯಾಗಿದೆ. ಇದರಲ್ಲಿ ಜಾಸ್ತಿ ವ್ಯಾಪ್ತಿ ಜಾಸ್ತಿ ಇರುತ್ತೆ. ಧನ್ಯವಾದ. ಅದೇ ರೀತಿಯಾಗಿ ಶ್ರೀಮತಿ ಜ್ಯೋತಿ ದೇವಣಗಾವರವರು ಈ ಒಂದು ಕಥನ ಮತ್ತು ಕಲೆ ಮತ್ತು ತಂತ್ರ, ಕಥೆಯ ಸ್ವರೂಪ ಮತ್ತು ಭಾಷೆಯ ಬಗ್ಗೆ, ವಿಷಯದ ಬಗ್ಗೆ ಪ್ರಶ್ನೆಯನ್ನು ಕೇಳಲು ಕೇಳಿಕೊಳ್ಳುತ್ತೇನೆ. ನಾನು ಮೂಲತಃ ಕವಯಿತ್ರಿ ಮತ್ತು ಗಜಲ್ಕಾರ್ತಿ. ಇತ್ತೀಚೆಗಷ್ಟೇ ಕಥಾ ಪ್ರಪಂಚದತ್ತ ಹೊರಳ್ತಾ ಇದೆ. ಈ ಶಿಬಿರ ಕಥನ ಕಲೆ ಮತ್ತು ತಂತ್ರ, ಭಾಷೆ, ಸ್ವರೂಪ ಎಲ್ಲವೂ ನನಗೆ ಕಲಿಕಾರ್ಥಿಯಾಗಿ ಬಹಳಷ್ಟು ಉಪಯೋಗವಾದವು. ನನ್ನ ಪ್ರಶ್ನೆ ಏನಂದರೆ, ಹೈದರಾಬಾದ್ ಕರ್ನಾಟಕ ಭಾಗದ ಮಹಿಳಾ ಕಥೆಗಾರ್ತಿಯರ ಬಗ್ಗೆ ಒಂದಷ್ಟು ಮಾಹಿತಿ ಯಾರಾದರೂ ಒಬ್ಬರು ಕೊಡಲಿ ಅಂತ ನಾನು ಆಸೆ. ಆಮೇಲೆ ಅವರು ಯಾವುದಾದ್ರೂ ಒಂದು ಸಿದ್ಧ ಮಾದರಿಯನ್ನು ಅನುಸರಿಸಿದ್ದಾರಾ ಅಂತ. ಒಂದು ಕಥನ ಕಲೆಯಲ್ಲಿ, ಅವರ ತಂತ್ರದಲ್ಲಿ, ಕಥೆಗಳಲ್ಲಿ ದಲಿತ, ಬಂಡಾಯ, ನವೋದಯ, ನವ್ಯ, ಗ್ರಾಂಥಿಕ ಈ ಥರ ನೋಡ್ಕೊತ ಹೋಗ್ತೀವಿ. ರಣಹದ್ದುಗಳು ಗೀತಾ ನಾಗಭೂಷಣ ಅವರು ಹಸಿಮಾಂಸ ಮತ್ತು ರಣಹದ್ದುಗಳು, ಹೆಣ್ಣಿನ ಕೂಗು, ಆ ಥರದ್ದೇ ಮುಂದುವರ್ಕೊಂಡು ಬಂದಿದೆಯಾ ಅಥವಾ ಬೇರೆ ಬೇರೆ ಥರದ್ದು ನಾವು ನೋಡ್ಬೋದಾ? ಯಾಕಂದರೆ ನನ್ನ ಓದಿನ ಕೊರತೆಯಿಂದ ಮಾರ್ಗದರ್ಶನ ಅದಕ್ಕೆ ಅನುಕೂಲವಾಗಿ ನಾನು ಈ ಪ್ರಶ್ನೆ ಕೇಳ್ತಿದ್ದೇನೆ. ಇಬ್ಬರಲ್ಲಿ ಯಾರಾದರೂ ಈ ವಿಷಯದ ಬಗ್ಗೆ ಮಾಹಿತಿ ನೀಡ್ಬೋದು? ಹೇಳೋದು ಸೂಕ್ತ ಅಂತ ನನಗೆ ಅನ್ನಿಸ್ತಾ ಇದೆ. ಸರ್ ಅದೇ ಅಂದರು, ನೀವೇ ಹೇಳ್ರಿ ಅಂತ. ಈಗ ನಾವು ಕಲ್ಯಾಣ ಕರ್ನಾಟಕ ಅಂತಲೇ ಅನ್ನೋಣ. ಕಲ್ಯಾಣ ಕರ್ನಾಟಕದ ಮಹಿಳಾ ಸಾಹಿತ್ಯ ಅಂತ ನಾವು ಪರಿಗಣಿಸಿದಾಗ ಸ್ವತಂತ್ರ ಬಂದ ನಂತರ ನಮಗೆ ಕಾಣೋ ಹೆಸರು ಅಂತಂದರೆ ಜಯದೇವಿ ತಾಯಿ ಲಿಗಾಡೆ. ಅವರ ಸಿದ್ದರಾಮೇಶ್ವರನ ತ್ರಿಪದಿಗಳ ಮಹಾಕಾವ್ಯ ನಮ್ಗೆ ನೆನಪಾಗುತ್ತೆ. ಅವ್ರನ್ನ ಬಿಟ್ಟರೆ ಬೇರೆ ಯಾರು ಹೆಣ್ಮಕ್ಳು ಸಿಗೋದೇ ಇಲ್ಲ, ನಮಗೆ ಹುಡುಕಬೇಕಾಗುತ್ತೆ. ಅಂದರೆ ಹೆಸರುವಾಸಿಯಾದವರು ಅವರೊಬ್ಬರೇ ನಾವು ಕ್ಷೇತ್ರ ಕಾರ್ಯವನ್ನು ಮಾಡಿದಾಗ. ಅದಾದ ನಂತರ 80ನೇ ದಶಕದಲ್ಲಿ RS ಗುಂಜಾಳ್ ಅವರು ಮತ್ತು ಗವಿ ಹಿರೇಮಠ ಅವರು ಒಂದು ಕೃತಿನ ತಂದಿದ್ದಾರೆ. ಕೃತಿ ಹೆಸರು ನೆನಪಾಗ್ತಾ ಇಲ್ಲ. ಅದರಲ್ಲಿ ಒಂದು ಭಾಗ ಬರುತ್ತೆ ಮಹಿಳಾ ಸಾಹಿತ್ಯದ ಬಗ್ಗೆ. ಅವರು ಅಲ್ಲಿ ಹೇಳ್ತಾರೆ, ಈ ಕಲ್ಯಾಣ ನಾಡಿನಲ್ಲಿ ಜಯದೇವಿ ತಾಯಿ ಲಿಗಾಡೆಯವರು ಮೊದಲು, ಗೀತಾ ನಾಗಭೂಷಣ್, ಶೈಲಜಾ ಉಡ್ಚಣ್, ಯಶೋದಮ್ಮ ಸಿದ್ಬಟ್ಟೆ, ಪ್ರೇಮಾ ಸಿರ್ಸೆ, ವಿಜಯಶ್ರೀ ಸಭಾ, ಇವರು 6 ಜನರದ ಹೆಸರು ಉಲ್ಲೇಖ ಆಗಿದೆ. ಅಂದರೆ ಕೃತಿಯನ್ನು ಬರೆದು ಒಂದಿಷ್ಟು ಹೆಸರು ಮಾಡಿದವರು ಇವರು 6 ಜನ. ಬೆರಳೆಣಿಕೆಯಷ್ಟೇ ಮಹಿಳೆಯರು ನಮಗೆ 80ರ ದಶಕದಲ್ಲಿ ಕಾಣ್ತಾರೆ. ಅದಾದಮೇಲೆ 90ರ ದಶಕದಿಂದ ಈಚೆಗೆ ನೋಡಿದಾಗ ಒಂದು ಕವನ ಸಂಕಲನವನ್ನು ಪ್ರಕಟ ಮಾಡಿದಂಥ ಮಹಿಳೆಯರು ಅನೇಕ ಜನರು ಸಿಗ್ತಾರೆ. ಆದರೆ ಗಂಭೀರವಾಗಿ ಒಂದು ಪ್ರಕಾರದಲ್ಲಿ ತೊಡಗಿಕೊಂಡವರನ್ನು ಇನ್ನೂ ನಾವು ನಿರೀಕ್ಷೆ ಮಾಡಬೇಕಾಗಿದೆ. ಈಗ ಭಾಳಷ್ಟು ಜನ ಬರಿತಾ ಇದ್ದಾರೆ. ಆದರೆ ಏನು ಅವರು ಹಳೆಯವರಿದ್ರಲ್ಲ, ಗೀತಾ ನಾಗಭೂಷಣ್ ಅವರು ಎಷ್ಟು ಗಟ್ಟಿಯಾಗಿದ್ದರು ಕಾದಂಬರಿಯಲ್ಲಿ, ಕಥೆಯಲ್ಲಿ, ಶೈಲಜಾ ಉಡ್ಚಣ್ ಅವರು ಕಾವ್ಯದಲ್ಲಿ, ಆಮೇಲೆ ಪ್ರೇಮಾ ಸಿರ್ಸೆಯವರು, ಯಶೋದಮ್ಮ ಸಿದ್ಬಟ್ಟೆಯವರು ಕೂಡ ಬೇರೆ ಬೇರೆ ಬರೆದಿದ್ದಾರೆ. ವಿಜಯಶ್ರೀ ಸಬರ್ದವರು ನಾಟಕನೂ ಬರೆದಿದ್ದಾರೆ, ಕಾವ್ಯನೂ ಬರೆದಿದ್ದಾರೆ, ಸಂಶೋಧನೆಯೂ ಮಾಡಿದ್ದಾರೆ. ಹೀಗೆ ಆ ಮಹಿಳೆಯರದ್ದು ಸಿಗುತ್ತೆ. ಆದಷ್ಟು ನಾವು ಇಲ್ಲಿ ಹೃದಯದ ಧನ್ಯವಾದಗಳು. ನನಗೆ ಒಂದು ನಾನು ಈಗಾಗಲೇ ನನ್ನ 4 ಕಥಾ ಸಂಕಲನಗಳು ಬಂದಿದ್ದಾವೆ. ಕೊನೆಯ 4ನೇ ಕಥಾ ಸಂಕಲನ ಕಾಂತಾಮಣಿಯ ಕನಸುಗಳು, ಅದು ಇದೇ ವರ್ಷ ಅಮ್ಮ ಪ್ರಶಸ್ತಿ ಪಡೀತು. ಅದರಂಥ ಕಥೆಗಳು, ಅದು ಸ್ಟೇಟ್ ಲೆವೆಲ್ ಪ್ರಶಸ್ತಿ, ಸೇಡಮ್ನಲ್ಲಿ ಅಮ್ಮ ಪ್ರಶಸ್ತಿ ಪಡೀತು. ಆಮೇಲೆ ಒಂದು ವಾರದಿಂದ ಹೋದ ರವಿವಾರ ನನ್ನ ಒಂದು ಆತ್ಮ ಕಥೆ
ವಲಸೆ ಹಕ್ಕಿಯ ಹಾಡು ಅನ್ನುವಂಥದ್ದು ಬಿಡುಗಡೆಯಾಯಿತು. ಅದಕ್ಕೆ ಇವುಗಳಿಗೆ ಮೂಲ ಬೆಲೆ ಇದೆ. ಆದರೆ ಇವತ್ತು ನಾನು ಈ ಪುಸ್ತಕಗಳನ್ನು ಮಾರಾಟ ಮಾಡಿ ನಾನು ಬದುಕು ಮಾಡಬೇಕಾದಂಥದ್ದು ಇಲ್ಲ. ಆದರೆ ಇದಕ್ಕೆ 50% ಅಂತ ಓದುಗರು, ಹೆಚ್ಚುಳ್ಳ ಓದುಗರು ಪರ್ಚೇಸ್ ಮಾಡಲಿ ಅನ್ನುವಂಥ ರೀತಿಯಲ್ಲಿ ಅದಕ್ಕೆ ನಾನು 50% ಇದನ್ನು ಕೊಡ್ತಾ ಇದ್ದೀನಿ. 10 ಕಾಪಿ ತಂದಿದ್ದೀನಿ ನಾನು. ಇಚ್ಛೆಯುಳ್ಳವರು CS ಭೀಮರಾಯ್ ಅವರ ಕಡೆಯಿಂದ ಈ ಬುಕ್ ಪರ್ಚೇಸ್ ಮಾಡಬೇಕು. ಒಂದು ನಿಮಿಷ. ಸರಿ ಕಡೆ ಸರ್ ನೀವು ಅಷ್ಟೇ ಅಷ್ಟೇ ಒಂದು ಸೆಕೆಂಡ್. ಇತ್ತೀಚೆಗೆ ಬಿಡುಗಡೆಯಾದಂಥ ಒಂದು ಆತ್ಮಕಥೆ. ಇದರ ಮೂಲ ಬೆಲೆ 300 ರೂಪಾಯಿ ಇದೆ. ಇದು ಇವತ್ತು 150 ರೂಪಾಯಿ ಕೊಡ್ತೇವೆ. ಬಹಳಷ್ಟು ಶಿಬಿರಾರ್ಥಿಗಳು ಕಥಾ ಸಂಕಲನವನ್ನು ಕೇಳ್ತಾ ಇದ್ದೀವಿ. ಇದು ಕೂಡ ಇದೇ ವರ್ಷ ಬಿಡುಗಡೆಯಾಗಿದ್ದು ನಾಡಿನ ಪ್ರಖ್ಯಾತ ಪ್ರಕಾಶನ ಸಂಸ್ಥೆಯಾದಂಥ ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನದಿಂದ ಬಿಡುಗಡೆ ಹೊಂದಿದಂಥ ಕಥಾ ಸಂಕಲನ. ನಾಯಕವರು ಈವರೆಗೆ ಬರೆದಿದ್ದು ಕೇವಲ 4 ಕಥಾ ಸಂಕಲನಗಳಾದರೂ ಕೂಡ ಸಂಖ್ಯೆಯಿಂದ ಕಡಿಮೆ ಆದರೂ ಕೂಡ ಗುಣಮಟ್ಟದಿಂದ ಅತ್ಯಂತ ಮೌಲಿಕವಾದಂಥ ಕಥಾ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿದ್ದು ನನಗೆ ಗೊತ್ತಿರುವಂಥ ವಿಚಾರ. ಸೊ ಇದು 96 ರೂಪಾಯಿ ಇದೆ ಬೆಲೆ. 50 ರೂಪಾಯಿ ಕೊಡ್ತಾ ಇದ್ದೀವಿ. ಮೂಲ ಬೆಲೆ 96 ರೂಪಾಯಿ. ಇವತ್ತು ಸರ್ ಅವರ ಒಂದು ಅಪೇಕ್ಷೆ ಮೇರೆಗೆ 50% ಡಿಸ್ಕೌಂಟಲ್ಲಿ 50 ರೂಪಾಯಿ ಕೊಡ್ತಾ ಇದ್ದೀವಿ. ಇಚ್ಛೆ ಹೊರತಕ್ಕಂಥ ಅಭ್ಯರ್ಥಿಗಳು ಖರೀದಿ ಮಾಡ್ಬೋದು. ಸಂಪನ್ಮೂಲ ವ್ಯಕ್ತಿಗಳು ಭಾಳ ಸ್ಪಷ್ಟವಾಗಿ ಭಾಳ ವಿವರವಾಗಿ ಒಂದು ಸಾದರಪಡಿಸಿದ್ದಾರೆ. ಅದರಲ್ಲಿ ಒಂದು ಕೊರತೆಯನ್ನು ನಾನು ಗಮನಿಸಿದ್ದೆ. ಕಥಾ ಸಾಹಿತ್ಯ ಒಂದು ಚರಿತ್ರೆಯನ್ನು ನಿರೂಪಣೆ ಮಾಡಿದ್ರಿ ನೀವು. ಯಾವುದು ದುರ್ಗಸಿಂಹನ ಒಂದು ಪಂಚತಂತ್ರ ಮತ್ತು ಅರಬಿಯನ್ ನೈಟ್ಸ್ ಮತ್ತು ಇತರ ಎಲ್ಲ ಇದನ್ನು ಬಂತು. ಆದರೆ ಒಂದು ಇತಿಹಾಸಕಾರರು ಸಾಹಿತ್ಯ ಚರಿತ್ರೆಯ ಪ್ರಕಾರ ಬುದ್ಧನ ಜಾತಕ ಕಥೆಗಳು ಅದು ಇವೆಲ್ಲವಕ್ಕಿಂತ ಪೂರ್ವದ ಅನ್ನೋದೊಂದಿದೆ. ಆ ಉಲ್ಲೇಖ ತಾವು ಮಾಡಲಿಲ್ಲ. ಅದ್ರ ಮೂಲಕ ಅದೊಂದು ಅದನ್ನು ಪರಿಚಯನ ಮಾಡಿಕೊಟ್ಟಂಗೆ ಅನ್ನೋಂಥದ್ದು ಒಂದಿದೆ. ಇದು ಒಂದು ಅಸ್ಪೆಕ್ಟು. ಎರಡನೇದಾಗಿ ಒಂದು ಕತೆಗೆ ಸೋಷಿಯಲ್ ಆ್ಯಕ್ಷನ್ ಮಾಡುವಂಥ ಶಕ್ತಿ ಇದೆ. ಹಲವಾರು ಇದಕ್ಕೆ ನಿದರ್ಶನಗಳಿವೆ. ಈಗ ಫಾರ್ ಎಕ್ಸಾಂಪಲ್ ಹಿಂದೆ ಒಂದು ಇದಿದ್ದಾಗ ಮೊಹಮ್ಮದ್ ಇಡಿಯಟ್ ಅಂತ ಒಂದು ಕತೆ ಡೆಕ್ಕನಲ್ಲಿ ಬಂದಾಗ ಅದೊಂದು ದೊಡ್ಡ ಘರ್ಷಣೆ ಆಯಿತು. ಅದೇ ರೀತಿಯಾಗಿ ನಾನೊಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಡಾಕ್ಟರ್ ಅಂಬೇಡ್ಕರ್ ಕೂಡ ಒಂದು ಕತೆ ಬರೆದಿದ್ರು. ಆ ಕತೆ ಬರೆದಂಥ ಪ್ರಸಂಗ ಭಾಳ ಮುಖ್ಯವಾದಂಥದ್ದು. ಅವಾಗ ಅವರು ಬಾಂಬೆ ಅಸೆಂಬ್ಲಿಯಲ್ಲಿ ಒಂದು ಬಿಲ್ ತರ್ತಾರೆ. ಏನೋ ಬಿಟ್ಟಿ ಚಾಕರಿಯನ್ನು ನಿರ್ಮೂಲನೆ ಮಾಡುತ್ತೆ, ಅಬಾಲಿಷನ್ ಆಫ್ ಇದು ಆ್ಯಕ್ಟ್ ಅಂತ ತರ್ತಾರೆ ಅವರು. ಸೊ ಯಾರೂ ಕೂಡ ಬಿಟ್ಟಿ ಚಾಕರಿ ಮಾಡಬಾರ್ದು ಅಂದರೆ ಎಲ್ಲ ದಲಿತರು ದೊಡ್ಡ ದೊಡ್ಡ ಜಮೀನ್ದಾರ ಮನೆಯಲ್ಲಿ ಏನು ಅವ್ರಿಗೂ ಹಾಕಿದಂಥ ಊಟಕ್ಕೆ ಮತ್ತು ಇದಕ್ಕೆ ಬಿಟ್ಟಿ ಚಾಕರಿ ಮಾಡ್ತಾರಲ್ಲ, ಅಥವಾ ಕುಣಿಯು ತೋಡೋದು ಇಂಥವೆಲ್ಲ ಇದ್ವಲ್ಲ, ಇದನ್ನು ಬಿಟ್ಟು ಬಿಡ್ಬೇಕನ್ನೋಂಥದ್ದು ಒಂದು ಬಿಲ್ ತರ್ತಾರೆ. ಆ ಬಿಲ್ಲಿಗೆ ಒಂದು ದೊಡ್ಡ ಪ್ರತಿಭಟನೆ ಆಗ್ತದೆ. ಆ ಪ್ರತಿಭಟನೆ ಮಾಡಿದಂಥವ್ರು ಯಾರು ಗೊತ್ತಾ? ಭಾಳ ಆಶ್ಚರ್ಯ ಅನಿಸುತ್ತೆ. ದಲಿತ ಪ್ರತಿಭಟನೆ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಕೀಲರಿದ್ದಾರೆ, ದೊಡ್ಡ ವಿದ್ವಾಂಸರಿದ್ದಾರೆ, ಅವರಿಗೆ ಆದಾಯ ಇದೆ. ನಮಗೆ ಬದುಕಕ್ಕೆ ಆದಾಯ ಇಲ್ಲ. ಅದನ್ನು ನಾವೇನೋ ಅವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ದೀವಿ, ಅವ್ರು ಕೊಟ್ಟದ್ರ ಮೇಲೆ ಬದುಕ್ತಾ ಇದ್ದೇವೆ. ಇವ್ರು ನಮ್ಮ ಇದಕ್ಕೆ ಕಲ್ಲಾಗ್ತಾ ಇದ್ದಾರೆ ಅನ್ನೋಂಥದ್ದನ್ನು ಹೇಳ್ತಾರೆ. ಸೊ ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕತೆ ಅವರ ಬಹಿಷ್ಕೃತ ಭಾರತ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತಾರೆ. ಅದು ಒಂದು ಕುಟುಂಬ 4 ಜನ ಅಣ್ಣ ತಮ್ಮಂದಿರು. ಕಾರಣಾಂತರದಿಂದ ಅವರು ತಮ್ಮ ಆಸ್ತಿ ಇದೆಲ್ಲ ಕಳ್ಕೊಂಡು ಬಡವರಾಗಿರ್ತಾರೆ, ಭಾಳಷ್ಟು ಬಡವರಾಗಿರ್ತಾರೆ. ಆದರೆ ಅವರು ಈಗ ಸದ್ಯ ಹೆಂಗೆ ಜೀವನ ಮಾಡ್ತಿದ್ದಾರೆ ಅಂದರೆ, ಅವರು ಮನೆಯ ಹಿತ್ತಲದಲ್ಲಿ ಒಂದು ನುಗ್ಗೆ ಗಿಡ ಇರ್ತದೆ. ಆ ನುಗ್ಗೆ ಗಿಡದ ಕಾಯನ್ನು
ಪ್ರತಿನಿತ್ಯ ತಗೊಂಡು ಅದನ್ನು ಮಾರಾಟ ಮಾಡಿ ಅದ್ರ ಮೂಲಕ ಅವರು ಬದುಕ್ತಾರೆ. ಮನೆಯಲ್ಲ 8-10 ಜನ ಅದೇನು ಒಂದು ದಿನ ಒಂದು ಪಾವು ಬಂದರೆ ಪಾವಿನಲ್ಲೇ ಬದುಕಂಥದ್ದು ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಅವ್ರ ಮನೆಗೊಬ್ಬ ನೆಂಟ ಬರ್ತಾನೆ. ನೆಂಟ ಬಂದಾಗ ಇವ್ರು ನೋಡ್ತಾನೆ ಪರಿಸ್ಥಿತಿ ಭಾಳ ಗಂಭೀರಿರ್ತದೆ. ಈಗ ಅವ್ರದ್ದೊಂದು ಪ್ರಶ್ನೆ ಕಾಡುತ್ತೆ, ಏನಪ್ಪ ನಮ್ಮ ಮನೆಗೆ ನೆಂಟ ಬಂದ, ಅವ್ನಿಗೆ ಹೆಂಗೆ ಮಾಡೋದು, ನಮಗೆ ಊಟ ಸಾಲ್ತಾ ಇಲ್ಲ ಅಂತ. ಅದಕ್ಕೆ ಇರುವಂಥ ಅನ್ನವನ್ನು ಮೊದಲು ಅವ್ನಿಗೆ ಊಟ ಹಾಕ್ಸ್ತಾರೆ. ಅವನು ಬರ್ರಿಯಪ್ಪ ನೀವು ಬರೀ ಇಲ್ಲ ನೀವು ಊಟ ಮಾಡು, ಆಮೇಲೆ ಊಟ ಮಾಡ್ತಾರೆ. ಅವನಿಗೆ ಊಟ ಹಾಕಿಸಿ ಅವರೆಲ್ಲರೂ ಉಪವಾಸ ಮಲಗ್ತಾರೆ. ಇದನ್ನು ಗಮನಿಸ್ತಾರೆ ಯಾರು ಆ ನೆಂಟ. ಅವನೇನು ಮಾಡ್ತಾನಂದ್ರೆ ಏನಾಗಿದೆ ಅಂತ ಇದೆಲ್ಲವನ್ನು ಗಮನಿಸಿ 1-2 ದಿನದಲ್ಲಿ ಅವ್ನಿಗೆ ಗೊತ್ತಾಗುತ್ತೆ, ಇವ್ರದ್ದು ಈ ಥರ ಪರಿಸ್ಥಿತಿ ಇದೆ, ಇವ್ರು ಬೇರೆ ಏನೂ ಮಾಡ್ತಾಯಿಲ್ಲ, ಅದ್ರ ಮೇಲೆ ಬದುಕ್ತಾ ಇದ್ದಾರಂತ. ಅವನು ರಾತ್ರಿ ಮಲಗಿದಾಗ ಒಂದು ಕೊಡ್ಲಿ ತೊಗೊಂಡೋಗಿ ಆ ಗಿಡ ಕಡಿತಾನೆ, ನುಗ್ಗೆ ಗಿಡ ಕಡ್ದು ಅವನು ಓಡೋಗ್ಬಿಡ್ತಾನೆ. ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಇವ್ರಿಗೆಲ್ಲರಿಗೂ ಭಾಳ ಆಶ್ಚರ್ಯ ಆಗುತ್ತೆ. ನೋಡ್ತಾರೆ ಗಿಡ ಕಡಿದ್ರು, ಸಿಟ್ಟು ಬಂದ್ಬಿಡ್ತಾರೆ. ಈ ನಮ್ಮ ಮಕ್ಕಳಿಗೆ ನಾವೆಲ್ಲರೂ ಉಪವಾಸ ಬಿದ್ದು ಊಟ ಕೊಟ್ಟಿದ್ವಿ, ನಮಗೆ ಎಷ್ಟು ಉಪಕಾರ ಹಿಡಿತಾರಲ್ಲ, ನಮ್ಮ ಗಿಡವನ್ನೇ ಕಡ್ದು ನಮ್ಮ ಅನ್ನವನ್ನೇ ಕಡ್ದು ಹೋಗಿದ್ದಾರೆ ಅಂತ ಸಿಟ್ಟು ಬರುತ್ತೆ. ಅನಿವಾರ್ಯವಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಪರ್ಯಾಯವಾಗಿ ಬೇರೆ ಕಡೆ ಕೆಲಸಕ್ಕೆ ಹೋಗಿ ಕೆಲಸ ಮಾಡಿ ಬದುಕೋದ್ರಲ್ಲಿ ಕಲಿತಾರೆ. ಆಮೇಲೆ ಒಂದು 2 ವರ್ಷ ಆದ ನಂತರ ಅವರು ಮತ್ತೆ ಊರಿಗೆ ಬಂದು ಆ ಮನೆಯಿಂದ ಚೆನ್ನಾಗಿ ಮಾಡಿಕೊಂಡಿರ್ತಾರೆ. ಆಮೇಲೆ ಆ ನೆಂಟ ಮತ್ತೆ ಬರ್ತಾನೆ ಮನೆ. ಆವಾಗ ಏನಪ್ಪ ಆಗಿದ್ರೆ, ಇಲ್ಲಪ್ಪ ನೀನು ಮಾಡಿದ್ದು ಭಾಳ ಒಳ್ಳೆ ಕೆಲಸ ಮಾಡಿದ್ವಿ, ಇವತ್ತು ನಾವು ಅದರಿಂದ ಭಾಳ ಪಾಠ ಕಲಿತೀವಿ ಅಂತ. ಇದು ಬಹಿಷ್ಕೃತ ಭಾರತದಲ್ಲಿ ಆ ಕಥೆಯನ್ನು ಹೇಳ್ತಾನೆ. ಅಂದರೆ ಯಾವ ದಲಿತರು ಅಂಬೇಡ್ಕರ್ರ ಒಂದು ಬಿಟ್ಟಿ ಚಾಕರಿ ನಿರ್ಮೂಲನೆ ಮಾಡೋಂಥ ಕಾಯ್ದೆಯ ವಿರುದ್ಧವಾಗಿದ್ದಾರಲ್ಲ, ಅವರಿಗೆ ತಿಳಿ ಹೇಳಲಿಕ್ಕೆ ಈ ಕಥೆಯನ್ನು ಬಹಿಷ್ಕೃತ ಭಾರತದಲ್ಲಿ ಹೇಳ್ತಾರೆ. ಅಂದ್ರೆ ಆ ಕತೆ ಬಂದ ನಂತರ ಆ ಮೆಸೇಜ್ ಕನ್ವಿನ್ಸ್ ಆಗ್ತದೆ ಎಲ್ಲರಿಗೂ. ಓಹೋ, ನಾವು ಈ ಬಿಟ್ಟಿ ಚಾಕರಿ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ, ನಾವು ದುಡಿಬೇಕು, ಆದರೆ ಅದನ್ನು ಬಿಟ್ಟರೆ ನಾವು ಅಲ್ಟರ್ನೇಟಿವ್ ಹೋಗ್ತೀವಿ ಅನ್ನೋಂಥದ್ದು ಬರುತ್ತೆ. ಅಂದ್ರೆ ಕತೆಗೆ ಒಂದು ಸಾಮಾಜಿಕ ಏನು ಪರಿವರ್ತನೆ ತರುವಂಥ ಶಕ್ತಿ ಇದೆ, ಅವರ ಆಲೋಚನೆಯನ್ನು ಕ್ರಿಯೆಯನ್ನು ಬದಲಾಯಿಸುವಂಥ ಶಕ್ತಿ ಇದೆ ತೋರಿಸ್ಕೊಟ್ಟಿದೆ. ಬಟ್ ಇದು ಕಥಾ ಇದ್ರದ್ದೊಂದು ದೊಡ್ಡ ಶಕ್ತಿ ಇದು. ಈಗ ಎಲ್ಲ ಕಥೆಗಳಲ್ಲಿ ಕೂಡ ಒಂದು ದೊಡ್ಡ ಏನು ಇಡನ್ ಮೆಸೇಜ್ ಆದರೂ ಇರ್ತದೆ ಅಥವಾ ಓಪನ್ ಮೆಸೇಜ್ ಆದರೂ ಇರ್ತದೆ, ಖಂಡಿತ ಇರುತ್ತದೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಎನ್ಲೈಟ್ ಮಾಡಿದ್ರೆ ಚೆನ್ನಾಗಿತ್ತು. ಅಲ್ಲ ಸರ್, ನೀವೇ ಹೇಳಿದಿರಲ್ಲ ಸರ್, ಅದೇ ಬುದ್ಧನ ಜಾತಕ ಕಥೆಗಳ ಬಗ್ಗೆ ನನಗೆ ಗುರ್ತಿದೆ. ಪರಂಪರೆ ಸ್ಟಾರ್ಟ್ ಆಗೋದೇ ಹೌದು ಹೌದು ಹೌದು, ಅದು ಇಲ್ಲಿ ಬಂದಿಲ್ಲ, ನಾವು ಇನ್ನೂ ಅದನ್ನು ರೆಕ್ಟಿಫೈ ಮಾಡ್ಕೋತೀವಿ. ಆದರೆ ನೀವೇನು ಹೇಳಿದ್ರಲ್ಲ ಇವಾಗ, ಕತೆಗೆ ಬರೀ ಬದಲಾವಣೆ ಅಲ್ಲ, ನಾನು ಏನು ಹೇಳಿದ್ದೀನಿ ಗೊತ್ತಾ, ಪ್ರಾಣವನ್ನು ಉಳಿಸುವ ಶಕ್ತಿ ಇದೆ ಅದಕ್ಕೆ. ಕತೆ ಬರೀ ಮನಸ್ಸನ್ನು ಪರಿವರ್ತನೆ ಮಾಡೋದು ಅಷ್ಟೇ ಅಲ್ಲ. ಅದು ಹೇಳಿದ್ರು, ಒಂದು ನುಗ್ಗೆ ಗಿಡ ಕಡಿದಿದ್ದರಿಂದ ಅವರು ದುಡಿಲಾಕ ಬೇರೆ ಕೆಲಸ ಸಬ್ಸ್ಟ್ಯೂಟ್ ಆಗಿ ಬೇರೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡೋದು, ತಮ್ಮ ಬದುಕನ್ನು ಕಟ್ಕೊಂಡ್ರು ಅನ್ನುವಂಥದ್ದು. ಒಂದು ವೇಳೆ ಆ ನುಗ್ಗಿ ಗಿಡ ಕಡಿಲಿಲ್ಲ ಅಂದರೆ ಅದನ್ನು ದಿನ ಅದೇ ನುಗ್ಗಿಯಲ್ಲೇ ತಿನ್ಕೊತೆ ಬದುಕ್ತಿದ್ರು ಅನ್ನುವಂಥದ್ದು. ಅದೇ ಥರ ಇಲ್ಲಿ ಕತೆಗೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಪ್ರತಿಯೊಂದು ಕತೆ ನಿಮಗೊಂದು ಸಂದೇಶ ಕೊಡ್ತವೆ, ಪರಿವರ್ತನೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಕೊಡ್ತೇವೆ, ಒಂದು ಪಾಠ ಕಲಿಸ್ತವೆ. ಅದಕ್ಕಾಗಿ ಕತೆಗೆ ಏನು ಪ್ರಾಣವನ್ನು ಉಳಿಸುವ ಶಕ್ತಿ ಇದೆ ಅಂದರೆ ಕ್ಯೂರಿಯಾಸಿಟಿ. ನಾನು ಅರ್ಧ ಕತೆ ನಿಂತು ಬಿಟ್ಟಾಗ ನಾನು ಕೇಳಬೇಕಾಗಿತ್ತು ಅನ್ನುವಂಥ ರೀತಿಯಲ್ಲಿ ರಾಜ್ಯ ಮರಣದಂಡನೆಯನ್ನು ಮುಂದಾಗ್ತಾನೆ. ಅಂದ್ರೆ ಕತೆಗೆ ಅಂತ ಒಂದು ಮಾನಸಿಕ ಶಕ್ತಿ ಇದೆ ಅನ್ನುವಂಥದ್ದು. ಅದಕ್ಕೆ ಸರ್ ಅವರು ಹೇಳಿದ್ದು ಭಾಳ ಉಚಿತವಾಗಿದೆ ಮತ್ತು ಕರೆಕ್ಟ್ ಇದೆ. ಅದು ಬುದ್ಧನ ಜಾತಕ ಕಥೆಗಳು ನಾನು ಬಳಸ್ಕೋಬೇಕು. ಮತ್ತೊಂದು ಸಲ ನಾನು ಅದನ್ನು ಬಳಸ್ಕೊತೀನಿ. ನಮಸ್ಕಾರ. ಭಾಷಣ ಧರ್ಮಣ್ಣ ಕೆ ಬಡಿಗೇರವರ ಅಧ್ಯಕ್ಷರ ಭಾಷಣವನ್ನು ಕೇಳ್ತೀನಿ. ಒಂದು ತಾಸು ತಾವೆಲ್ಲ ಈಗ ನಾನು ಏನು ಮಾತನಾಡಬೇಕಂತ ಅಂದ್ಕೊಂಡಿದ್ದೆ ಅವೆಲ್ಲವನ್ನು ಈಗಾಗಲೇ ಚರ್ಚೆ ಆಗಿದೆ, ಮತ್ತು ಮಹಾನ್ ವ್ಯಕ್ತಿಗಳು ಹೇಳಿದ್ದಾರೆ. ನಾನು ಹೇಳುವಂಥ ಅವಶ್ಯಕತೆನೇ ಇಲ್ಲ. ನಾನು ಹೇಳುವಂಥದ್ದು ಒಂದು 2 ನಿಮಿಷದಲ್ಲಿ ಮುಗಿಸ್ತೀನಿ. 1 ನಿಮಿಷ. ಮುನ್ನುಡಿ ದೇವಿಯ ಪೂಜಿಸುವೆ ನಾ ಆರಾಧಿಸುವೆ ಅಂತ ಹೇಳಿಕೊಂಡು ಬದುಕು ಬಲಹೀನ ನಿಧಿಯ ಸದಭಿಮಾನದ ಗೂಡನ್ನು ತೆರೆದಿಡಲಿಕ್ಕೆ ಆ ಕನ್ನಡದ ಮನಸ್ಸುಗಳನ್ನು ಕಟ್ಟಲಿಕ್ಕೆ ಇವತ್ತು ಪ್ರಯತ್ನ ಮಾಡಿರ್ತಕ್ಕಂಥ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರಿಗೊಂದು ಜೋರಾದ ಚಪ್ಪಾಳೆಯ ಮುಖಾಂತರವನ್ನು ಅಭಿನಂದಿಸಬೇಕಂತ ಹೇಳ್ತಾ, ನನಗೆ ಇಲ್ಲಿ ತನಕನೂ ಕೇಳ್ದೆ ಯಾಕಂತಂದರೆ ಕಾವ್ಯಕ್ಕೆ
ಕಾವ್ಯಶ್ರೀನೇ ಸಾಟಿ ಅನ್ನಿಸ್ತು. ಹೆಸರೇ ಕಾವ್ಯಶ್ರೀ, ಅದು ನಾನು ಹೇಳಲಿಕ್ಕೆ ಅದು ಇದು ಮಾಡೋದಿಲ್ಲ. ಇನ್ನು ಎರಡನೇದಾಗಿ ಏನಂತಂದರೆ, ಮೋಸ್ಟ್ಲಿ ಇಂಥ ನಮ್ಮ ಕೃಷ್ಣನಾಯಕ್ ಸಾಹೇಬ್ರಂಥ ವ್ಯಕ್ತಿಗಳನ್ನು ನೋಡಿಕೊಂಡೇ ನಮ್ಮ ಸಗರ್ನಾಡಿನಲ್ಲಿ ಸಾಕಷ್ಟು ಕತೆ, ಕಾದಂಬರಿ, ಕವಿತೆಗಳು ಬಂದಾವ, ಮಹಾನ್ ಕಥೆಗಳು ಬಂದಾವ, ಸಾಕಷ್ಟು ಪೌರಾಣಿಕ ಹಿನ್ನೆಲೆ ಬಂದಾವ. ಆದರೆ ಇಲ್ಲಿ ನಾನು ಏನು ನೆನೆಸ್ತೀನಿ ಅಂದ್ರೆ, ಕಾವ್ಯ ಸಿದ್ಧಿಗೆ, ಭಾವಶುದ್ಧಿಗೆ ಮುತ್ತು ಕೋದಿದೆ ಈ ನೆಲ ಅಂತ ಹೇಳ್ತಾ ಇಲ್ಲಿ ಈ ಕಥಾಮೃತವನ್ನು ಇಲ್ಲಿ ತನಕ ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಅದು ಹೇಳುವಂಥ ಅವಶ್ಯಕತೆನೇ ಇಲ್ಲ. ಯಾಕಂತಂದರೆ ಸರ್ ಅವರು ಆರಂಭದಲ್ಲೇ ಬಹಳ ಚೆನ್ನಾಗಿ ಕಥೆಯ ವಿವರಣೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಕತೆ ಯಾವ ರೀತಿ ಕಟ್ಟಬೇಕು, ಎಲ್ಲ ಸೌಂದರ್ಯಗಳಿಗಿಂತಲೂ ಮೇಲಾಗಿರ್ತಕ್ಕಂಥ ಸೌಂದರ್ಯವನ್ನು, ಜ್ಞಾನ ಸೌಂದರ್ಯ ಅನ್ನುವ ವಿಷಯವನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಬಹಳ ಅದ್ಭುತ ಅನ್ನಿಸ್ತದೆ. ಯಾಕಂದರೆ ಈ ಒಡ್ಡರಾಧನೆಯ ಕಥೆಯಿಂದ ಹಿಡಿದುಕೊಂಡು ಧರ್ಮದ ಹಾದಿಯಲ್ಲಿ ಯಾವ ರೀತಿ ನಡಿಬೇಕು, ಮತ್ತು ಅರಬಿಯನ್ ನೈಸ್ಕತೆಗಳು ಯಾವ ರೀತಿ ಹೇಳಿದವು, ಮತ್ತು ಸಣ್ಣ ಕಥೆಗಳು ಯಾವ ರೀತಿ ಹುಟ್ಟುಕೊಂಡವು, ಅದರ ಸ್ವರೂಪ ಏನು, ಅದರ ಮಹತ್ವ ಏನು ಅನ್ನುವ ಅಂಶವನ್ನು. ಈಗ ನಾವು ರಾಮಾಯಣದಲ್ಲಿ ನೋಡ್ತೀವಿ, ದೊಡ್ಡ ಮಹಾನ್ ಕಥೆಯಲ್ಲಿ ನಾವೇನು ಮಾಡ್ತೀವಿ, ಕಥೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ರಾವಣ ತನ್ನ ಮಗಳ ಸೀತೆಯನ್ನು ಒಯ್ದುಕೊಂಡ ಅಂದರೆ ತನ್ನ ಮಗಳನ್ನೇ ಒಯ್ದುಕೊಂಡಿರ್ತಕ್ಕಂಥ ಅಂಶವನ್ನು ಗಮನಿಸುವಂಥದ್ದು ನಾವು ಇದೆ. ಕಥೆಯನ್ನು ಯಾವ ರೀತಿ ಸೃಷ್ಟಿ ಮಾಡಿದರು, ಕಥೆಯಲ್ಲಿ ಯಾವ ರೀತಿ ಸಂಭಾಷಣೆ ಇರಬೇಕಂತ ನಾವೆಲ್ಲ ಹಾಡುಗಳನ್ನು ಇಲ್ಲಿ ತನಕ ಕೇಳಿದ್ದೀವಿ. ಅದೇ ನಾವು ಬಬ್ರುವಾನದಲ್ಲಿ ಹಾಡವನ್ನು ನೋಡಿದಾಗ ಅದನ್ನು ಮಾತಿನ ಸಂಭಾಷಣೆಯನ್ನೇ ಹಾಡವಾಗಿ ರೂಪವಾಗಿ ಇರ್ತಕ್ಕಂಥ ಅಂಶವನ್ನು ಕೂಡ ಗಮನಿಸ್ತೀವಿ. ಹಾಗೆ ಇಲ್ಲಿ ಅನೇಕ ವಿಷಯಗಳನ್ನು, ಅನೇಕ ಮಜಲುಗಳನ್ನು ಕೊಟ್ಟರು. ಈಗ ಹೊಸದು ನಮ್ಮ ದಲಿತ ಸಾಹಿತ್ಯ, ದಲಿತ ಬಂಡಾಯ, ನವೋದಯ ಇವೆಲ್ಲವನ್ನು ನೋಡ್ಕೊಂತ ಬಂದಾಗ ಈ ನಮ್ಮ ಕಥೆಯನ್ನು ಕಟ್ಟುವಂಥದ್ದು, ಆ ಗ್ರಾಂಥಿಕ ಭಾಷೆಯನ್ನು ಅಂತಕ್ಕಂಥದ್ದು ಭಾಳ ಚೆನ್ನಾಗಿ ಹೇಳಿದರು. ಮೋಸ್ಟ್ಲಿ ಇಂಥ ವ್ಯಕ್ತಿಗಳನ್ನೇ ಕಂಡು ಹೇಳಿರ್ಬೇಕು ನಮ್ಮ ಕನ್ನಡದ ಕವಿಗಳು. ರಸಿಕ ನಾಡಿದ ಮಾತು ಶಶಿ ಉದಯಿಸ ಬಂದಂತೆ, ರಸಿಕನಲ್ಲದ ಮಾತು ಕಿವಿಗೆ ಕೂದಿಸಿ ಬಿಡಿದಂತೆ ಅಂತೇಳಿ. ಯಾಕಂದರೆ ಮಾತನಾಡುವಂಥ ಕಲೆ, ಆ ಭಾಷೆ ಹೇಗಿದೆ. ಯಾಕಂದ್ರೆ ಭಾಷೆ ಎಂಬ ಬೆಳಕು ಈ ಲೋಕದಲ್ಲಿ ಬೆಳಗದೆ ಹೋದರೆ ಲೋಕವೆಲ್ಲ ಕತ್ತಲೆಯಲ್ಲಿ ತೇಲುತ್ತಿತ್ತು ಅನ್ನುವ ಅಂಶವನ್ನು ಕೂಡ ಭಾಷೆಯ ಮುಖಾಂತರ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಅದಕ್ಕೆ ಈ ಭಾಷೆಯ ಬಗ್ಗೆ, ಭಾಷೆಯ ಹಿಡಿತದ ಬಗ್ಗೆ, ಕಥೆಯ ಬಗ್ಗೆ, ಕಥೆಯ ಒಳನೋಟಗಳ ಬಗ್ಗೆ, ಕಥೆಯನ್ನು ಯಾವ ರೀತಿ ಹಿಡಿದಿಡಬೇಕು ಅವ್ರು ಹೇಳಿದರು. ಒಂದು ವಸ್ತು ಒಂದೇ ಪ್ರಾಂತ್ಯದಲ್ಲಿ ಆಗ್ತಕ್ಕಂಥ ಅಂಶವನ್ನು, ಈಗ ಇಬ್ರಾಹಿಂಪುರ ಅನ್ನುವ ಒಂದು ಸ್ಥಳ ಅಂದಾಗ ಆ ಸ್ಥಳದ ಮಹಿಮೆಯನ್ನು ಕೊಂಡಾಡ್ತಕ್ಕಂಥ ವಿಷಯ ವಸ್ತುವನ್ನು ಸ್ಪಷ್ಟವಾಗಿ ಗುರುತಿಸಬೇಕು ಅನ್ನುವುದನ್ನು ಅವರು ನೆಲೆನಿಟ್ಟಲ್ಲಿ ಹೇಳಿರ್ತಕ್ಕಂಥ ಅಂಶವನ್ನು ಕಾಣ್ತೀವಿ. ಆಮೇಲೆ ಈ ಬೇಂದ್ರೆಯವರ ಕುರಿತು ಭಾವಗೀತೆಗಳನ್ನು ನೋಡಿದಾಗ ಕಲ್ಪನೆಗಳಿಗಿಂತ ವಾಸ್ತವದ ಕಥೆಗೆ ನಾವು ಜಾಸ್ತಿ ಮಹತ್ವವನ್ನು ಕೊಡ್ತಕ್ಕಂಥ ಅಂಶಗಳನ್ನು ಒತ್ತಿ ಹಿಡಿರ್ತಕ್ಕಂಥ ಅಂಶವನ್ನು ನಾವು ಇಲ್ಲಿ ಕಾಣ್ತೀವಿ. ಆಮೇಲೆ ಲಂಗ ಹುಟ್ಟ ದೇಸಾಯಿನಿ ಅನ್ನುವ ವಿಷಯವನ್ನು ಕೂಡ ಅವರು ಭಾಳ ಚೆನ್ನಾಗಿ ಮಾಡಿಕೊಟ್ಟಿರ್ತಕ್ಕಂಥ ಅಂಶವ, ಅಥವಾ ತಾನು ಕಂಡುಕೊಂಡಿರ್ತಕ್ಕಂಥ, ತನ್ನ ಅಂತರ್ಮುಖಿಯಾಗಿ ತಾನು ಕಂಡುಕೊಂಡಿರ್ತಕ್ಕಂಥ ಕೆಲವೊಂದು ಕುತೂಹಲದ ವಿಷಯಗಳನ್ನು ಕೂಡ ನಾವು ಇಲ್ಲಿ ಕಾಣ್ತೀವಿ. ಆಮೇಲೆ ದೇವರ ಹೆಣ ವಿಷಯಗಳನ್ನು ನೋಡಿದಾಗ ಬಹಳ ನಮಗೆ ಇದಾಗ್ತದೆ. ಇವರು ಕಾರಂತರ ಬಗ್ಗೆ ಒಂದು ಮಾತು ಹೇಳಿದರು, ಮೂಕಜ್ಜಿಯ ಕನಸುಗಳು ಅಂಥೇಳಿ. ನನಗನ್ನಿಸ್ತದ ಅಜ್ಜಿನೇ ಮೂಕಿದ್ದಾಗ ಕತೆ ಹೇಳಲಿಕ್ಕೆ ಹೆಂಗೆ ಸಾಧ್ಯ ಅದ? ಮೂಕಜ್ಜಿಯ ಕಥೆಗಳಿದೆ, ಅಜ್ಜಿನೇ ಮೂಕದಳ, ಮತ್ತು ಕತೆ ಹೇಳಲಿಕ್ಕೆ ಹೆಂಗೆ ಸಾಧ್ಯ ಆಯಿತು? ಕಾರಂತರು ತನ್ನ ಮೂಕ ವೇದನೆಯನ್ನು ಅಜ್ಜಿಯ ಮುಖಾಂತರ ಕಟ್ಟಿಕೊಡ್ಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ವಿಷಯವನ್ನಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು. ಅಥವಾ ಹುಚ್ಚು ಮನಸ್ಸಿನ 10 ಮುಖದ ಕಥೆಗಳನ್ನು ನಾವು ಹೆಣೆಯುವಂಥ ಸಂದರ್ಭದಲ್ಲಿ ಮನಸ್ಸು ಯಾವ್ಯಾವ ರೀತಿ ಆ್ಯಂಗಲೆಲ್ಲ ನೋಡಬೇಕು, ಕಥೆಯನ್ನು ಸೃಷ್ಟಿ ಮಾಡಬೇಕು, ಅದನ್ನು ನಾವು ನಿರ್ಧರಿಸಬೇಕು, ಅದನ್ನು ಬರೆದಿಡಬೇಕು ಅನ್ನುವ ಅಂಶವನ್ನು ಇಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥ ಅಂಶವನ್ನು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿರ್ತಕ್ಕಂಥ ಅಂಶವನ್ನು ನಾವು ಗಮನಿಸ್ತೀವಿ. ಹಾಗೆ ಅನೇಕ ವಿಷಯಗಳನ್ನು ಹೇಳಿದ್ದಾರೆ, ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳೋಲ್ಲ. ಆಮೇಲೆ ತಮ್ಮಂದದ ಕೇಡು ಅಂಬರೀಷ್ ನೋಣಿ ಅವರ ಕಥೆಗಳನ್ನು ಕೂಡ ಹೇಳಿದರು. ಅಲ್ಲಿ ಒಂದೇ ಗುರಿ ಇರಬೇಕು, ಒಂದೇ ಉದ್ದೇಶ ಇರಬೇಕು, ಸ್ಪಷ್ಟತೆ ಇರಬೇಕು, ಸಂಭಾಷಣೆ ಚೆನ್ನಾಗಿರಬೇಕು ಅನ್ನುವ ಅಂಶವನ್ನು ಕೂಡ ಹೇಳ್ತಾರೆ. ಕಾಳ ಕತ್ತಲೆ ರಾತ್ರಿಯಲ್ಲಿ ಕೂಡ ಹೇಳ್ತಕ್ಕಂಥ ಅಂಶಗಳನ್ನು ಚೆನ್ನಾಗಿ ಹೇಳಿದರು. ಮೇಡಮ್ ಅವರು ಕೂಡ ಅನೇಕ ಮಾರ್ಮಿಕವಾದಂಥ ವಿಷಯಗಳನ್ನು ಜನವನ್ನು ಸುದೀರ್ಘವಾಗಿ ಸವಿಸ್ತರವಾಗಿ ಅಧ್ಯಕ್ಷದ ಭಾಷಣವನ್ನು ಆಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಕ್ತಾಯದ ಕಾರ್ಯಕ್ರಮ ವಂದನಾರ್ಪಣೆ. ನಾನೇಗೌಡ ಚಂದಾಪುರ ಅವರು ವಂದನಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹೋಗಿ ಮಾತಾಡ್ಬೇಕು. ಕಥನ ಕಲೆ ಮತ್ತು ತಂತ್ರದ ಬಗ್ಗೆ ಸವಿಸ್ತರವಾಗಿ ತಮ್ಮ ಜ್ಞಾನಾಮೃತವನ್ನು ಉಣಬಡಿಸಿದಂಥ ಖ್ಯಾತ ಕಥೆಗಾರರಾದಂಥ ನಮ್ಮ ಪ್ರೊಫೆಸರ್ ಕೃಷ್ಣ ನಾಯಕ್ರವರಿಗೆ
ನಮ್ಮ ಕನ್ನಡ ಸಾರಸ್ವತ ಲೋಕದ ವತಿಯಿಂದ ಹಾಗೂ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಾಗೂ ಸಮಸ್ತ ಕನ್ನಡ ಮನಸ್ಸುಗಳ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಕಲಬುರಗಿಯಿಂದ ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿರಿಸಿ ಅಮೂಲ್ಯವಾದ ಕಥೆಯ ಸ್ವರೂಪ ಮತ್ತು ಭಾಷೆ ಈ ವಿಷಯವಾಗಿ ಸವಿಸ್ತರವಾಗಿ ಶಿಬಿರಾರ್ಥಿಗಳಿಗೆ ಮನಮುಟ್ಟುವಂತೆ ತಿಳಿಸಿಕೊಟ್ಟಂತ ಡಾಕ್ಟರ್ ಕೈಲಾಶ್ರೀ ಮಹಾಗಾಂಕರ್ ಖ್ಯಾತ ಕಥೆಗಾರರು ಕಲಬುರಗಿಯವರು ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಹಾಗೂ ಈ ಶಿಬಿರಾರ್ಥಿಗಳ ಪರವಾಗಿ ತುಂಬ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಂಶೋಧಕರು ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ಡಾಕ್ಟರ್ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಸಮಾರಂಭಕ್ಕೆ ಕಳೆಯನ್ನು ತಂದುಕೊಟ್ಟಂತ ಯುವ ಕಥೆಗಾರರಾದಂಥ ಶ್ರೀ ಆನಂದ್ ಗೊಬ್ಬಸರ್ ಅವರಿಗೂ ಕೂಡ ಈ ನಮ್ಮ ಸಮಾರಂಭದ ವತಿಯಿಂದ ಹಾಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೂ ಸಮಾರಂಭದಲ್ಲಿ ಭಾಗವಹಿಸಿ ಈ ಸಭೆಗೆ ಶೋಭೆಯನ್ನು ತಂದುಕೊಟ್ಟಂತ ಎಲ್ಲರಿಗೂ ನನ್ನ ಪರವಾಗಿ ಹಾಗೂ ಈ ಶಿಬಿರಾರ್ಥಿಗಳ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಾ ಈ ನನ್ನ ವಂದನಾ ಅರ್ಪಣೆ ಅದರಲ್ಲಿ ಅವಳು ಹೋಗಿ ಮಾತಾಡ್ಬೇಕು. ಆಮೇಲೆ ನಿನ್ನಲ್ಲಿ ಇರಲಿ ಇದೊಂದೇ ಏನು ಸರ್ ನೀವು ಈಗ ಕೊಟ್ಟು ನಮಸ್ಕಾರ. ಒಂದು ನಿಮಿಷ ಅಷ್ಟೇ ಸರ್ ಒಂದು ಸೆಕೆಂಡ್ ಒಂದು ನಿಮಿಷ ಸರ್ ಅಷ್ಟೇ. ಈ ಥರ ಕೆಲವೊಬ್ಬರು ಇರ್ತಾರೆ. ವಿಶ್ವವಿದ್ಯಾಲಯನೇ ನಮಗೆ ಇಬ್ರಾಹಿಂ ಫೋಟೋ ಕಂಡಂಗೆ ಆಯ್ತು ಅದು ಯಾವ ರೀತಿಯಿಂದ ಸಹಕಾರ ಸಿಕ್ಕಾಗ ಒಂದು ಕೆಲಸ ನಿರ್ಮಾಣ ಮಾಡಿದ್ರೆ ಹೇಳಬೇಕಿತ್ತು ಕೊನೆಗೆ ಕೂಡ ಖುಷಿ ಅನ್ಸಲ್ಲ. ಅಷ್ಟು ದೊಡ್ಡ ವೇದಿಕೆಗಿಂತ ಬಹಳ ನಿಸರ್ಗವಾಗಿ ಮಾತುಕತೆ ಚರ್ಚೆ ಎಲ್ಲ ಆಯಿತು. ಸಾಹಿತಿಗಳಂದ್ರೆ ನಿಸ್ವಾರ್ಥಿಗಳು. ಏನೇ ಪರಿಸ್ಥಿತಿ ಏನೇನೋ ಸಮಸ್ಯೆಗಳು ಇರ್ತವೆ, ಯಾರಿಗೂ ತೋರಿಸ್ಕೊಳ್ಳಲ್ಲ, ಏನು ಸಿಗಲ್ಲ, ಅವ್ರಿಗೇನು ರೆವಿನ್ಯೂ ಇರಲ್ಲ. ಸೊ ಏನೋ ಸ್ವಂತ ದುಡ್ಡು ಹಾಕೊಂಡು ಅಲ್ಲಿಂದ ಬಂದಿರ್ತೀರಿ, ಏನು ಕೊಡಲ್ಲ. ನೀವೇನಕ್ಕಂದ್ರೆ ಸಮಾಜಕ್ಕೋಸ್ಕರ, ಕನ್ನಡಕ್ಕೋಸ್ಕರ ನಿಮ್ಮ ಜೀವನ ಮುಡುಪಾಗಿಟ್ಟಿರ್ತೀರಿ. ನಮ್ಮದೊಂದು ಅವಕಾಶ ಇದೆ, ನಮ್ಮ ನಿಮ್ಗೆಲ್ಲರೂ ಸೇವೆ ಮಾಡೋ ಒಂದು ಅವಕಾಶ ಅಷ್ಟೇ. ಕನ್ನಡ ಸಾಹಿತ್ಯ ಪರಿಷತ್ ಅಂದ್ರೆ ಇದೊಂದು ಫಾರ್ಮಾಟ್ ಥರ ಹೋಗ್ಬೇಕಂತ ಹೇಳಿದ್ರೆ ಏನು ಅಲ್ಲೇ ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಬರಲ್ಲ ಅಷ್ಟೇ ಅನ್ನೋ ಅಂತ ಹೇಳಿದ್ರು. ಈ ರೀತಿನೂ ಜನಗಳು ಇರ್ತಾರೆ, ಯಾವಾಗಲೂ ಮಾತಾಡ್ತಾರೆ. ನಾವು ಮಾಡಲ್ಲ, ನಾವು ಲೈಫ್ ಹಾಕ್ತೀವಿ ಅಂತ ಬಟನ್ ಹಾಕೋದ್ರಿಂದ ಎಷ್ಟೇ ಬದಲಾವಣೆ ಆಗುತ್ತೆ ಅದು ಎಲ್ರಿಗೂ ಕಾಣಲ್ಲ. ಅದು ಮರೆಯ ನಿಧಾನಗಳು ಅಂತ ಹೇಳೋದಕ್ಕೆ ಭಾಳ ನಿಧಾನ ಇರ್ತದೆ. ಎಲ್ಲರೂ ಮನಸ್ಸು ಒಂದಾಗಬೇಕು. ಇನ್ನ ಫಂಕ್ಷನ್ ಆದಂತ್ರಿ ಇದನ್ನೇ ರೀ. ಅವೆಲ್ಲ ನಮ್ಮ ಕಂಟೆಂಟ್ ಇಲ್ಲ, ಅಲ್ಲಿ ಕೊಡು, ಅನಿಲ್ ಕೊಡು. ಒಂದು ಸೆಕೆಂಡ್ ಕೊಟ್ಟೆ ಬಾಯ್ ಮಾಡ್ರಿ. हॅलो फोन करे सर सम्मानित नाही करा खाली भाषणात चले मेसेज ಬರ್ರಿ ನಾಳೆಗೆ 1ನೇ ತಾರೀಕಲ್ಲಿ ಇದಕ್ಕೆ ಮಾಡ್ಲಕತ್ತೀವಿ. ಜಾಪುರ ತಾಲೂಕು ಪದಾಧಿಕಾರಿಗಳು ಹೊಸ ಇದು
ಇಲ್ಲಿ ಕೈಯಾಗಾದ್ರೆ ರೈತ ಸಂಘದ ಜಿಲ್ಲಾಧ್ಯಕ್ಷ 1ನೇ ತಾರೀಕು ಮಾಡಕ್ ಪೂಜೆ ಅದ್ರಿ ಕಾಸಿಬಾಯಿಯ ಶೀಲದ ಚಾರಿತ್ರ ಕೇಳಿದ ಜನಮನ ಪವಿತ್ರ ಕಾಸಿಬಾಯಿ ಬಂಗಾರ ಬಣ್ಣ ಚಂದುಳ್ಳ ತಾಯೇ ಹರಿಯದ ಹೆಣ್ಣು ಕಾಸಿಬಾಯಿ ಬಂಗಾರ ಬಣ್ಣ ಚಂದುಳ್ಳ ತಾಯಿ ರೂಪಕ ಮರುಳಾದ ಮಾಸ್ತರ ಇಲ್ಲಿ ಮಲಗವ್ವ ತಂಗಿ ಕೋಲಾಗಿರುವವ್ವ ಕಡ್ಲೆ ಮಟ್ಟಿಯ ಕಾಸಿಬಾಯಿಯ ಶೀಲದ ಚಾರಿತ್ರ ಕೇಳಿದ ಜನಮನ ಪವಿತ್ರ ತನ್ನ ಬೀಸ ಕೊಟ್ಟ ನಕಿಗಿ ವರ್ಗಮ ಕೊಂಡ ತಾಬಾ ತನ್ನ ಬೀಸ ಕೊಟ್ಟ ನಕಿಗಿ ವರ್ಗಮ ಕೊಂಡ ತಾಬಾಲಿಗೆ ನಿದ್ದೆಯು ಬರಲಿಲ್ಲ ಅವನಿಗೆ ನಿದ್ದೆಯು ಬರಲಿಲ್ಲ ನಿದ್ದೆಯು ಬರಲಿಲ್ಲ ಅವನಿಗೆ ನಿದ್ದೆಯು ಬರಲಿಲ್ಲ ಕಣ್ಣಾಗ ನಟ್ಟೈತಿ ಹಾಕೆಯ ರೂಪ ಕಾಮ ಸನ್ನೆಯಲ್ಲಿ ಎತ್ತಾನ ಭೂಪ ಕಣ್ಣಾಗ ಗಾಡಿ ಬರ್ತಾದ ಫೋನ್ ಮಾಡಬೇಕು ಹಾಗೆಲ್ಲ ತೆಗೆಯವ ಟಿಕೆಟ್ ಕೊಡಬೇಕು ಎಂದು ಎಂದು ಅಂದಾನ ಆಗಕ್ಕೆ ಬಾಗಿಲ ತೆಗೆದಾಳ ಕೋಲಾಗ ಹೋಗಿ ಚಿಲ್ಕ ಹಾಕಿ ಕಣ್ಸನ್ನೆ ಮಾಡಿ ಸಿಳ್ಳನು ಹಾಕಿ ಕೋಲಾಗ ಹೋಗಿದ ನಿನ್ನ ಕೂಸಿನ ತಲೆಯ ಕಡಿದು ಬರ್ದಿದ್ರ ನಿನ್ನ ಕೂಸಿನ ತಲೆಯ ಕಡಿದು ಹಾಕಿ ನೀ ಬಾರೆಲೆ ಪ್ರಿಯ ಹಿರಿಯ ಸಾಹಿತಿಗಳು ಶ್ರೀ ಮೈಪಾಲ್ ರೆಡ್ಡಿ ಮುನ್ನೂರು ಸರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಹಂಗೆ ಒಂದು ಸ್ವಲ್ಪ ಸೈಡ್ ನೀವು ಬ್ರದರ್ ಒಂದು ಚೂರು ಸೈಡ್ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಈ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅಮ್ಲಾಯ ಸೈದಾಪುರ್ ಹಿರಿಯ ಸಾಹಿತಿಗಳು ಇವರಿಗೆ ಈ ಒಂದು ಗೋಷ್ಠಿಯ ಬಗ್ಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೀನಿ. ಅದೇ ರೀತಿಯಾಗಿ ಈ ಒಂದು ಗಂಡಿ ಮಣ್ಣೂರು ಹಿರಿಯ ಸಾಹಿತಿಗಳು ಸೇರಿದ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ಬಾಬುರಾಯ್ ಸಾಹಿತಿಗಳು ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಸಾಯಿಬಾಬಾ ಅಲ್ವಿ ಸಾಹಿತಿಗಳು ಇವರಿಗೂ ಕೂಡ ತುಂಬ ಹೃದಯದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಗೌಡ ಪರಿವಾನ್ ಸಾಹಿತಿಗಳು ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಸುವರ್ಣ ರಾಠೋಡ್ ಗಜಲಗಾರ್ತಿ ಶಾಪುರ್ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ಶ್ರೀ ಶರಣಗೌಡ ಚಂದ್ರಾಪುರ್ ಯುವ ಸಾಹಿತಿಗಳು ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ವ್ಯಕ್ತಿಗಳಾಗಿ ಆಗಮಿಸಿ ಇಲ್ಲಿಯವರೆಗೆ ಹಲವಾರು ಗೋಷ್ಠಿಯಲ್ಲಿ ಭಾಗವಹಿಸಿ 2 ದಿನಗಳ ಕಾಲ ತಮ್ಮ ಒಂದು ನಿರಂತರ ಒಂದು ಸೇವೆಯನ್ನು ಸಲ್ಲಿಸಿ ಈ ಒಂದು ಸಾಹಿತ್ಯ ಆಸಕ್ತರು ಹಾಗೂ ಸಾಹಿತಿಗಳು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಸ್ವಾಗತವನ್ನು ಕೋರಿ ಸ್ವಾಗತ ಭಾಷಣ ನೀಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಅತಿಥಿ ಸತ್ಕಾರ ಭವ್ಯ ಭಾರತದ ಶ್ರೇಷ್ಠ ಪರಂಪರೆ. ಈ ಪರಂಪರೆಯನ್ನ ಮುಂದುವರಿಸುವ ಪದ್ಧತಿಯಿಂದ ಚಿಕ್ಕ ಒಂದು ಸನ್ಮಾನವನ್ನ ನೆರವೇರಿಸೋಣ.
ಹಿರಿಯ ಸಾಹಿತಿಗಳಾಗಿರುವಂತಹ ಶ್ರೀ ಮೈಪಾಲ್ ರೆಡ್ಡಿ ಮುನ್ನೂರ್ ಸರ್ ಅವರಿಗೆ ಡಾಕ್ಟರ್ ರವೀಂದ್ರನಾಥ್ ಬಸವನಿ ಸರ್ ಹಾಗೂ ತಾಲೂಕು ಕಸಾಪದ ಪದಾಧಿಕಾರಿಗಳಿಂದ ಸನ್ಮಾನ. ಈ ಕಡೆ ನೋಡಿ ಸರ್, ಈ ಕಡೆ ನೋಡಕ್ಕೆ ಸರ್, ಸರಿ ಕಡೆ ರೆಡಿ ಅಷ್ಟೇ ಸರ್. ಒಂದು ಸೆಕೆಂಡ್ ಅಷ್ಟೇ ಸರ್, ಒಂದು ಸೆಕೆಂಡ್ ರೈಟ್ ಸರಿ ಕಡೆ. ಅವರಿಗೆ ಕುಲಿಗೇಶ್ ಅಮ್ಮಾಪುರ ಅವರಿಂದ ಸನ್ಮಾನ. ನಂತರದಲ್ಲಿ ಶ್ರೀ ಪರಿವಾಣ ಅವರಿಗೆ ಈರಣ್ಣ ಬೀದೂರ್ ಅವರಿಂದ ಸನ್ಮಾನ ಮಾಡಬೇಕಾಗಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಂತರದಲ್ಲಿ ಶ್ರೀಮತಿ ಸುವರ್ಣ ರಾಠೋಡ್ ಅವರಿಗೆ ಶ್ರೀಮತಿ ಮೀನಾಕ್ಷಿ ಆರ್ ಬಸಮನಿ ಅವರಿಂದ ಸನ್ಮಾನ. ಹಾಗೆ ಶ್ರೀ ಶರಣಗೌಡ ಚಂದ್ರಪ್ಪ ಅವರಿಗೆ ಹನುಮಂತ ಒಂದು 10 ನಿಮಿಷ ಕಾರ್ಯಕ್ರಮದಲ್ಲಿ ಮುಗಿಸ್ಕೊಂಡು ಫೋನ್ ಮಾಡ್ತೀನಿ ತಾಡ್ರಿ ನಾನು. ಶ್ರೀ ಶರಣಗೌಡ ಚಂದ್ರಪ್ಪರ್ ಅವರಿಗೆ ಹನುಮಂತ ದೇವದುರ್ಗ ಅವರು ಬಂದು ಸನ್ಮಾನಿಸಬೇಕಾಗಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ರೆಡಿ ಕುಸ್ತಿಯ ವಿಷಯ ಮಂಡನೆಗೆ ಶ್ರೀ ಮೈಪಾಲ್ ರೆಡ್ಡಿ ಮುನ್ನೂರ್ ಸರ್ ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಮಾತು ಆರಂಭ ಮಾಡೋದಕ್ಕಿಂತ ಮುಂಚೆ 1 ತಾಸು ವಿಳಂಬವಾಗಿ ಬಂದಿದ್ದಕ್ಕೆ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತಾ ಇರ್ತಾರೆ. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಶಹಾಪುರದ ಸಾರಥ್ಯದಲ್ಲಿ 2 ದಿನದ ಕಾವ್ಯ ಮತ್ತು ಕಥಾ ಕಮ್ಮಟದ ಕೊನೆಯ ಗೋಷ್ಠಿಗೆ ನಾವು ಬಂದು ನಿಂತಿದ್ದೇವೆ. ಕೊನೆಯ ಗೋಷ್ಠಿ ಗಜಲ್ ಮತ್ತು ಹೈಕುಗಳ ಕುರಿತು, ಅದರ ಸ್ವರೂಪ ಮತ್ತು ಆಶಯದ ಕುರಿತು ಗೋಷ್ಠಿಯನ್ನು ಇಟ್ಟಿದ್ದು, ಅದರ ವಿಷಯ ಮಂಡನೆಯನ್ನು ನಾನು ಮಾಡಲಿಕ್ಕೆ ಬಯಸಿದ್ದೇನೆ. ವೇದಿಕೆ ಮೇಲೆ ನನ್ನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರುವಂಥ ಎಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ಬಳಗವೇ, ಹಿರಿಯರಾದಂಥ ಶ್ರೀ ಸುವರ್ಣ ವಿಜಯರಿ ಸರ್ ಅವರೇ, ಹಾಗೆ ರಾಠೋಡ್ ಅವರೇ, ವೈದ್ಯ ಅವರೇ, ತಾಲೂಕು ಕಸಾಪದ ಅಧ್ಯಕ್ಷರೇ, ನಮ್ಮ ಉಸ್ಮನಿ ಸರ್ ಅವರೇ, ಹಾಗೆ ಎಲ್ಲ ವಲಯಗಳಿಂದ ಬಂದಂಥ ಎಲ್ಲ ಪದಾಧಿಕಾರಿ ಮಿತ್ರರು. ಸಮಯ ವಿಳಂಬ ಆಗಿರುವುದರಿಂದ ನಾನು ನೇರವಾಗಿ ವಿಷಯದ ಮಂಡನೆಗೆ ಶುರು ಮಾಡ್ತೇನೆ. ನನಗೆ ಕೊಟ್ಟಿರುವಂಥ ವಿಷಯ ಗಜಲ್ ಮತ್ತು ಹೈಕು, ಸ್ವರೂಪ ಮತ್ತು ಆಶಯ. ಗಜಲ್ ಎಂದರೆ ಮೇಘ ಮಳೆಯ ಹನಿಸುವ ಮುನ್ನ ಮಣ್ಣಿನಿಂದ ಹೊಮ್ಮಿರುವ ಕ್ರಮ. ಗಜಲ್ ಎಂದರೆ ಮೊಲೆ ಉಂಡು ಆಕಳಿಸಿ ಅಮ್ಮನ ಮಡಿಲಲ್ಲಿ ಮಲಗಿದ ಮಗುವಿನ ಕಿರು ನಗು. ಗಜಲ್ ಎಂದರೆ ಕುಣಿಯುವ ಹೆಜ್ಜೆಗಳ ಗೆಜ್ಜೆಯಿಂದ ಅಗಲಿದ ಘಲ್ ಎಂಬ ಒಂಟಿ ಸದ್ದು. ಗಜಲ್ ಎಂದರೆ ಆಕಾಶ ಬಳಸಿ ಹಾರಿದ ಹಕ್ಕಿಯ ರೆಕ್ಕೆಯಿಂದ ಕಳಚಿ ಗಾಳಿಗಾನದಿ ತೇಲುವ ಹಗುರ ಗರಿಯ ಪರವಶತೆ. ಗಜಲ್ ಎಂದರೆ ಕಡಲ ಅಲೆಗಳೆಲ್ಲ ಒಂದೊಂದಾಗಿ ಸರತಿಯಲ್ಲಿ ಬಂದು ಓಡಿ ಬಂದು ತೀರಕ್ಕೆ ಮುತ್ತಿಟ್ಟು ಕಳೆದು ಹೋಗುವ ಸಂಭ್ರಮ. ಗಜಲ್ ಎಂದರೆ ಫಕೀರನೊಬ್ಬನ ಬಿಳಿ ಗಡ್ಡದ ಮೇಲೆ ಮೈಮರೆತು ಕೂತ ಚಿಟ್ಟೆಯ ಧ್ಯಾನ. ಗಜಲ್ ಎಂದರೆ ದೀಪದ ಬೆಳಕಿನ ವ್ಯಾಮೋಹಕ್ಕೆ ಮನಸೋತು ಸುಟ್ಟು ಸತ್ತು ಸ್ವರ್ಗ ಸೇರಿದ ಪತಂಗದ ವಿಷಾದವಾದ ಕನಸು. ಗಜಲ್ ಎಂದರೆ ಆಗತಾನೆ ಅರಳಿದ ಹೂವಿನ ಮೇಲೆ ಸುರ್ಮಕಾಂತದ ಮನ, ಮುಗಿಲ ಧ್ಯಾನ, ಆತ್ಮ ಪರಮಾತ್ಮನ ನಡುವೆ ಆಗುವ ಅನುಸಂಧಾನ. ಗಜಲ್ ಕಾವ್ಯದ ಮೂಲ ದ್ರವ್ಯ.
ಪ್ರೇಮದ ಪರಾಕಾಷ್ಠೆಯ ನಿಮಿತ್ತ ಅದು. ಅನುರಾಗ ಆರಾಧನೆಯಾಗುವ ಅವಿನಾಭಾವ ದೈವತ್ವವನ್ನು ಮೈಗೂಡಿಸಿಕೊಳ್ಳುವಂತಹ ಸಿದ್ಧಿ ಅಂತ ನಾವೇನು ಕರಿತೀವೋ ಅದು ಗಜಲ್. ವರ್ಣನೆಗೆ ತಕ್ಕದ, ಪದಗಳಿಗೆ ತಕ್ಕದ, ಅರ್ಥಕ್ಕೆ ತೆರೆದುಕೊಳ್ಳದ, ಅನುಭವವನ್ನು ಹಂಚಿಕೊಳ್ಳಲಾಗದ, ಆಸ್ವಾದಿಸಿಯೇ ತೃಪ್ತರಾಗುವಂತಹ ಅಂತರ್ಮುಖಿ ಸಂವಾದ ಗಜಲ್. ನಮ್ಮ ರಾಠೋಡ್ ಮೇಡಮ್ ಅವರು ಹೇಳ್ತಿದ್ರೆ ವಾಹ್ ಅಂತೀವಲ್ಲ, ಅದು ಗಾನ, ಅಪಾರ ಹಂಬಲ, ಸಂಭ್ರಮಗಳನ್ನು ಸಾಕ್ಷಾತ್ಕರಿಸಿದಂತೆ ಜೀವನಾನುಭವದ ಮೂಲಕ ಅನುಭಾವಿಕ ಗಜಲ್ಗಳನ್ನು ರಚಿಸುವಂತಹ ಅನನ್ಯ ಪ್ರೇಮದ ಅನುರಕ್ತೆಯಲ್ಲಿ ತಲ್ಲಣಿಸುತ್ತ, ಪರಿತಪಿಸುತ್ತ, ಮಣಿಸುತ್ತ, ಖುದ್ದು ತಾನೇ ಮಣಿಯುತ್ತ, ಏಕತಾನತೆಯಲ್ಲಿ ಅನುರಣಿಸುತ್ತ, ವಿಕಲ್ಪ ವಾಸ್ತವಕ್ಕೆ ಮುಖಾಮುಖಿಯಾಗಿ ಒಮ್ಮೆ ತೆರೆದುಕೊಳ್ಳುತ್ತ, ಮತ್ತೊಮ್ಮೆ ಕಪ್ಪೆ ಚಿಪ್ಪಿನೊಳಗಿನ ಜೀವಿಯಾಗಿ ಅಂತರ್ಗತವಾಗುತ್ತ, ಮನದ ಭಿತ್ತಿಯ ಮೇಲೆ ಗೀಚಲ್ಪಟ್ಟ ಮಧುರ ಯಾತನಾದಾಯಕ ಪ್ರೇಮ ಅಂತಿದೆಯಲ್ಲ, ಅದು ಗಜಲ್. ಎಮ್ ಐ ರೈಟ್ ರಾಠೋಡ್ ಸರ್? 7-7 5-7-5 ಹೈಕು, 5-7-5-7-7 ತಾಂಕ. ಇದು ಹೈಕು, ಇವೆರಡು ಸೇರಿಸಿದ್ರೆ ತಾಂಕ. ಇವು ಯಾವ ಕವಿತೆಗಳಲ್ಲ, ಆದರೆ ಧ್ಯಾನದ ಪ್ರತಿಫಲನಗಳು. ಅಪೂರ್ವ ಬದುಕಿನ ಜಂಜಾಟಗಳ ನಡುವೆ ಪ್ರೇಮೋನ್ಮಾದದ ಮೋಡಿ. ಇಂತಹ ವಿಶಿಷ್ಟ ಮತ್ತು ವಿಭಿನ್ನ ಎನಿಸುವಂತಹ ಜಪಾನಿ ಕಾವ್ಯ ಪ್ರಕಾರವನ್ನು ಕನ್ನಡದ ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ, ಕನ್ನಡದ ಸಾಹಿತ್ಯದ ಸಂದರ್ಭದಲ್ಲಿ ನಾವು ಇವತ್ತು ಅವುಗಳನ್ನು ಓದುತ್ತಿದ್ದೇವೆ, ಬರೆಯುತ್ತಿದ್ದೇವೆ ಅನ್ನುವುದೇ ಇವತ್ತಿನ ನಮಗಿರುವಂಥ ಹೆಮ್ಮೆ. ಹಾಗೆ ನೋಡಿದರೆ ಜಪಾನಿ ಕಾವ್ಯ, ಇಂಗ್ಲಿಷ್, ಉರ್ದು ಸೇರಿದಂತೆ ಅನ್ಯ ಭಾಷೆಗಳ ಸಾಹಿತ್ಯ ಕನ್ನಡಕ್ಕೆ ಬಂದಂತೆ ಜಪಾನಿ ಕಾವ್ಯವೂ ಕೂಡ ಕನ್ನಡಕ್ಕೆ ಓತಪ್ರೋತವಾಗಿ ಇತ್ತೀಚೆಗೆ ಬರುತ್ತಿದೆ. 1916ರಲ್ಲಿ ಭಾರತೀಯ ಸಾಹಿತ್ಯ ಕ್ಷೇತ್ರಕ್ಕೆ ಮೊಟ್ಟ ಮೊದಲು ಹೈಕು ತಂದಂಥವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಹೈಕು ಗಜಲ್ ಕಲಿಸಿದ್ರಿ ಬಲು ಚಂದ್ರ, ಧನ್ಯೋಸ್ಮಿ ನಿಮ್ಗ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯ ಸಂವಾದದಲ್ಲಿ ಕುಳಿತಿರುವಂತಹ ಗಣ್ಯರು ಉಪನ್ಯಾಸವನ್ನು ನೀಡಿರುವಂತಹ 300 ಜನರಿಗೆ ಪ್ರಶ್ನೆಯನ್ನು ಕೇಳಬೇಕು. ಈಗ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಹಿರಿಯರೇ ಹಾಗೂ ವೇದಿಕೆಯ ಮುಂದುಗಡೆ ಇರುವಂಥ ಸಾಹಿತ್ಯಾಸಕ್ತರೇ, ನನಗೆ ಆ ಗಜಲ್ ಕೇಳಿದ್ರೆ ನಶೆ ಆಗುತ್ತೆ ಅಂತ ಹೇಳ್ತಿದ್ರು ಅವರು. ಬಟ್ ಆ ಗಜಲ್ ಕುರಿತು ಅವ್ರು ಏನು ಪ್ರೆಸೆಂಟೇಷನ್ ಕೊಡ್ತಾ ಇದ್ರಲ್ಲ, ಅದೇ ನಶೆಯನ್ನು ನನಗೆ ಏರಿಸ್ತಾ ಇತ್ತು ನಿಜವಾಗ್ಲೂ ಕೂಡ. ನಾನು ಈ 2 ಗಂಟೆ ಹೆಂಗಪ್ಪ ಇಲ್ಲಿ ಕಳೆಯೋದು ಅಂತೇಳಿ ಒದ್ದಾಡ್ತಿದ್ದೆ ನಾನು ಗಾಡಿ ಕೂತ್ಕೊಂಡಾಗ ಅವಾಗಲೇ. ಸೊ ನಿಜವಾಗ್ಲೂ ಸರ್, ನಿಮ್ಮ ಈ ಪ್ರೆಸೆಂಟೇಷನ್ನೇ ನಮಗೆ ನಶೆಯನ್ನು ಕೊಡುವ ರೀತಿಯಲ್ಲಿತ್ತು. ಥ್ಯಾಂಕ್ ಯು ಸರ್. ನನ್ನ ಬಹಳ ಇಷ್ಟಪಡುವಂಥ ಒಬ್ಬ ಕವಿ ಅಂದರೆ ಮಿರ್ಜಾ ಗಾಲಿಬ್. ಐ ಥಿಂಕ್ ಗಜಲ್ ಅವರು ಪ್ರತಿಯೊಬ್ಬರು ಮೋಸ್ಟ್ಲಿ ಅವರನ್ನು ಆರಾಧಕ ಅಂತಲೇ ನೋಡ್ತೀರಿ, ನೀವೆಲ್ಲ ಭಾಳ ದೊಡ್ಡ ರೈಟರ್ ಅಂತ ನೋಡ್ತೀರಿ. ಅವರ ಕನ್ನಡದ ಬಹುತೇಕ ಅನುವಾದಗಳನ್ನು ನಾನು ಓದಿದ್ದೀನಿ ಸರ್ ನಾನು. ಬಟ್ ನನಗೆ ಒಂದಿಷ್ಟು ಸಮಸ್ಯೆ ಏನಂತಂದರೆ, ಈ ಕನ್ನಡದ ಸಂದರ್ಭದಲ್ಲಿ ಈ ಗಜಲ್ನ ಒಂದು ಮಿತಿ ನನಗನ್ಸಿರುವಂತೆ, ಈ ಪ್ರೀತಿ ಪ್ರೇಮ ಕೇವಲ ಇದಷ್ಟೇ ವಿಷಯಗಳನ್ನು ಇಟ್ಕೊಂಡು ಗಜಲ್ ಬರಿತಾ ಇರೋದ್ರಿಂದ ಅದೊಂದು ಮಿತಿಯಾಗಿ ನಮ್ಮ ಕನ್ನಡ ಸಾಹಿತ್ಯದಿಂದ ಸ್ವಲ್ಪ ಅವಗಾಹನೆಗೆ ಒಳಗಾಯ್ತು ಅನ್ನೋ ಅಂತೇಳಿ ಒಂದು ನನಗೆ ಡೌಟ್ ಬರುತ್ತೆ. ಪ್ರಶ್ನೆ, ಈ ಗಜಲ್ ಪ್ರಕಾರ ಯಾಕೋ ನಾವು ಆ ಉರ್ದು ಏನು ಗಜಲ್ ರಚನೆಗೆ ಎಷ್ಟು ಒಂದು ಅದ್ಭುತವಾದಂಥ ಪದಗಳನ್ನು ಕೊಡ್ತಾ ಇದ್ದೀವಿ ಸರ್, ಕನ್ನಡ ಅಷ್ಟು ಅದ್ಭುತವಾದಂಥ ಪದ ಸಂಪತ್ತನ್ನು ಒದಗಿಸ್ತಿದೆಯಾ ಅನ್ನೋದು ನನ್ನ ಪ್ರಶ್ನೆ. ಥ್ಯಾಂಕ್ ಯು ಸರ್. ತುಂಬ ಸೊಗಸಾದಂಥ ಅನುಮಾನಗಳನ್ನು ಎತ್ತಿದ್ದಾರೆ. ಪ್ರಶ್ನೆಗಳಲ್ಲ, ಅನುಮಾನಗಳು. ದೊರೆಯವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಗಜಲ್ ರಾಜ್ಯ ಮಟ್ಟದಲ್ಲಿ ಯಾಕೆ ಪ್ರಾಮುಖ್ಯತೆ ಪಡೆಯುತ್ತಿಲ್ಲ? ಅಧ್ಯಯನಕ್ಕೆ ಒಳಪಡಬೇಕು. ನಾವೆಲ್ಲ ಅಧ್ಯಯನ ಮಾಡೋಕ್ಕಾಗ್ತಿಲ್ಲ. ಸಾನೆಟ್ಗಳನ್ನು ಬರಿಬೇಕು ಅಂತ ಬಹಳ ಜನ ಪ್ರಯತ್ನ ಪಟ್ಟರು. ಸಾನೆಟ್ಗಳಂದ್ರೆ ನಾವೆಲ್ಲ ಈಗ ಸುನೀತಗಳು ಅಂತ ನಾವು ಅದನ್ನು ಕರಿತೀವಿ.
BM ಶ್ರೀ ಅವರು ಶುರು ಮಾಡಿದಂಥ ಸಾನೆಟ್ಗಳನ್ನು ಏನು ಅಂತ ಪ್ರಾಕ್ಟಿಕಲ್ ಆಗಿ ಇವತ್ತು ಕೇಳಿದಾಗ ನನಗೆ ನಿಜವಾಗ್ಲೂ ಹ್ಯಾಟ್ಸಪ್ ಅನಿಸ್ತು. ಈ ಸಮಯ ನಿಜವಾಗ್ಲೂ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ರಲ್ಲ ಸರ್, ಗಜಲ್ ಬಗ್ಗೆ ಎಕ್ಸ್ಪ್ಲೇನನ್ನು ಸರ್ ಅವ್ರಿಗೆ ನಿಜವಾಗ್ಲೂ ವೇದಿಕೆ ಪರವಾಗಿ ನಾನು ಹ್ಯಾಟ್ಸಪ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜ ಈಗ ನಾನು ಕೇಳುವಂಥ ಕ್ವಶನ್ನೇ ಅದು ಆಗಿತ್ತು, ಸರ್ ಅವ್ರು ಕೇಳೋದು ಕ್ವಶನ್ನೇ ಕೂಡ ನಂದು ಕ್ವಶನ್ ಆಗಿದ್ದು. ಪ್ರೀತಿ, ಪ್ರೇಮ, ನಿವೇದನೆ ನಾವು ಶಾಂತ ಅರಸರಲ್ಲಿಂದ ಹಿಡಿದು ಇನ್ನು ಗಾಲಿಬ್ ಅವರಲ್ಲಿಂದ ಹಿಡಿದು ಖುಸ್ರೋ ಅವ್ರಲಿಂದ ಹಿಡಿದು ಈಗ ಎಷ್ಟೋ ಐತಿಹಾಸಿಕವನ್ನು ನಾವು ತೆಗೆದು ನೋಡಿದಾಗ ಕೇವಲ ಪ್ರೀತಿ, ಪ್ರೇಮ, ನಿವೇದನೆಗಳನ್ನು ಮಾತ್ರ ಸೀಮಿತವಾಗಬೇಕೆ, ಇಲ್ಲಿ ಬಂಡಾಯಕ್ಕೆ ಯಾವುದೇ ಇದು ಇಲ್ವಾ, ವಿವಿಧ ಆಯಾಮದಲ್ಲಿ ಇನ್ನೂ ಗಜಲ್ ತೆರೆದುಕೊಳ್ಳಬಹುದಲ್ಲ ಅನ್ನೋದೇ ನನ್ನ ಕ್ವಶನ್ ಆಗಿತ್ತು. ಸರ್ ಅವರು ಆಲ್ರೆಡಿ ಆ ಕ್ವಶನ್ ಅನ್ನು ಕೇಳಿದ್ದಾರೆ. ಸರ್ ಅವ್ರ ಕಡೆ ನನಗೆ ಉತ್ತರ ಸಿಕ್ಕಿದೆ. ನನ್ನ ವೈಯಕ್ತಿಕ ಇದನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಹತ್ರ ಕ್ವಶನ್. ನಾನು ಮೂಲತಃ ಲಂಬಾಣಿ ಭಾಷೆ ನಂದು. ನಾನು 3 ಪ್ರಕಾರದ ಭಾಷೆಯಲ್ಲಿ ಗಜಲನ್ನು ಬರೆದಿದ್ದೀನಿ ಸರ್, ಹಿಂದಿ, ಲಂಬಾಣಿ, ಕನ್ನಡ. 3 ಭಾಷೆಯಲ್ಲಿ ನಾನು ಬರೆದಿದ್ದೀನಿ. ಮೊನ್ನೆ ರಾಕ್ ಗಾರ್ಡನಲ್ಲಿ ನಾನು ಹಿಂದಿ ಒಂದು ಗಜಲನ್ನು ವಾಚನ ಮಾಡಿದ್ದೆ. ಬಟ್ ನಾವು ಕರ್ನಾಟಕದವರಾಗಿದ್ದರಿಂದ ಇಲ್ಲಿ ಕೇವಲ ಕನ್ನಡಕ್ಕೆ ಸೀಮಿತವೇ, ನಾನು ಬೇರೆ ಬೇರೆ ಭಾಷೆಯಲ್ಲಿಗೂ ನನಗೆ ಪ್ರಾಶಸ್ತ್ಯ ಬರೆದ್ರೆ ಅದಕ್ಕೆ ಒಂದು ಉನ್ನತ ಇದು ಇದೆ ಅನ್ನೋದು ನನ್ನ ವೈಯಕ್ತಿಕ ವಿಚಾರ. ಇನ್ನೊಂದು ಹೇಳಬೇಕಂದ್ರೆ ಸರ್, ಆ 3 ಭಾಷೆಯ ಗಜಲ್ಗಳನ್ನು ನಾನು ಒಂದೇ ಪುಸ್ತಕದಲ್ಲಿ ಒಂದೇ ಕೃತಿಯಲ್ಲಿ ಹೊರತರಬಹುದಾ ಅನ್ನೋದು. ಲಂಬಾಣಿ, ಕನ್ನಡ, ಹಿಂದಿ ಈ 3 ಗಜಲ್ಗಳನ್ನು ಸೇರಿ ಒಂದು ಸಂಕಲನ ಮಾಡಬಹುದಾ ಅನ್ನೋದು ನನ್ನ ಕ್ವಶನ್ ಸರ್. ಧನ್ಯವಾದಗಳು. 3 ಭಾಷೆಗಳಲ್ಲಿ ಬರೆಯೋದಿದೆಯಲ್ಲ, ಅದು ಹೆಚ್ಚುಗಾರಿಕೆ. ಅದು ಭಾಷೆ ಸೀಮೆ ಗಡಿದಾಟಿ ಹೋಗಬೇಕು ಅನ್ನೋದು ಎಲ್ಲರ ಬಯಕೆ. ನಮ್ಮ ಕನ್ನಡದ ಒಬ್ಬ ಕವಿ ಹಿಂದಿಯಲ್ಲಿ ಇಂಗ್ಲಿಷ್ನಲ್ಲಿ ಬರೆದ್ರೆ ಎಷ್ಟು ಖ್ಯಾತಿಯನ್ನು ಪಡ್ತಾರೋ ಹಾಗೆ ಶ್ರೀಕಂಠಯ್ಯನವರು ಕನ್ನಡದಲ್ಲಿ ಬರೋದಕ್ಕಿಂತ ಹೆಚ್ಚು ಇಂಗ್ಲಿಷ್ ಗೀತೆಗಳನ್ನ ಬರೆದಂಥವ್ರು. ಹಾಗೆ ಕವಿಯಾದಂಥವನು ಭಾಷೆಗೆ ಮತ್ತು ಸೀಮೆಗೆ ಸೀಮಿತ ಆಗದೆ ಎಲ್ಲ ಭಾಷೆಗಳಲ್ಲೂ ಕೂಡ ಬರೆಯುವಂಥ ಪ್ರಯತ್ನ ಮಾಡಬೇಕು. ಅದನ್ನು ಮಾಡಿದಿರಿ. ನಿಮಗೆ ಈ ಕಾವ್ಯ ಕಮ್ಮಟದ ಪರವಾಗಿ ಅಭಿನಂದನೆ. ಒಂದೇನೆಂದರೆ ಹಿಂದಿ ಮತ್ತು ಮನಮುಟ್ಟುವಂತೆ ಪ್ರಶ್ನೆಗೆ ಉತ್ತರಿಸಿರುವಂಥ ಸಂಪನ್ಮೂಲ ವ್ಯಕ್ತಿಗಳಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವೇದಿಕೆ ಮುಂಭಾಗದಲ್ಲಿರುವಂತಹ ಶಿಬಿರಾರ್ಥಿಗಳು ಮತ್ತು ಭಾಗವಹಿಸಿರುವಂಥ ಯಾರಾದರೂ ಇನ್ನೇನಾದರೂ ನಿಮಗೊಂದು ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಶಿಬಿರಾರ್ಥಿಗಳಲ್ಲಿ ವಿಶೇಷ ಸೂಚನೆ, ಈ ಒಂದು ಶಿಬಿರಾರ್ಥಿಗಳ ಅಭಿಪ್ರಾಯದ ಒಂದು ಪ್ರತಿ ನಿಮಗೆಲ್ಲರಿಗೂ ತಲುಪಿದೆ. ದಯವಿಟ್ಟು ತಾವು ಈ 2 ದಿನಗಳ ಕಮ್ಮಟದ ಅಭಿಪ್ರಾಯವನ್ನು ಇದರಲ್ಲಿ ಬರಿಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇದು ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಖಲೆಗಾಗಿ ತಮ್ಮ ಅಭಿಪ್ರಾಯ ಅತ್ಯಗತ್ಯವಾಗಿದೆ, ದಯವಿಟ್ಟು ಬರೆಯಿರಿ. ಹಾಗೆ ತಳಗಡೆ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ನಿಮ್ಮ ರುಜುವನ್ನು ಮಾಡಿ. ಈಗ ಕಾರ್ಯಕ್ರಮದ ಅಧ್ಯಕ್ಷರ ಭಾಷಣ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಅಂಬಯ್ಯ ಸರ್ ಅವರು ಮಾತಾಡಬೇಕಾಗಿ ಅವರಿಗೆ ಕೇಳಿಕೊಳ್ತಾರೆ. ತಾಲೂಕು ಸಾಹಿತ್ಯ ಪರಿಷತ್ತು ಶಹಾಪುರದ ಅವರ ಅಂಗವಾಗಿ ಈ ಒಂದು ಸಾಯಿ ಮಂದಿರದ ಈ ಸ್ಥಳದಲ್ಲಿ ಹಮ್ಮಿಕೊಂಡಿರುವಂತಹ 2 ದಿನಗಳ ಈ ಗೋಷ್ಠಿಯ ಈ ಕೊನೆಯ ಗೋಷ್ಠಿಯಲ್ಲಿ ಗಜಲ್ಗಳು ಮತ್ತು ಹೈಕುಗಳ ಸ್ವರೂಪ ಮತ್ತು ಆಶಯದ ಕುರಿತು ತುಂಬ ಅದ್ಭುತವಾಗಿ ಚಿತ್ತಾಕರ್ಷಕವಾಗಿ ಮಾತನಾಡುವ ಮೂಲಕ ಎಲ್ಲರನ್ನೂ ಈ ಒಂದು ಗುಡುಗು ಮತ್ತು ಈ ಗಾಳಿಯ ಒಂದು ಪ್ರೀತಿಯ ನಡುವು ಸಹಿತ ಹಿಡಿದಿಟ್ಟಂತಹ ಹಿರಿಯ ಸಾಹಿತಿಗಳಾದಂತಹ ಶ್ರೀ ಮಹಿಪಾಲ್ ರೆಡ್ಡಿ ಮುನ್ನೂರು ಸರ್ ಅವರಿಗೆ ಬಹುಶಃ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಬಹುಶಃ ಅವ್ರು ಬರೋರಿಗೆ ತಡ ಆಯ್ತು, ಅವ್ರ ವೈಯಕ್ತಿಕ ಯಾವುದೋ ಕಾರಣ ಬಹುಶಃ ಇದಕ್ಕಿಂತ ಇನ್ನೂ ಹೆಚ್ಚು ಚರ್ಚೆ ಮತ್ತು ಸಂವಾದಕ್ಕೆ ಸಾಧ್ಯತೆ ಇತ್ತು ಅಂತ ಕಾಣಿಸ್ತದೆ ಸ್ವಲ್ಪ ಸಮಯಾವಕಾಶ ಸಿಕ್ಕಿದ್ರೆ. ಮತ್ತು ಇನ್ನು ಉಳಿದಂತೆ ನಾನು ಗಜಲ್ ಮೇಲೆ ಅಥವಾ ಹೈಕ್ ಮೇಲೆ ನಾನೇನು ಮಾತಾಡಲ್ಲ, ಯಾಕಂದ್ರೆ ಚೇಳಿ ಮಾತ್ರ ಓದ್ತಿದ್ದವನು ಯಾವುದು ಹಾವಿನ ಗುಟ್ಟೆಯಲ್ಲಿ ಕೈ ಹಾಕಿದ್ದು ನನಗೆ ಆಗಬಾರ್ದು. ಸೊ ತುಂಬ ಚೆನ್ನಾಗಿ ಒಂದು ಏನು ನಿರೀಕ್ಷೆ ಇದೆ ಬಹುಶಃ ಆ ವಿಷಯದ ಮೇಲೆ ಅದು ತಲುಪಿದೆ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಕೇಳೋದ್ರ ಕಡೆಯಿಂದ ಯಾವುದೇ ಪ್ರಶ್ನೆ ಬರಲಿಲ್ಲ. ಬಹುಶಃ ಅವರು ಯಾವುದೋ ಸಮಯ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೆ ಮೌನ ಅಥವಾ ಎಲ್ಲವೂ ಅರ್ಥ ಆಗಿದೆ ಅಂತಲೂ ನಾವು ಈ ಮೂಲಕ ತಿಳ್ಕೊಳ್ಬೇಕು. ಒಟ್ಟಾರೆಯಾಗಿ ಇದು ನಮಗೆ
ಮಹಿಪಾಲ್ ರೆಡ್ಡಿ ಅವರ ಒಂದು ಈ ಗಜಲ್ ಮತ್ತು ಐಟುಗಳ ಮೇಲಿನ ಇಡಿಯಾದ ವಿವರಣೆ ಹೇಗಿತ್ತು ಅಂತಂದ್ರೆ ಈ ಪ್ರೈಮರಿ ಮಕ್ಕಳಿಗೆ ಮೇಷ್ಟ್ರು ತುಂಬಾ ಅದ್ಭುತವಾಗಿ ಏನು ಪಾಠ ಮಾಡ್ತಾರಲ್ಲ ಆ ರೀತಿ ಮಾತ್ರ ನಮಗೆ ಅನಿಸಿತು ಅಂತ ಅಂದ್ಕೊಂಡಿದ್ದೇನೆ. ಡಾಕ್ಟರ್ ರವೀಂದ್ರನಾಥ್ ಹೊಸ್ಮನಿ ಮತ್ತು ಪದಾಧಿಕಾರಿಗಳು ಹಾಗೂ ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ವಿರಾಮ. ಈ ದಿನದ 2ನೇ ಗೋಷ್ಠಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ಈಗ ಸುರೇಶ್ ಹರಳಿ ಸರ್ ಅವರು ಸಮಾರೋಪ ಸಮಾರಂಭವನ್ನು ನೆಕ್ಸ್ಟ್ ನಿರ್ವಹಿಸ್ತಾರೆ. ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಹೇಳಿಕೊಡುತ್ತೇನೆ. ಆಗಿರುವಂಥ ಶ್ರೀ ಮಹಾರಾಜ ವಿದ್ಯಾ ಸರ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಹೇಳಿಕೊಡುತ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ತುಮಕೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಯಾಳೂರು ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಹೇಳಿಕೊಡುತ್ತೇನೆ. ಅದೇ ರೀತಿಯಾಗಿ ಶ್ರೀ ಎಸ್ ಶಿವರಾಜ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ದೇವದುರ್ಗ, ಅದೇ ರೀತಿಯಾಗಿ ವೆಂಕಟಗಿರಿಗೌಡ ದೇಶಪಾಂಡೆ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹುಣಸಿಗಿ, ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀ ಡಾಕ್ಟರ್ ದೇವೇಂದ್ರಪ್ಪ ಅಡಪರ್ ಅಧ್ಯಕ್ಷರು ಸಗರ ವಲಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ದೇವೇಂದ್ರಪ್ಪ ಅಡಪರ್ ಸರ್ ಅವರ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಕೋರುತ್ತೇನೆ. ಅದೇ ರೀತಿಯಾಗಿ ಬೋರ್ನಾಡಿ ವಲಯದ ಅಧ್ಯಕ್ಷರಾಗಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಯುವ ಕವಿಯಾಗಿರುವಂಥ ಶ್ರೀ ಮಹೇಶ್ ಪತ್ತಾರ್ ಸರ್ ಅವರು ವೇದಿಕೆ ಮೇಲೆ ಆಸೀನರಾಗಬೇಕಂತ ಹೇಳಿಕೊಡುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ನಾಗರಾಜ್ ದೊರೆ ಅಧ್ಯಕ್ಷರು ವಲಯ ಕನ್ನಡ ಸಾಹಿತ್ಯ ಪರಿಷತ್ತು ಮುಡುಗು ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಂತ ಹೇಳಿಕೊಡುತ್ತೇನೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಲಿ ಮತ್ತೆ ಬೇಗನೆ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಕಾರ್ಯಕ್ರಮದ ಸ್ವಾಗತವನ್ನು ನಮ್ಮ ವಲಯ ಕನ್ನಡ ಸಾಹಿತ್ಯ ಪರಿಷತ್ತು ಸಗರದ ಕಾರ್ಯದರ್ಶಿ ಆಗಿರುವಂಥ ನ್ಯಾಮಣ್ಣ ಪ್ರಶಸ್ತವರು ಬಂದು ಸ್ವಾಗತವನ್ನು ಕೋರಬೇಕಂತ ಹೇಳ್ಕೊಡ್ತೀವಿ. ಪ್ರತಿಹಸ್ತ ನ್ಯಾಮಣ್ಣ ಪ್ರತಿಹಸ್ತ ಅವರು ಬಂದು ಸ್ವಾಗತವನ್ನು ನೆರವೇರಿಸಬೇಕಂತ ಹೇಳ್ಕೊಡ್ತೀವಿ. ಹಿಂದೆ ನಿಂತಿರುವಂಥ ಎಲ್ಲ ಶಿಬಿರಾಧಿಕಾರಿಗಳು ಕನ್ನಡ ಆಸಕ್ತರು ಬಂದು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಂತ ಹೇಳ್ಕೊಡ್ತಾರೆ. ಶಾಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಶಾಪುರ ವತಿಯಿಂದ 2 ದಿನಗಳ ಕಾಲ ಶ್ರೀ ಸಾಯಿನಾಥನ ಆಶ್ರಯದಲ್ಲಿ ನಡೆದಂತಹ ಕಾವ್ಯ ಕಥಾ ಕೊನೆಯಂತ ಸಮಾರೋಪ ಸಮಾರಂಭ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶಾಪುರ ತಾಲೂಕು ಕಸಬಾದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರವೀಂದ್ರನಾಥ್ ಹೊಸ್ಮನಿ ಅವರಿಗೆ ನಮ್ಮೆಲ್ಲರ ವತಿಯಿಂದ ಹಾಗೂ ಈ ಕಾರ್ಯಕ್ರಮದ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಮೋಹನಪ್ಪ ಶಿರವಾಳ್ ಸರ್ ಅವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ನನ್ನ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಾಯವನ್ನು ನೀಡತಕ್ಕ ಹಾಗೂ ಈ ಸಾಯಿಮೇಂದ್ರ ಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಮಹಾರಾಜ್ ಸರ್ ಅವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ನನ್ನ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಶರಣಬಸವ ಯಾಳ್ವ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ನನ್ನ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ವೆಂಕಟಗಿರಿ ದೇಶಪಾಂಡೆ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹುಣಸಿಗಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ವತಿಯಿಂದ ಹಾಗೂ ನನ್ನ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಎಚ್ ಶಿವರಾಜ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್. ಈಗ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಮೊಟ್ಟ ಮೊದಲು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಡಾಕ್ಟರ್ ಮೋಹನಪ್ಪ ಶಿರವಾಳ್ ಖ್ಯಾತ ಸಂಶೋಧಕರು ಶಾಪುರಿವರೆಗೆ ನಮ್ಮ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾಗಿರುವಂಥ ಕೋಶಾಧ್ಯಕ್ಷರಾಗಿರುವಂಥ ಶಂಕರ್ ಹುಲ್ಕರ್ ಅವರು ಬಂದು ಅವರು ಸನ್ಮಾನಿಸಬೇಕಂತ ಹೇಳ್ಕೊಳ್ತೇನೆ. ಸ್ಮರಣ ಸಂಸ್ಥೆಯನ್ನು ಕೊಡುವುದರ ಮೂಲಕ ಅವರನ್ನು ಸನ್ಮಾನಿಸಬೇಕಂತ ಹೇಳ್ಕೊಳ್ತೇನೆ. ಸರ್ ಒಂದು ಸೆಕೆಂಡ್ ಎಲ್ಲಿ ನೋಡಿ ಸರ್
ಸಲುವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಸಲಹೆಗಾರರಾಗಿರುವಂತಹ ಸುವರ್ಣ ಇಂಜೇರಿ ಸರ್ ಅವರು ಬಂದು ಅವರಿಗೆ ಗೌರವಿಸುವಂತ ಕೇಳಿದ್ದಾರೆ. ಸರ್ ಈ ಕಡೆ ಮತ್ತೆ ಈ ಕಡೆ ಡಾಕ್ಟರ್ ದೇವೇಂದ್ರಪ್ಪ ಅಧ್ಯಕ್ಷರು ಕನ್ನಡ ವಲಯದ ಅಧ್ಯಕ್ಷರು. ಸರ್ ಒಂದು ಸೆಕೆಂಡ್ ತಡೀರಿ ಸರ್ ಒಂದು ಸೆಕೆಂಡ್. ಓಕೆ ರೆಡಿ ಈ ಕಡೆ